ಎಲ್ಲರಿಗೂ ನಮಸ್ಕಾರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗುತ್ತೆ. ಬಂದಿರುವಂತಹ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಕನ್ನಡದ ಕ್ರಿಯಾಶೀಲ ಮನಸ್ಸುಗಳೆಲ್ಲ ಒಂದೆಡೆ ಸೇರಿ ಆಚರಿಸ್ತಿರುವಂತಹ ಸಂಭ್ರಮದ ಸಂತೋಷದ ಒಂದು ಸಾಹಿತ್ಯ ಸಂಭ್ರಮ ಈ ಕಾರ್ಯಕ್ರಮ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇನ್ನು ಕೆಲವು ನಿಮಿಷಗಳಲ್ಲಿ ಈ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ದಯಮಾಡಿ ತಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹೊರಗಡೆ ಇರುವಂತಹ ಎಲ್ಲರೂ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ಸಮಾಜಮುಖಿ ಸಾಹಿತ್ಯ ಬಳಗದವರೆಲ್ಲರೂ ಆಚರಿಸ್ತಿರುವಂತಹ ಈ ಸುಂದರವಾದಂತಹ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಗೌರವಾನ್ವಿತ ಅತಿಥಿಗಳೆಲ್ಲರೂ ಆಗಮಿಸಿದ್ದಾರೆ. ದಯಮಾಡಿ ಹಿರಿಯರಾದಂತಹ ನಮ್ಮೆಲ್ಲರ ಪ್ರೀತಿಯ ಹಂಪನ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ಸಮಾಜಮುಖಿ ಬಳಗದವರು ಅವ್ರನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಶ್ರೀಯುತ ಬರ್ಗೂರು ರಾಮಚಂದ್ರಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹಾಗೆ ಶ್ರೀಯುತ ಎಚ್.ಎಸ್. ಶಿವಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತೀವಿ. ಶ್ರೀಮತಿ ಜ್ಯೋತಿಯವರು, ಶ್ರೀಯುತ ಶಶಿಧರ್ ಭಾರಿಘಾಟ್ ಅವರು, ಶ್ರೀಮತಿ ಎಚ್.ಆರ್. ಸುಜಾತ್ ಅವರು, ಜಯರಾಮ್ ರಾಯಪುರ ಸರ್ ಅವರು, ಆನಂದರಾಜ್ ಅರಸ್ ಅವರು ಎಲ್ಲರೂ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ವೇದಿಕೆಗೆ ನಾವು ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ಗೌರವದಿಂದ ಬರಮಾಡ್ಕೊಳ್ಳೋಣ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಆವರಣದಲ್ಲಿ ನವೆಂಬರ್ 8ನೇ ತಾರೀಕು ಅಂದರೆ ಈ ದಿನ, ನಾಳೆ 9ನೇ ತಾರೀಕು ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇಂಥ ಒಂದು ವಿಶೇಷವಾದಂತಹ ಸಂಭ್ರಮದ ಈ ಸಾಹಿತ್ಯ ಸಂಭ್ರಮದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀರಾ. ಹಸುರ ಮನೆಯವಳೆ ಸುವಿಯಿಂದ ನಲಿಯುವವಳೆ, ಹಸುರ ಮನೆಯವಳೆ ಸುವಿಯಿಂದ ನಲಿಯುವವಳೆ, ಹೊಸ ಮಡಿಯ ಮೇಲೆ ಚದುರಂಗ, ಹೊಸ ಮಡಿಯ ಮೇಲೆ ಚದುರಂಗ ಬರೆಯುವವಳೆ, ಬರೆದು ಹೇಳವ ತಾಯೇ ಸರಸ್ವತಿ ವಚನವ, ಸಾವಿರದ ತಾಯೇ ಕನ್ನಡದ ತಾಯಿ ನಿನಗೆ ಶರಣು. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಈ ಎಲ್ಲ ನಮ್ಮ ಗೌರವದ ಅತಿಥಿಗಳಿಗೆ ಸ್ವಾಗತವನ್ನ ಬಯಸ್ತಾ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪದ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ.
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನವೆಂಬರ್ ತಿಂಗಳು ಅಷ್ಟೇ ಅಲ್ಲ, ನಮ್ಮ ಉಸಿರಿರುವ ತನಕ ನಾವು ಕನ್ನಡಿಗರು, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ವೇದಿಕೆಯಲ್ಲಿ ನೆರೆದಿದ್ದಾರೆ. ನಮ್ಮೆಲ್ಲರಿಗೂ ಕನ್ನಡದ ಜಗತ್ತಿಗೆ, ಕನ್ನಡದ ಮನಸ್ಸಿಗೆ ಸ್ಫೂರ್ತಿ ಚೈತನ್ಯ ನೀಡುವಂತಹ ಮೂರ್ತ ಸ್ವರೂಪಗಳು ಈ ವೇದಿಕೆಯಲ್ಲಿದ್ದಾರೆ. ಇದೊಂದು ಅಭೂತಪೂರ್ವವಾದಂತಹ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ, ವೇದಿಕೆ ಮೇಲಿರುವಂತಹ ಗೌರವಾನ್ವಿತರನ್ನ, ತಮ್ಮೆಲ್ಲರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು. ಈ ಸಾಹಿತ್ಯ, ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಯಾತಕ್ಕಾಗಿ ನಡೀತದೆ, ಹೇಗೆ ನಡೀತಿದೆ, ಎಲ್ಲೆಲ್ಲಿ ನಡೆಯುತ್ತೆ, ಇದರ ರೂಪುರೇಷೆಗಳೇನು ಅಂತ ನಮಗೆ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದಾರೆ ನಾಟಕಕಾರರು, ಸಮಾಜಮುಖಿ ಬಳಗದ ಸ್ಫೂರ್ತಿ ಮತ್ತು ರೂವಾರಿ ಶ್ರೀಯುತ ಜಯರಾಮ್ ರಾಯಪುರ ಅವರು. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಸಮಾಜಮುಖಿ ಬಳಗದ ಎಲ್ಲ ಸದಸ್ಯರೇ ಹಾಗೂ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂಥ ಎಲ್ಲ ಗಣ್ಯರೇ, ಸಹೃದಯರೇ, ಮೊಟ್ಟ ಮೊದಲಿಗೆ ನವೆಂಬರ್ ತಿಂಗಳು ಆದ್ದರಿಂದ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. 80 ಮತ್ತು 90ರ ದಶಕಗಳಲ್ಲಿ ಕರ್ನಾಟಕದಲ್ಲಿ ಯಾವ ಒಂದು ವೈಚಾರಿಕ ಜಗತ್ತಿತ್ತು ಅಥವಾ ಒಂದು ವಾತಾವರಣ ಇತ್ತು, ಅದು ಬಹುಶಃ 2000ರ ನಂತರದಲ್ಲಿ ಅದೇನೋ ಎಲ್ಲೋ ಒಂದು ರೀತಿ ಕಳೆದು ಹೋಗ್ತಾ ಇದೆ ಅಥವಾ ಕಳೆದು ಹೋಗಿದೆ ಅನ್ನುವ ಆತಂಕದಿಂದ, ಮತ್ತು ಕನ್ನಡದ ಒಂದು ವೈಚಾರಿಕ ಜಗತ್ತೇನಿದೆ ಆ ಜಗತ್ತಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲದೆ ಇರ್ಬೋದು, 10,000, 20,000, 30,000 ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಕನ್ನಡದ ವೈಚಾರಿಕ ಜಗತ್ತಿಗೆ ತನ್ನದೇ ಆದಂಥ ಒಂದು ವೇದಿಕೆ ಬೇಕು, ತನ್ನದೇ ಆದಂಥ ಒಂದು ಪತ್ರಿಕೆ ಕೂಡ ಬೇಕು ಅನ್ನುವ ಒಂದು ಆಲೋಚನೆಯ ಜೊತೆಗೆ ವಾಣಿಜ್ಯದಲ್ಲಿ ತುಂಬ ಯಶಸ್ಸು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮೊದಲಿಂದ ಕೂಡ ನಮ್ಗೆ ಗೊತ್ತಿದ್ರು ಕೂಡ ಈ ಒಂದು ಬಹಳ ಕನ್ನಡಕ್ಕೆ ಒಂದು ವೈಚಾರಿಕ ವಿಷಯಗಳನ್ನು ಬಿತ್ತುವಂಥ, ಯಾವುದು ಸತ್ಯ ಇದೆ ಆ ಸತ್ಯವನ್ನು ಬಹಳ ಅಂಕಿಅಂಶ ಪುರಾವೆಗಳ ಜೊತೆಗೆ ಹೇಳುವಂಥ, ಯಾವುದು ಸುಳ್ಳಿದೆ ಅದನ್ನು ಈ ಕಾರಣಕ್ಕಾಗಿ ಅದು ಸುಳ್ಳಿದೆ ಅಂತೇಳಿ ಪ್ರತಿಪಾದಿಸುವಂಥ, ಸದಾಕಾಲ ಸತ್ಯ ಶೋಧನೆಯಲ್ಲಿ ತೊಡಗಿಕೊಂಡಿರುವಂಥ ಒಂದು ಪತ್ರಿಕೆಯನ್ನು ಶುರು ಮಾಡಬೇಕು ಅಂಥೇಳಿ 8 ವರ್ಷಗಳ ಹಿಂದೆ ನಾವು ನಿರ್ಧಾರ ಮಾಡಿದ್ವಿ. ಭಾಳ ಒಂದು ಸಣ್ಣ ತಂಡ, ನಮ್ಮ ಚಂದ್ರಕಾಂತ್ ಒಡ್ಡೂರು, ಶಶಿಧರ್ ಬಾರಿಘಾಟ್ ಅವರು, ಆನಂದರಾಜ್ ಅರಸ್, ಪೃಥ್ವಿದತ್ತ ಚಂದ್ರಶೋಭೆ, ಹೀಗೆ ಕೆಲವಾರು ಜೊತೆಯಲ್ಲಿ ಸೇರಿಕೊಂಡು ಇಲ್ಲ ಈ ಕೆಲಸವನ್ನು ನಾವು ಮಾಡಬೇಕು, ಈ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಇದನ್ನು ನಾವು ಕೂಡ ಮಾಡದೇ ಇದ್ದರೆ ಬೇರೆ ಯಾರು ಮಾಡ್ತಾರೆ ಅನ್ನೋ ಒಂದು ಹೆದರಿಕೆಯಿಂದ ಈ ಒಂದು 8 ವರ್ಷಗಳ ಹಿಂದೆ ಈ ಕೆಲಸವನ್ನು ಶುರು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕನ್ನಡವನ್ನು ವಿಶ್ವದ ಅತ್ಯಂತ ಪ್ರಾಚೀನ ಮತ್ತು ಪ್ರಮುಖ ಭಾಷೆಗಳಲ್ಲಿ ಒಂದು ಅಂಥೇಳಿ ಗುರುತಿಸಬೇಕು. ಕನ್ನಡದಲ್ಲೇ ವ್ಯವಹರಿಸಿ ತನ್ನ ಜೀವನವನ್ನು, ತನ್ನ ಉದ್ಯೋಗವನ್ನು ಕಟ್ಟಿಕೊಳ್ಳುವಂಥ ಎಲ್ಲರಿಗೂ ಕೂಡ ನೆರವಾಗುವ ರೀತಿಯಲ್ಲಿ, ಇಂಬಾಗುವ ರೀತಿಯಲ್ಲಿ, ಉತ್ತೇಜನ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಚಳುವಳಿಗಳ ಹಿಂದಿನ ಒಂದು ವೈಚಾರಿಕತೆಯನ್ನು ಕೊಡಬೇಕು. ಯಾವುದಾದ್ರು ತಪ್ಪು ಚಳುವಳಿ ಆಗ್ತಾ ಇದ್ರೆ, ತಪ್ಪು ನಿರ್ಧಾರಗಳಾಗ್ತಾ ಇದ್ರೆ ಅದನ್ನು ಕೂಡ ಭಾಳ ತೀಕ್ಷ್ಣವಾಗಿ ಖಂಡಿಸಬೇಕು, ವೈಚಾರಿಕವಾಗಿ ಖಂಡಿಸಬೇಕು. ಮತ್ತು ಎಲ್ಲ ಬದಲಾವಣೆಗಳಿಗೆ ಅಥವಾ ನಾವು ಬಯಸುವ ಎಲ್ಲ ಬದಲಾವಣೆಗಳಿಗೆ ಬೀಜಾಂಕುರವಾಗಿ ಕೂಡ ಕೆಲಸ ಮಾಡಬೇಕು ಅನ್ನೋದು ಕೆಲವು ಉದ್ದೇಶಗಳು, ಸಮಾಜಮುಖಿ ಪತ್ರಿಕೆ ಮತ್ತು ಬಳಗದ ಕೆಲವು ಉದ್ದೇಶಗಳು. ಈ ಎಲ್ಲ ಉದ್ದೇಶಗಳನ್ನು ಒಳಗೊಂಡು 8 ವರ್ಷಗಳ ಹಿಂದೆ ಸಮಾಜಮುಖಿ ಪತ್ರಿಕೆಯನ್ನು ಶುರು ಮಾಡಿದೆ. ಕಳೆದ 8 ವರ್ಷಗಳಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ಒಂದು ರೀತಿಯಲ್ಲಿ ಕನ್ನಡದ ವೈಚಾರಿಕ ಜಗತ್ತಿಗೆ ಧ್ರುವತಾರೆಯಾಗಿದೆ ಅಂತ ನಾನು ಹೇಳಿದ್ರು ಕೂಡ ಅದು ತಪ್ಪಾಗಲ್ಲ.
ದಾರಿದೀಪ ಆಗಿದೆ, ಕನ್ನಡ ವೈಚಾರಿಕ ಜಗತ್ತಿಗೆ ದಿಕ್ಸೂಚಿ ಆಗಿದೆ, ಒಂದು ರೀತಿ ಸಾಕ್ಷಿ ಪ್ರಜ್ಞೆ ಕೂಡ ಆಗಿದೆ. ಒಂದು ರೀತಿಯಲ್ಲಿ ತಿಂಗಳಿಗೆ ಒಮ್ಮೆ ಮಾತ್ರ ಬೆಳಗುವಂಥ ಅಥವಾ ತಿಂಗಳಿಗೆ ಒಮ್ಮೆ ಬೆಳಗುವಂಥ ಸೂರ್ಯನಂತೆ ಸಮಾಜಮುಖಿ ಪತ್ರಿಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಇದ್ರ ಜೊತೆಗೆ ಕೇವಲ ಒಂದು ಪತ್ರಿಕೆಯನ್ನು ಮಾತ್ರ ತಂದರೆ ಸಾಲೋದಿಲ್ಲ, ಪತ್ರಿಕೆ ಜೊತೆ ಇನ್ನಷ್ಟು ಕೆಲಸಗಳನ್ನು ಕೂಡ ಮಾಡಬೇಕು ಅಂಥೇಳಿ ನಡೆದು ನೋಡು ಕರ್ನಾಟಕ ಅಂಥೇಳಿ ಪ್ರತಿ ಒಂದು 3 ತಿಂಗಳಿಗೆ ಒಂದ್ಸಲ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಗೆ ಹೋಗಿ ಆ ಜಿಲ್ಲೆಯನ್ನು ಸರ್ವಾಂಗೀಣವಾಗಿ ನೋಡೋದು, ಜನಪರವಾದ ಕಾಳಜಿ ಇಟ್ಕೊಂಡು ಅಲ್ಲಿ ಒಂದು ಪ್ರವಾಸ ಮಾಡೋದು, ಈ ಕೆಲಸವನ್ನು ಕೂಡ ಸಮಾಜಮುಖಿ ಬಳಗ ಮಾಡ್ಕೊಂಡು ಬರ್ತಾ ಇದೆ. ಸಮಾಜಮುಖಿ ರಂಗ ಬಳಗ ಈಗಾಗಲೇ 10 ನಾಟಕಗಳನ್ನು ಪ್ರದರ್ಶನ ಮಾಡಿದೆ, 10 ರಂಗ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದೆ. ಸಮಾಜಮುಖಿ ಬಳಗದಿಂದ ಪ್ರೇರಿತವಾಗಿರುವಂಥ ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ ಏನಿದೆ, ಅದು ಕೂಡ ಒಂದು ಅಳಿವಿನ ಅಂಚಿನಲ್ಲಿದ್ದಂಥ ಮೂಡಲಪಾಯವನ್ನು ಕೂಡ ಒಂದು ಮಟ್ಟದಲ್ಲಿ ಪುನರುಜ್ಜೀವನಗೊಳಿಸುವಂಥ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸ ಮಾಡಿದೆ. ಸ್ವಲ್ಪ ಅಲ್ಪ ಯಶಸ್ಸು ಕೂಡ ಅದರಲ್ಲಿ ಕಂಡಿದೆ. ಅದೇ ರೀತಿಯಲ್ಲಿ ಯುವ ಜನರನ್ನು ಮುಟ್ಟಬೇಕು, ಕೇವಲ ವಯಸ್ಸಾದವ್ರು ನಾವೇ ಮಾತಾಡ್ಕೊಂಡಿದ್ರೆ ಸಾಲೋದಿಲ್ಲ ಅಂಥೇಳಿ ವರ್ಷಕ್ಕೆ 2 ಬಾರಿ, ಒಂದು ಸಲ ಕುಪ್ಪಳಿನಲ್ಲಿ ವಿಚಾರ ಕ್ರಾಂತಿ ಹಗಲಿರುಳು ಅಂಥೇಳಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳನ್ನು ಕರೆದುಕೊಂಡು 2-3 ದಿವಸಗಳ ಒಂದು ಕಾರ್ಯಾಗಾರವನ್ನು ಅಲ್ಲಿ ಮಾಡ್ತಾ ಬಂದಿದ್ದೇವೆ. ವಿಚಾರ ಕ್ರಾಂತಿ ಹಗಲಿರುಳು ಅಂಥೇಳಿ ಕುಪ್ಪಳಿಯಲ್ಲಿ ಮಾಡ್ತಾರೆ. ಅನಂತರಲ್ಲಿ ಇನ್ನೊಂದು ಗಾಂಧಿ, ಅಂಬೇಡ್ಕರ್ ಮತ್ತು ಲೋಹಿಯಾ ವಿಚಾರಧಾರೆಗಳನ್ನು ಯುವ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಅದೇ ರೀತಿ 2 ದಿನಗಳ ಕಾರ್ಯಾಗಾರವನ್ನು ಮೊದಲು ಅರಸೀಕೆರೆಯಲ್ಲಿ ಮಾಡ್ತಾ ಇದ್ದೆ, ಇವಾಗ ನಮ್ಮ ಗೊಟ್ಟಗೆರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಧ್ಯಯನ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ಗಾಂಧಿ, ಅಂಬೇಡ್ಕರ್ ಮತ್ತು ಲೋಹಿಯಾ ವಿಚಾರಧಾರೆಗಳನ್ನು ಯುವಜನರಿಗೆ ಹೇಳುವಂಥ ಒಂದು ಕಾರ್ಯಾಗಾರವನ್ನು ಕೂಡ ಮಾಡ್ಕೊಂಡಿದ್ದೇವೆ. ಪ್ರತಿ ವರ್ಷ ಒಂದು ವಾರ್ಷಿಕ ಕಥಾ ಸ್ಪರ್ಧೆಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಒಂದು ವಾರ್ಷಿಕ ವೈಚಾರಿಕ ಲೇಖನ ಸ್ಪರ್ಧೆಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೆಲವು ಪುಸ್ತಕಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ಕೆಲವು ಪುಸ್ತಕಗಳನ್ನು ಈ ಒಂದು ಪ್ರಕಾಶನದಲ್ಲಿ ಕೂಡ ತಂದಿದ್ದೇವೆ. ಹಲವಾರು ವಿಚಾರಣಾ ಸಂಕಿರಣಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ಬಹುಶಃ ಕನ್ನಡಕ್ಕೆ ಒಂದು ಮುಕುಟಪ್ರಾಯವಾಗಿ, ಕಿರೀಟಪ್ರಾಯವಾಗಿ ಒಂದು ಸಮ್ಮೇಳನ ಆಗಬೇಕಾಗಿತ್ತು ಅನ್ನೋ ಒಂದು ಆಸೆ ಮೊದಲಿದ್ದು ಕೂಡ ನಮ್ಮಲ್ಲಿ. ಹಿಂದೆ ನಮ್ಮ ಗಿರಡ್ಡಿ ಗೋವಿಂದರಾಜವರು ಧಾರವಾಡದಲ್ಲಿ ಬಹಳ ಒಂದು ಸಾಹಿತ್ಯ ಸಂಭ್ರಮವನ್ನು ಬಹಳ ಅದ್ದೂರಿಯಿಂದ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಮತ್ತು ಹಲವಾರು ಕಾರಣಗಳಿಂದ ಆ ಒಂದು ಸಾಹಿತ್ಯ ಸಂಭ್ರಮ ನಿಂತು ಹೋಯ್ತು. ಅನಂತರದಲ್ಲಿ ಬಹುಶಃ ಈ ಒಂದು ಸಾಹಿತ್ಯ ಸಮ್ಮೇಳನ ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಿದ್ದಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ರೂವಾರಿಯಾಗಿದ್ದಂಥ ಹಂಪನವರು ಕೂಡ ವೇದಿಕೆಯಲ್ಲಿದ್ದಾರೆ. ಆ ಒಂದು ಸಾಹಿತ್ಯ ಪರಿಷತ್ ಏನಿದೆ, ಒಂದು ರೀತಿಯಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ನಾವು ನೋಡಿದ ಹಾಗೆ ಒಂದು ರೀತಿ ಪಕ್ಷ ರಾಜಕಾರಣಕ್ಕೆ ಒಳಪಟ್ಟು ಒಂದು ರೀತಿಯಲ್ಲಿ ತನ್ನ ವರ್ಚಸ್ಸನ್ನು ಕಳೆದುಕೊಂಡು ಬಿಟ್ಟಿದೆ ಅಥವಾ ಸಂಪೂರ್ಣವಾಗಿ ನಿಸ್ತೇಜವಾಗಿದೆ ಅನ್ನೋ ಒಂದು ಅನಿಸಿಕೆ ಕೂಡ ನಮ್ಮನ್ನು ಕಾಡಲಾಗಿಸ್ತದೆ. ಒಂದು ರೀತಿ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಏನು ಸಾಹಿತ್ಯ ಸಮ್ಮೇಳನ ಆಯಿತು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವೆಲ್ಲ ನೋಡಿದ ಹಾಗೆ, ಯಾಕೆ ನಾವೆಲ್ಲ ಆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ನೋಡಿದ ಹಾಗೆ ಒಂದು ರೀತಿ ಒಂದು ರಾಜಕಾರಣಿಗಳ ಒಡ್ಡೋಲಗ ಆಗ್ತಾ ಇತ್ತು ಮತ್ತು ಜನಜಾತ್ರೆ ಬೇಕು, ಆದರೆ ಒಂದು ರೀತಿ ಅರ್ಥಹೀನವಾದಂಥ ಜನಜಾತ್ರೆ ಕೂಡ ಆಗ್ತಾ ಇದೆ ಅನ್ನೋ ಒಂದು ಹೆದರಿಕೆ ಕೂಡ ನಮ್ಮನ್ನು ಕಾಡ್ತಾ ಇತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಬಹುಶಃ ಯಾರಾದರೂ ಕೂಡ ಒಂದು ಕನ್ನಡದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡುವಂಥ ಒಂದು ಅರ್ಹತೆ ಇದ್ದರೆ, ಒಂದು ಕ್ಷಮತೆ ಇದ್ದರೆ ಅದು ನಮಗಿದೆ, ಬಟ್ ನಾವು ಕೂಡ ಮಾಡದೇ ಇದ್ರೆ ಹೇಗೆ ಅನ್ನೋ ಮತ್ತು ಇನ್ನೊಂದು ಹೆದರಿಕೆನಲ್ಲಿ ಬಹುಶಃ ಈ ಒಂದು ಸಾಹಿತ್ಯ ಸಮ್ಮೇಳನ ಮಾಡೋಣ ಅಂಥೇಳಿ ಕಳೆದ ಒಂದು 3-4 ತಿಂಗಳ ಹಿಂದೆ ಒಂದು ಆಲೋಚನೆ ಮಾಡಿದ್ವಿ. ಅದನ್ನೆಲ್ಲ ಅದಕ್ಕೆ ಒಂದು ಪೂರ್ವಭಾಗವಾಗಿ 4-6 ಮೀಟಿಂಗ್ಗಳಾಯಿತು, 4-6 ಸಭೆಗಳಾಯಿತು. ಸಭೆಗಳಿಗೆ ಹಂಪನವರು ಉಳಿದಂತೆ ನಮ್ಮ ಎಲ್ಲ ಸಾಹಿತಿಗಳು ಕೂಡ ಬಂದಿದ್ರು. ಆ ಎಲ್ಲ ಸಂದರ್ಭಗಳಲ್ಲಿ ಹೌದು, ಕನ್ನಡಕ್ಕೆ ಒಂದು ಒಳ್ಳೆಯ ಒಂದು ಸಾಹಿತ್ಯ ಸಮ್ಮೇಳನ ಬೇಕು, ಭಾಳ ಅರ್ಥಪೂರ್ಣವಾದಂಥ ಆ ಒಂದು ಫಲಪ್ರದಾಯಕವಾದಂಥ ಒಂದು ಒಳ್ಳೆಯ ಒಂದು ಸಾಹಿತ್ಯ ಸಮ್ಮೇಳನ ಬೇಕು ಅಂಥೇಳಿ ಬಹುಜನರ ಜೊತೆ ಚರ್ಚೆ ಮಾಡಿ ಅನಂತರ ಸಾಹಿತ್ಯ ಸಮ್ಮೇಳನ ಮಾಡೋಣ. ಹಾಗೆ ಅದು ಮಾಡೋದಾದ್ರೆ ಇದೆ ನವೆಂಬರ್ ತಿಂಗಳಲ್ಲಿ ಮಾಡೋಣ ಅಂಥೇಳಿ ನಿರ್ಧಾರ ತೆಗೆದು ಅದಕ್ಕೆ ಕಳೆದ ಒಂದು 2-3 ತಿಂಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಕರು ಕಳೆದ ಒಂದು 2-3 ತಿಂಗಳಿಂದ ಅದಕ್ಕೆ ಟೊಂಕ ಕಟ್ಟಿ ಅದಕ್ಕೆ ಸಿದ್ಧತೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈ ರೀತಿ ಕನ್ನಡದ ಎಲ್ಲ ಕ್ರಿಯಾಶೀಲ ಮನಸ್ಸುಗಳನ್ನು ಒಂದೆಡೆ ಸೇರಿಸಿ ಇವತ್ತು ಕರ್ನಾಟಕಕ್ಕೆ ಏನು ಕೆಲಸಗಳಾಗಬೇಕು ಅಥವಾ ಕನ್ನಡದಲ್ಲಿ ಏನು ಕೆಲಸಗಳಾಗಬೇಕು ಆ ಎಲ್ಲ ಕೆಲಸಗಳ ದಿಕ್ಸೂಚಿ ಆಗುವಂತಹ ಒಂದು ಸಮ್ಮೇಳನವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಈ ಒಂದು ಸಮ್ಮೇಳನ ರೂಪ ಮಾಡುವಂಥ ಸಂದರ್ಭದಲ್ಲಿ ಒಂದು ಹಲವಾರು ಬೇರೆ ಬೇರೆ ರೀತಿಯ ಆಲೋಚನೆಗಳು ಬಂತು.
ಬರೀ ಒಂದೇ ಒಂದು ಹಾಲ್ನಲ್ಲಿ ಮಾಡೋದು ಸಾಕಾಗುತ್ತೆ ಹಾಗೆ ಅಂತೇಳಿ, ಅಥವಾ ಇಲ್ಲ ಒಂದು 2-3 ಹಾಲ್ ಮಾಡೋದು ಸಾಕಾಗುತ್ತೆ. ಆದರೆ ಮಾಡ್ತಾ ಹೇಗಾಯಿತು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಲೇಖಕರಿದ್ದಾರೆ, ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ. ಅವರೆಲ್ಲರೂ ಕೂಡ ಮಾತಾಡೋದಕ್ಕೆ ವೇದಿಕೆಯನ್ನು ಕೊಡಿಸಲೇಬೇಕು ಅನ್ನೋ ಒಂದು ಧಾವಂತದಲ್ಲಿ ಒಂದು 5 ಸಮಾನಾಂತರ ವೇದಿಕೆ, ಇದು ಮುಖ್ಯ ವೇದಿಕೆ, 5 ಸಮಾನಾಂತರ ವೇದಿಕೆಯಲ್ಲಿ ಒಟ್ಟಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇದು ನಮ್ಮ ಮುಖ್ಯ ವೇದಿಕೆ ಮತ್ತು ವೈಚಾರಿಕ ವೇದಿಕೆ. ಇದಕ್ಕೆ ಎಲ್ಲ ವೈಚಾರಿಕ ಚರ್ಚೆಗಳು ಈ ವೇದಿಕೆಯಲ್ಲಿ ಆಗುತ್ತೆ. ಅದೇ ರೀತಿ ಒಂದು ಸೃಜನಶೀಲ ಅಂಥೇಳಿ ಒಂದು ಸಮಾನಾಂತರ ವೇದಿಕೆ, ಅಲ್ಲಿ ಬಹುತೇಕ ನಮ್ಮ ಕನ್ನಡದ ಸೃಜನಶೀಲ ಸಾಹಿತ್ಯದ ಬಗ್ಗೆ ಬಹಳ ದೀರ್ಘವಾದಂಥ ಗಹನವಾದ ಚರ್ಚೆಗಳಾಗುತ್ತೆ. ಹಳೆಗನ್ನಡ ಮತ್ತು ನಡುಗನ್ನಡವನ್ನು ಬಿಟ್ಟು ನಾವು ಕನ್ನಡವನ್ನು ಕಟ್ಟಬೇಕು ಅನ್ನೋದಕ್ಕೆ ವಿರುದ್ಧವಾಗಿದೆ. ಹಳೆಗನ್ನಡ ಮತ್ತು ನಡುಗನ್ನಡದ ಸತ್ವವನ್ನು ಉಳಿಸಿಕೊಂಡೇ ನಾವು ಇವತ್ತಿನ ಕನ್ನಡ ಆಧುನಿಕ ಸಾಹಿತ್ಯವನ್ನು ಕಟ್ಟಬೇಕು ಅಂತ ಒಂದು ಬಹಳ ಸ್ಪಷ್ಟವಾದ ನಿಲುವು ನಮ್ಮದಾದ್ರಿಂದ ಶಾಸ್ತ್ರೀಯ ಅನ್ನೋ ಒಂದು ವೇದಿಕೆಯನ್ನೇ ಮಾಡಿ ಹಳೆಗನ್ನಡ ಮತ್ತು ನಡುಗನ್ನಡ ವಿಷಯಗಳ ಬಗ್ಗೆ 2 ದಿವಸಗಳ ಒಂದು ಚರ್ಚೆ ಆಗಬೇಕು, ಗೋಷ್ಠಿ ಆಗಬೇಕು ಅಂತೇಳಿ ಶಾಸ್ತ್ರೀಯ ಅಂತೇಳಿ ಅದಕ್ಕೆ ಇನ್ನೊಂದು ಸಮಾನಾಂತರ ವೇದಿಕೆಯನ್ನು ಕೂಡ ಮಾಡಿದ್ದೇವೆ. ಜೊತೆಯಲ್ಲಿ ಬಹಳಷ್ಟು ಜನ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡೋರು, ಬರೆಯೋರು, ಇವರನ್ನು ಕೂಡ ಕರೆಸಬೇಕು, ಅವರ ಪರಿಚಯ ಕೂಡ ಆಗಬೇಕು, ಮುಖಾಮುಖಿ ಆಗಬೇಕು ಅಂತೇಳಿ ಆ ಒಂದು ಮ್ಯೂಸ್ ಹಾಲ್ ಅಂತೇಳಿ ಒಂದು ಕನ್ನಡೇತರ ವೇದಿಕೆಯನ್ನು ಕೂಡ ಒಂದು ಮಾಡಿದ್ದೇವೆ. ಮತ್ತು ಸಾಹಿತ್ಯೇತರ ಅಂದರೆ ಸಾಹಿತ್ಯವನ್ನು ಹೊರತುಪಡಿಸಿದಂತೆ ಮುಖ್ಯವಾಗಿ ಸಂಸ್ಕೃತಿ ಸಂಪದ ಈ ರೀತಿಯ ಒಂದು ಬೇರೆಲ್ಲ ಚಟುವಟಿಕೆಗಳಿಗೆ ಸೇರಿದಂತೆ ಇನ್ನೊಂದು ವೇದಿಕೆ, ಒಟ್ಟು 5 ವೇದಿಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಏನಿದೆ, ಅದು ನಮ್ಮ ಮಾಧ್ಯಮ ಸಹಯೋಗವಾಗಿ ಅವರು ನಮ್ಮ ಜೊತೆ ಬಂದಿದ್ದಾರೆ. ಮೊದಲಿಂದ ಕೂಡ ನಮಗೆ ಒಂದು ರೀತಿ ಎಲ್ಲ ರೀತಿಯ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಬೇರೆಲ್ಲ ಪತ್ರಿಕೆಗಳು, ಈ ದಿನ .com ಸೇರಿದಂತೆ ಬೇರೆಲ್ಲ ಪತ್ರಿಕೆಗಳು ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯಕ್ಕೆ ನಿಂತ್ಕೊಂಡಿದೆ. ಇದ್ರ ಜೊತೆಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ಇಲ್ಲ ಒಂದಷ್ಟು ಮಳಿಗೆಗಳನ್ನು ಕೂಡ ಮಾಡಬೇಕು ಅಂತೇಳಿ ಹಲವಾರು ಕಡೆಗಳಿಂದ ಒತ್ತಡ ಬಂದರೂ ಕೂಡ ಕೇವಲ ಪುಸ್ತಕಗಳನ್ನು ಮಾತ್ರ ಮಾರಾಟ ಮಾಡುವಂಥ 18 ಮಳಿಗೆಗಳು, ನಾವು ಮೊದಲು 10 ಅಂದ್ಕೊಂಡೆ, ಆಮೇಲೆ 12 ಆಯಿತು, ಇವಾಗ 15 ಆಯಿತು, ಇವಾಗ 18 ಆಯಿತು. ಯಾಕಂದ್ರೆ ಅಷ್ಟೊಂದು ಬೇಡಿಕೆ. ಆಗ ಒಂದು 18 ಪುಸ್ತಕಗಳನ್ನು ಮಾರುವ ಮಳಿಗೆಗಳು ಮಾತ್ರ, 18 ಮಳಿಗೆಗಳು ಕೂಡ ಅದು ಕೂಡ ಮಳಿಗೆಗಳಿದೆ. ಮತ್ತು 16 ಜನ ಕಲಾವಿದರು ಇವತ್ತು ಬೆಳಿಗ್ಗೆ ಬಂದು ಅಲ್ಲಿ ತಮ್ಮ ಕುಂಚಕಲೆಯ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಇಲ್ಲೇ ಅವರು ಒಂದು ಇದನ್ನು ಕೂಡ ಪೇಂಟಿಂಗ್ ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾರೆ. ಈ ದಿನ ಸಂಜೆ ಒಂದು ನಾವು ಮುಂಚೆನೇ ಹೇಳಿದಾಗೆ ಮೂಡಲಪ ಯಕ್ಷಗಾನ ಏನಿದೆ, ಆ ಕರ್ಣಾವಸಾನ ಪ್ರಸಂಗ ಏನಿದೆ, ಅದೇ ಪ್ರಸಂಗ ಕೂಡ ಇದೇ ವೇದಿಕೆಯಲ್ಲಿ ಇವತ್ತು ಸಂಜೆ ಒಂದು 6:30 ಅದು ಕೂಡ ಮಾಡ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ಕೇವಲ ಒಂದು ₹300 ಮಾತ್ರ ನಮ್ಮ ರಿಜಿಸ್ಟ್ರೇಷನ್ ಫೀ ಅಂತ ತೆಗೆದುಕೊಂಡು ಬಂದಿರುವಂಥ ಎಲ್ಲ ಪ್ರತಿನಿಧಿಗಳಿಗೆ 2 ದಿನಗಳ ಕಾಲ ಊಟ ಉಪಚಾರ ಪೂರ್ತಿ ನಾವು ನೋಡ್ಕೊಳ್ತಾ ಇದ್ದೇವೆ. ಮತ್ತು ಯಾರು ವಸತಿಯನ್ನು ಬಯಸಿದ್ದಾರೆ ಅವರು ಕೂಡ ಬಹಳ ಒಂದು ಕಡಿಮೆ ದರದಲ್ಲಿ ವಸತಿಯನ್ನು ಕೂಡ ಎಲ್ಲ ಪ್ರತಿನಿಧಿಗಳಿಗೆ ನಾವು ಒದಗಿಸ್ಕೊಟ್ಟಿದ್ದೇವೆ. ಈ ಒಂದು ಸಮ್ಮೇಳನ ಇನ್ನೊಂದು ಬಹಳ ಮುಖ್ಯವಾದ ವಿಶೇಷ ನಿಮ್ಮ ಮುಂದೆ ಹೇಳ್ಕೊಳ್ಳಬೇಕು. ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದಾಗ ಎಲ್ಲ ಸಮ್ಮೇಳನಗಳಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳೇ ನಮ್ಮ ಎಲ್ಲ ವೇದಿಕೆಯಲ್ಲಿ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ, ಅಲಂಕರಿಸ್ಕೊಂಡಿದ್ದಾರೆ. ನಾವು ಅಲಂಕರಿಸ್ಕೊಡ್ತೀವಿ ಅಂತ ಹೇಳ್ತೀವಿ, ಆದರೆ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಮ್ಮ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ರಾಜಕಾರಣಿಗೆ ಅಥವಾ ಯಾವುದೇ ಅಧಿಕಾರಿಗೆ ಅವನ ಹುದ್ದೆಯ ಕಾರಣಕ್ಕೋಸ್ಕರ ಇಲ್ಲಿ ನಾವು ಆಹ್ವಾನವನ್ನು ಕೊಟ್ಟಿವಿ. ಅವರು ಸಹೃದಯರಾಗಿ ಸಾಹಿತಿಗಳಾಗಿ ಅವರೆಲ್ಲ ಕೂಡ ಬರ್ತಾ ಇದ್ದಾರೆ ಮತ್ತು ಬರಬಹುದು, ಅದಕ್ಕೆ ಮುಕ್ತ ಅವಕಾಶ ಇದೆ. ಆದರೆ ಒಬ್ಬ ರಾಜಕಾರಣಿಗೆ ಅಥವಾ ಅಧಿಕಾರದಲ್ಲಿರುವಂಥ ಯಾವುದೋ ಅಧಿಕಾರಿಗೆ ಅವ್ರಿಗೆ ಯಾರನ್ನೂ ಕೂಡ ಕರೆದು ವೇದಿಕೆಯಲ್ಲಿ ನಾವು ಕೂರಿಸ್ತಾ ಇಲ್ಲ. ಇಲ್ಲಿ ಸಾಹಿತಿಗಳಿಗೆ ಯಾರು ಸಾಹಿತ್ಯದಲ್ಲಿ ಹೆಸರು ಮಾಡಿದ್ದಾರೆ, ಯಶಸ್ಸು ಕಂಡಿದ್ದಾರೆ ಅಥವಾ ದುಡಿಮೆ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ವೇದಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಒಟ್ಟು ಒಂದು 50 ಗೋಷ್ಠಿಗಳ ಹತ್ತತ್ರ ಒಂದು 50 ಗೋಷ್ಠಿ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಒಂದು 250 ಜನ ನಮ್ಮ ಸಾಹಿತಿಗಳು, ಬರಹಗಾರರು, ಕಲಾವಿದರು, ಒಟ್ಟು 250 ಜನ ಕಲಾವಿದರು ಒಂದಲ್ಲ ಒಂದು ರೀತಿಯಲ್ಲಿ ಈ 5 ಸಮಾನಾಂತರ ವೇದಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಒಂದು ಸಂತೋಷ ಸಂಗತಿ. ಮತ್ತು ನಮ್ಮ ಮೊದಲಿಂದ ನಾವು ಹೇಳುವಂಥ ಕನ್ನಡ ಬಹಳ ಶ್ರೀಮಂತ ಭಾಷೆ, ಇಲ್ಲಿ ಬರಹಗಾರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಒಂದು ನಮ್ಮ ಅನಿಸಿಕೆ ಆದ್ರಿಂದ ಹೆಚ್ಚು ಜನಕ್ಕೆ ವೇದಿಕೆ ಕೊಡಬೇಕು ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಮಗೆ ನಾವು ಕಂಡುಕೊಂಡಂಥ ಒಂದು ಒತ್ತಾಯ. ಹೆಚ್ಚು ಜನಕ್ಕೆ ವೇದಿಕೆ ಕೊಡಬೇಕು, ಅವರೆಲ್ಲ ಕೂಡ ಬರಬೇಕು, ಭಾಗವಹಿಸಬೇಕು ಅನ್ನೋದು ಕೂಡ ನಮ್ಮ ಒಂದು ಉದ್ದೇಶವಾಗಿತ್ತು. ಇನ್ನೊಂದು ಮುಖ್ಯ ಏನು ಅಂತ ಹೇಳಿದ್ರೆ, ಇದು ಕೇವಲ ಜನರ ದೇಣಿಗೆಯಿಂದಲೇ ಆಗ್ತಾ ಇರೋದು. ನಾವು ಸರ್ಕಾರದ ಬಳಿ ದುಡ್ಡು ಕೇಳೋದಕ್ಕೂ ಕೂಡ ಹೋಗಿಲ್ಲ. ಇದು ಕೇವಲ ಜನರ ದೇಣಿಗೆ, ಜನರ ಕೊಡುಗೆಯಿಂದ ಆಗ್ತಾ ಇರುವಂಥ ಒಂದು ಸಾಹಿತ್ಯ ಸಮ್ಮೇಳನ ಕೂಡ ನಮಗೆ ಬಹಳ ಒಂದು ಹೆಮ್ಮೆಯ ಸಂತೋಷದ ವಿಚಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸ್ನೇಹಿತರೆ, ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ
ಕನ್ನಡದ ಒಂದು ರೀತಿ ಭೀಷ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ನಾಡೋಜ ಹಂಪನವ್ರು ಬಂದಿದ್ದಾರೆ. ಕನ್ನಡಕ್ಕಾಗಿ ಸದಾ ಕೈ ಎತ್ತುವಂತಹ ಒಂದು ವ್ಯಕ್ತಿತ್ವ. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ನೋಡಿದ್ದೀರ, ಕಸಾಪ ವಿಷಯದಲ್ಲಿ ಏನು ಒಂದು ಬಹಳ ಗಂಭೀರವಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಗಂಭೀರವಾದಂಥ ನಿಲುವನ್ನು ಎಷ್ಟೇ ಟೀಕೆಗೆ ಒಳಪಟ್ಟರೂ ಕೂಡ ಗಂಭೀರ ನಿಲುವನ್ನು ತೆಗೆದುಕೊಂಡಂಥ ಒಂದು ವ್ಯಕ್ತಿತ್ವ. ಒಂದು ರೀತಿಯಲ್ಲಿ ವಿದ್ವತ್ತಿನ ಗಣಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾರೆ. ಬಹುಮುಖ ಪ್ರತಿಭೆ ನಮ್ಮ ಬಂಡಾಯ ಸಾಹಿತ್ಯದ ಒಂದು ರೀತಿ ರೂವಾರಿ, ಹಿರಿಯ ಸಾಹಿತಿ, ಹಿರಿಯ ಸಿನಿಮಾ ನಿರ್ದೇಶಕರು ಕೂಡ ಹೌದು. ವೈಚಾರಿಕ ಬಹಳ ಮುಖ್ಯವಾಗಿ ಬಹಳ ಒಳ್ಳೆಯ ವೈಚಾರಿಕ ಬರಹಗಾರ ಬರಗೂರು ರಾಮಚಂದ್ರಪ್ಪನವ್ರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಬರಗೂರು ರಾಮಚಂದ್ರಪ್ಪನವ್ರಿಗೂ ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ನಡುವಿನ ಅನುಭಾವಿ ಕವಿ, ನಾಟಕಕಾರ ಮತ್ತು ಕನ್ನಡದ ಅತ್ಯಂತ ಪ್ರತಿಭಾವಂತ ವಿದ್ವತ್ತು ಮತ್ತು ಕಾಣಿಕೆ ಎರಡೂ ಇರುವಂಥ, ಭಾರತೀಯ ಧರ್ಮಗಳ ಮತ್ತು ಸಂಸ್ಕೃತಿಯ ಬಗ್ಗೆ ಪಾಂಡಿತ್ಯಪೂರ್ಣ ಹೊಳಹು ಇರುವಂಥ ನಮ್ಮೆಲ್ಲರ ನಡುವಿನ ಕವಿ ಮತ್ತು ನಾಟಕಕಾರ ಎಚ್.ಎಸ್. ಶಿವಪ್ರಕಾಶ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಸಮಾಜಮುಖಿ ಬಳಗದ 4 ಜನ ಪ್ರತಿಭಾವಂತರು ಇಲ್ಲಿದ್ದಾರೆ. ನಮ್ಮ HR ಸುಜಾತ ಅವರಿದ್ದಾರೆ, ಕವಿ, ಕಥೆಗಾರ್ತಿ, ಕಾದಂಬರಿಕಾರ. ಅವರು ಕೂಡ ಅತ್ಯಂತ ಆತ್ಮೀಯವಾಗಿ, ಅದು ಅವರದೇ ಸಂಭ್ರಮ ಆದರೂ ಕೂಡ ಅತ್ಯಂತ ಆತ್ಮೀಯವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಜ್ಯೋತಿ ಅವರು ಬಂದಿದ್ದಾರೆ. ಅವರು ಅಧ್ಯಾಪಕಿ, ಬರಹಗಾರ್ತಿ ಮತ್ತು ವೈಚಾರಿಕ ಬರಹಗಾರ್ತಿ ಕೂಡ. ಅವರು ಕೂಡ ಬಹಳ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಸಮ್ಮೇಳನದಲ್ಲಿ ಎಷ್ಟೆಲ್ಲ ಒಂದು ವಿಶಿಷ್ಟವಾದ ವಿನ್ಯಾಸ ಆಗಿದೆ, ನೀವೆಲ್ಲ ನೋಡ್ತಾ ಇದ್ದೀರ. ಆ ಎಲ್ಲ ವಿನ್ಯಾಸದ ರೂವಾರಿ ನಮ್ಮ ಆನಂದರಾಜ್ ಅರಸು, ಕನ್ನಡದ ಬಹಳ ಉತ್ತಮ ಬರಹಗಾರ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವ್ರಿಗೆ ಒತ್ತಾಯ ಮಾಡಿ ಅವ್ರಿಗೆ ನಮ್ಮ ಸಮಾಜಮುಖಿ ಪತ್ರಿಕೆಯಲ್ಲಿ ಜಾಸ್ತಿ ಬರೆಸ್ತಾ ಇದ್ದೇವೆ. ಬಹಳ ಒಳ್ಳೆಯ ಬರಹಗಾರ, ವೈಚಾರಿಕ ಬರಹಗಾರ ಆನಂದರಾಜ್ ಅರಸನ್ನು ಕೂಡ ಬಹಳ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇಡೀ ಸಮಾಜಮುಖಿ ಬಳಗದ ದೈತ್ಯ ಶಕ್ತಿ ಒಬ್ಬರಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕೆಲ್ಲ. ಹಿಂದೆ ರಂಗ ಸಂಘಟಕ, ಅವರು ಕೈ ಹಿಡಿದ್ರೆ ಯಾವ ಕೆಲಸವೂ ಕೂಡ ಆಗದೆ ಉಳಿಯೋದಿಲ್ಲ. ನಿನ್ನೆ ಯಾರೋ ನನಗೆ ಕೇಳ್ತಾ ಇದ್ರು, ಅಭಿನವ ರವಿಕುಮಾರ್ ಕೇಳ್ತಾ ಇದ್ರು, ಈ ರೀತಿ ನೀವು ಮೊದಲನೇ ವರ್ಷ ಮಾಡ್ತಾ ಇದ್ರೆ ಬಹಳ ಸಂತೋಷ, ಆದ್ರೆ ಒಟ್ಟು ಒಂದು 5 ವರ್ಷನಾದ್ರೂ ನೀವು ಬಹಳ ಚೆನ್ನಾಗಿ ನಡೆಸಬೇಕು ಅಂತ. ಅವಾಗ ನಾನು ಒಂದು ಮಾತು ಹೇಳಿದೆ, ನೋಡಿ ರಟ್ಟೆ ಎಲ್ಲಿವರೆಗೆ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೆ ಮಾಡ್ತೇವೆ ಅಂತ. ಆದ್ರೆ ರಟ್ಟೆ ಯಾರ್ದು ಅಂದ್ರೆ ನಮ್ಮ ಶಶಿಧರ್ ಬಾರಿಘಾಟ್ ಅವ್ರ ರಟ್ಟೆ ಎಲ್ಲಿವರೆಗೆ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೆ ನಾವು ಮಾಡ್ತೇವೆ, ಸಮಾಜಮುಖಿ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಒಂದು ನಮ್ಮೆಲ್ಲರ ಸಮಾಜಮುಖಿ ಬೆಳಗದ ದೈತ್ಯ ಶಕ್ತಿ ಶಶಿಧರ್ ಬಾರಿಘಾಟ್ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಕನ್ನಡದ ಕೈಂಕರ್ಯಕ್ಕೆ ಅಮೋಘ ಪ್ರಚಾರ ನೀಡುತ್ತಿರುವಂತಹ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಸಮೂಹ ಮಾಧ್ಯಮ ಮಿತ್ರರು, ಇನ್ಫ್ಲೂಯೆನ್ಸರ್ಸ್, ಇವರೆಲ್ಲರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಬಹಳ ಗೌರವದಿಂದ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕದ ಉದ್ದಗಲಗಳಿಂದ, ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ, ಬರ್ತಾ ಇದ್ದಾರೆ. ನೀವೆಲ್ಲ ಸಾಹಿತಿಗಳಿಗೆ, ಸಹೃದಯರಿಗೆ, ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಸಮಾಜಮುಖಿ ಬೆಳಗದ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ವಿಚಾರ ನಾನು ಹೇಳಲೇಬೇಕು. ಕಳೆದ 1-2 ತಿಂಗಳಲ್ಲಿ ಕನ್ನಡದ ಅತ್ಯಂತ ಜನಪ್ರಿಯ ಕಾದಂಬರಿಕಾರ S.L. ಭೈರಪ್ಪನವರು ನಿಧನರಾಗಿದ್ದಾರೆ. ನಮ್ಗೆ ಬಹಳ ಒಂದು ದುಃಖದ ವಿಚಾರ. ಅದೇ ರೀತಿ ಕನ್ನಡದ ಬಹಳ ಪ್ರತಿಭಾವಂತ ಕವಿ ಮತ್ತು ಕಾದಂಬರಿಕಾರ ಮೊಗಳ್ಳಿ ಗಣೇಶ್ ಅವರು ಕೂಡ ಅಕಾಲಿಕವಾಗಿ ಅವರು ಕೂಡ ನಿಧನರಾಗಿದ್ದಾರೆ. 2 ಹಿರಿಯ ಜೀವಿಗಳು ಕನ್ನಡದ ಸೇವೆಯನ್ನು ಮಾಡಿದಂಥವ್ರು, ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತಹ ಈ 2 ಜೀವಿಗಳಿಗೆ, S.L. ಭೈರಪ್ಪನವ್ರಿಗೆ ಹಾಗೂ ಮೊಗಳ್ಳಿ ಗಣೇಶ್ ಅವ್ರಿಗೆ 1 ನಿಮಿಷ ನಿಂತು ಅವರ ಅಗಲಿದ ಜೀವಕ್ಕೆ ಸಂತಾಪ ಸೂಚನೆ ಮಾಡುವಂಥ ಮತ್ತು ಅವ್ರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡೋಣ. 1 ನಿಮಿಷ. ಧನ್ಯವಾದ. ಸ್ನೇಹಿತರೆ,
ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬಹುಶಃ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕೋ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕಳೆದ ಎರಡು ಮೂರು ತಿಂಗಳಿಂದ ಹೋರಾಟ ಮಾಡಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ಎಲ್ಲ ಒಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಲೋಪದೋಷಗಳಿರ್ಬೋದು. ಆ ಎಲ್ಲ ಲೋಪದೋಷಗಳನ್ನ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಈ ಒಂದು ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನಿದೆ, ಭಾಳ ಅರ್ಥಪೂರ್ಣವಾಗಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅನ್ನೋದು ಏನು ಉದ್ದೇಶ ಇದೆ, ಆ ಉದ್ದೇಶ ಈಡೇರುವಿಕೆಗೆ ನಿಮ್ಮೆಲ್ಲರ ಭಾಗವಹಿಸುವಿಕೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ಕಳಕಳಿಯಿಂದ ವಂದಿಸಿ ಮತ್ತು ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿರುವಂತಹ ಗೌರವಾನ್ವಿತ ಅತಿಥಿಗಳನ್ನು ತಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಸಮಾಜಮುಖಿ ಬಳಗದ ಸ್ಫೂರ್ತಿ ಮತ್ತು ರೂವಾರಿ ಶ್ರೀಯುತ ಜಯರಾಮ್ ರಾಯ್ಪುರ ಅವರಿಗೂ ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಸಮಾಜಮುಖಿ ಪತ್ರಿಕೆ ಕಳೆದ 8 ವರ್ಷದಿಂದ ಸಮಾಜಮುಖಿ ಪ್ರಕಾಶನದಿಂದ ಹೊರಹೊಮ್ಮುವಂತಹ ಚಿಂತನಶೀಲ ಪತ್ರಿಕೆ, ಮಾಸಪತ್ರಿಕೆ. ಸಮಾಜಮುಖಿ ಬಳಗ ನಾಡಿನ ಅಂತಃಕರಣ ಹಾಗೂ ಸಾಕ್ಷಿ ಪ್ರಜ್ಞೆ ಅಂದರೆ ತಪ್ಪಾಗಲಾರದು. ಕನ್ನಡ ಸಾಹಿತ್ಯದ ಹಿರಿಮೆ ಗರಿಮೆ ಹೆಚ್ಚಿಸಬೇಕೆನ್ನುವ ಎಲ್ಲ ಸಹೃದಯರನ್ನು, ಕನ್ನಡದ ಕ್ರಿಯಾಶೀಲ ಮನಸ್ಸುಗಳನ್ನು ಒಂದೆಡೆ ಸೇರಿಸಿ ಮಾಡ್ತಿರುವಂತಹ ಈ ಒಂದು ಸಂಭ್ರಮದ ಸಾಹಿತ್ಯದ ಉತ್ಸವ. ಈ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಕನ್ನಡಮನ ಸಾಹಿತ್ಯ ಸೇವೆ ಹೀಗೆ ಜಗದಗಲ ಮುಗಿದಗಲ ಹಬ್ಬಲಿ ಅನ್ನುವಂತಹ ಆಶಯದಿಂದ ಪ್ರೀತಿಯಿಂದ ನಡೀತಿರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಮ್ಮ ಹಿರಿಯ ಸಾಹಿತಿಗಳಾದಂತಹ ಶ್ರೀಯುತ ಹಂಪ ನಾಗರಾಜಯ್ಯನವರಲ್ಲಿ ಮತ್ತು ವೇದಿಕೆ ಮೇಲೆ ಇರುವಂತಹ ಶ್ರೀಯುತ ಬರ್ಗೂರು ರಾಮಚಂದ್ರಪ್ಪನವರು, HS ಶಿವಪ್ರಕಾಶ್ ಅವರು, ಶ್ರೀಮತಿ ಸುಜಾತ ಅವರು, ಜ್ಯೋತಿ, ಶಶಿಧರ್ ಬಾರಿಘಾಟ್ ಅವರು, ಆನಂದರಾಜ ಅರಸ್, ನಿಮ್ಮೆಲ್ಲರ ಪರವಾಗಿ ಈ ಪ್ರೀತಿಯ ಕನ್ನಡದ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಿದ್ದಾರೆ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ನವೆಂಬರ್ 8 ಮತ್ತು 9 ಕೊಂಡಜ್ಜಿ ಬಸಪ್ಪ ಸಭಾಂಗಣ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್. ಇಲ್ಲಿ ಸಭಾಂಗಣದಲ್ಲಿ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಯಶಸ್ವಿಯಾಗಿ ದೀಪ ಹಚ್ಚುವುದರ ಮೂಲಕ ಚಾಲನೆ ದೊರೆತಿದೆ. ಇದೀಗ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್ ಅವರಲ್ಲಿ ನೋಡಿ ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಏನೂ ಇಲ್ಲ, 89 ವರ್ಷ ಅಷ್ಟೇ. ಕನ್ನಡ ಸಾರಸ್ವತ ಲೋಕದ ಹಿರಿಯರು, ಹಂಪನ ಭಾಷಾ ವಿಜ್ಞಾನಿ, ಅಧ್ಯಾಪಕರು, ಶ್ರೇಷ್ಠ ವಾಗ್ಮಿಗಳು, ಹಲವು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಕನ್ನಡದ ಸುಮಾರು 25 ವಿಶ್ವವಿದ್ಯಾಲಯಗಳ, ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡದ ಬಗ್ಗೆನೇ ಪೇಪರ್ ಪ್ರೆಸೆಂಟ್ ಮಾಡಿರುವಂತಹ ಈ ಹಿರಿಯ ನಮ್ಮ ಸಂಶೋಧಕರು, ವಾಗ್ಮಿಗಳು
ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ, ಉದ್ದೇಶಿಸಿ ಮಾತನಾಡ್ತಾರೆ. ಅವರ ಒಂದು ಚೈತನ್ಯ, ಅವರ ಒಂದು ಪ್ರೀತಿ ಚಿಲುಮೆ ನಮ್ಮಲ್ಲಿ ಸದಾ ಇರಲಿ ಅಂತ ಕೇಳ್ಕೊಳ್ತಾ ತಮ್ಮ ಮಾತಿಗಾಗಿ ಕರೆಸು. ಜೈರಾಮ್ ರಾಯ್ಪುರ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಎದುರಿನಲ್ಲಿ ಕುಳಿತಿರುವ ಎಲ್ಲ ಅತಿ ಗಣ್ಯರೇ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಒಂದು ಕಾರಣ ಅಲ್ಲ, ಹಲವು ಕಾರಣಗಳಿವೆ. 8 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ 8 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಾನು ನಡೆಸಿದಂಥವನು. ಆದರೆ ಇಂಥ ಸಮ್ಮೇಳನ ನನ್ನ ಕೈ ನಡೆಸೋಕ್ಕಾಗಿರಲಿಲ್ಲ ಅಂತ ಸೋಲು ಒಪ್ಕೊಳ್ತೀನಿ ಇವತ್ತು. ಯಾಕೆಂದರೆ ಆ ಸಮ್ಮೇಳನದ ಒಂದು ಕ್ರಮ ಪರಿಷತ್ತಿನ ವ್ಯಾಪ್ತಿಯಲ್ಲಿ, ಅದನ್ನು ಸಂಘಟಿಸ್ತಕ್ಕಂತಹ ಸ್ವಾಗತ ಸಮಿತಿಯ ವ್ಯಾಪ್ತಿಯಲ್ಲಿ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಅನಿವಾರ್ಯವಾಗಿ ಪರಿಷತ್ತಿನ ಅಧ್ಯಕ್ಷರು ಏನು ಮಾಡೋಕ್ಕಾಗಲ್ಲ. ಆ ರೀತಿ ನಡೆಸ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಒಂದು ಝಲಕ್ ನಿಮಗೆ ಹೇಳಿ ನಾನು ಮಾತು ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಇಂಥದ್ದೊಂದು ಅಪೂರ್ವವಾದಂತಹ ಅರ್ಥಪೂರ್ಣವಾದ ಮೌಲಿಕವಾದ ಸಾಹಿತ್ಯ ಸಮ್ಮೇಳನವನ್ನು ಸಂಯೋಜಿಸಿರ್ತಕ್ಕಂತಹ ಸಮಾಜಮುಖಿ ಆ ಬಳಗ, ಆ ನಂದೆ ಬಳಗ, ಜೈರಾಮ್ ರಾಯ್ಪುರ ಅಂತ ಮಳಗೊಂಡು ಎಲ್ಲ ಆ ಬಳಗದ ಶ್ರಮ ಏನು ಪಟ್ಟಿದ್ದಾರೆ. ಇದು ಒಂದು ದಿವಸ, 1 ತಿಂಗಳು, 2 ತಿಂಗಳಲ್ಲಿ ನಡೆದ ಸಿದ್ಧತೆ ಏರ್ಪಾಟಲ್ಲ. ಸತತವಾಗಿ 12 ತಿಂಗಳು ಇದಕ್ಕಾಗಿ ಶ್ರಮಿಸಿದ್ದಾರೆ. ಕರ್ನಾಟಕದ ಉದ್ದಗಲಗಳಲ್ಲಿ ಸಂಚರಿಸಿದ್ದಾರೆ. ಕನ್ನಡದ ಮನಸ್ಸುಗಳನ್ನು ಒಂದು ಕಡೆ ತರಬೇಕು, ಒಂದು ವೇದಿಕೆಗೆ ತರಬೇಕು, ಒಂದು ಜಾಗಕ್ಕೆ ತರಬೇಕು ಅನ್ನುವ ಒಂದು ದೃಷ್ಟಿಯಿಂದ, ಒಂದು ಚಿಂತನೆಗೆ, ಒಂದು ಚಾವಣಿಯ ಕೆಳಗೆ ನಾವೆಲ್ಲ ಕೂಡಬೇಕು ಎನ್ನುವ ಭಾವನೆಯಿಂದ ಅವರ ಕೆಲಸವನ್ನು ಬಹಳ ತಮ್ಮನ್ನು ತೊಡಗಿಸಿಕೊಂಡು ಮಾಡಿದ್ದಾರೆ. ಅದನ್ನು ನಾನು ಬಲ್ಲವನು, ಕಂಡವನು. ಅದಕ್ಕಾಗಿ ಇನ್ನೊಮ್ಮೆ ಜೈರಾಮ್ ರಾಯ್ಪುರ ಮತ್ತು ಅವರ ಬಳಗವನ್ನು ಅಭಿನಂದಿಸಿ, ನಾನು ಹೇಳ್ತಾ ಇದ್ನಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಂದರೆ ಅದಕ್ಕೆ ಅಧ್ಯಕ್ಷರು ಅವ್ರನ್ನ ಮೆರವಣಿಗೆ, ಪಾಪ ಅಧ್ಯಕ್ಷರು ಒಂದು 50 ಪುಟದ ಭಾಷಣ ಸಿದ್ಧ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೆಲ್ಲ ಓದಬೇಕು, ನಾನು ಕನ್ನಡ ನಾಡಿಗೆಲ್ಲ ಹೇಳಬೇಕು ಅಂತ. ಆದರೆ ಆ ಮೆರವಣಿಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಸುಸ್ತಾಗಿರುತ್ತೆ. ಅದರಿಂದ 50 ಪುಟ ಓದೋಕ್ಕಾಗಲ್ಲ ಅಂತ ಒಂದು 10 ಪುಟ ಅದರಲ್ಲಿ ಕಡಿಮೆ ಮಾಡಿಕೊಂಡು ವೇದಿಕೆ ಬಂದು ಕೂತ್ಕೊಳ್ತಾರೆ. ಆಮೇಲೆ ಸ್ವಾಗತ ಭಾಷಣ ಆಗಬೇಕು. ಅವರು ಯಥಾಶಕ್ತಿ ಎಷ್ಟು ಕೊರೆಯೋಕ್ಕೆ ಸಾಧ್ಯವೋ ಅವರು ಒಂದು ಸ್ವಾಗತ ಭಾಷಣ ಮಾಡ್ತಾರೆ ಪರಿಷತ್ತಿನ ವತಿಯಿಂದ. ಅಲ್ಲಿಗೆ ಸ್ವಾಗತ ಭಾಷಣ ಮುಗಿಲಿಲ್ಲ. ಯಾರು ಆ ಸ್ಥಳೀಯರು ಸ್ವಾಗತ ಸಮಿತಿ ಮಾಡ್ಕೊಂಡಿದ್ದಾರೋ ಅವರು ಒಂದು ಸ್ವಾಗತ ಭಾಷಣ ಮಾಡಬೇಕು. ಸೊ ಅವ್ರದ್ದೊಂದು ಅಷ್ಟೊತ್ತಿಗೆ ಸ್ವಲ್ಪ ಬೆವರು ಎಲ್ಲ ಒರೆಸ್ಕೊಂಡು 40 ಪುಟದ ಭಾಷಣವನ್ನು ಅಧ್ಯಕ್ಷರು ಇಲ್ಲ ಇಷ್ಟೊತ್ತಾಗೋದಿಲ್ಲ ಅಂಥೇಳಿ 30 ಪುಟಕ್ಕೆ ಇಳಿಸಿರ್ತಾರೆ. ಆಮೇಲೆ ಬೇರೆ ಬೇರೆ ಸ್ಮರಣ ಸಂಚಿಕೆಗಳು ಬಿಡುಗಡೆ ಆಗಬೇಕು. ಬಿಡುಗಡೆ ಎಲ್ಲ ಅದಕ್ಕೊಂದು 10-15 ನಿಮಿಷ ಆಗುತ್ತೆ. ಆಮೇಲೆ ದೀಪ ಹಚ್ಚೋದು, ಮುಖ್ಯಮಂತ್ರಿಗಳು, ಅದು ಪ್ರೋಟೋಕಾಲು, ಅವ್ರ ಭಾಷಣ. ಆಮೇಲೆ ಇವರು ಕಡೆಯಲ್ಲಿ ಇವ್ರ ಭಾಷಣ ಬರೋ ಅಷ್ಟೊತ್ತಿಗೆ 10 ಪುಟ ಮಾಡಿದರೆ ಸಾಕು ಅಂತೇಳಿ ಸುಸ್ತಾಗಿರ್ತಾರೆ ಅವರು. ನಮ್ಮ ರಾಮಚಂದ್ರಪ್ಪ ಅವರು ಕೂಡ ಅಧ್ಯಕ್ಷರಾಗಿದ್ದಂಥವ್ರು ಸಮ್ಮೇಳನದಲ್ಲಿ. ಅದರಿಂದ ನಾನು ಹೇಳಿದ್ರಲ್ಲಿ ಏನು ಸುಳ್ಳು ತಟವಟ ಇಲ್ಲ, ನಾನು ಕಡಿಮೆನೇ ಹೇಳಿದ್ದೀನಿ ಅಂತ ಅವರು ಭಾವಿಸ್ಕೊಡ್ಬೋದು. ಅಂತಹ ಸಮ್ಮೇಳನ ಹೋಗಿ ಬೇರೆ ರೀತಿಯ ಸಮ್ಮೇಳನವನ್ನು ಆಲೋಚಿಸಿ ಈಗಾಗಲೇ ಕೆಲವು ಪ್ರಯತ್ನಗಳು ನಡೆದು, ಅದರಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದದ್ದು ಈ ವೇದಿಕೆಯಲ್ಲಿ ಮತ್ತು ಈ ಸಂದರ್ಭದಲ್ಲಿ ಅಂತಂದರೆ, ಡಾಕ್ಟರ್ ಮೋಹನ್ ಆಳ್ವ ಅವರು ಮೂಡುಬಿದಿರೆಯಲ್ಲಿ ನುಡಿಸಿರಿ ರೀತಿಯಲ್ಲಿ ಅವರು ಏರ್ಪಾಡು ಮಾಡ್ತಾ ಇದ್ದಂಥ ಕಾರ್ಯಕ್ರಮ. ಅದರಲ್ಲಿ ನಾನು, ನಮ್ಮ ಬರ್ಗೂರು, ಇಲ್ಲಿರ್ತಕ್ಕಂಥ ಎಲ್ಲ ಭಾಗವಹಿಸಿದ್ದರು. ಅದು ಅರ್ಥಪೂರ್ಣವಾಗಿ ನಡೆದಂಥದ್ದು. 2 ವರ್ಷದಿಂದ ಬುಕ್ ಬ್ರಹ್ಮಾರವರು ಅವರು ಒಂದು ಕೂಡ ಕನ್ನಡದ ಸಾಹಿತ್ಯದ ಒಬ್ಬ
ಲಿಟರರಿ ಬುಕ್ ಬ್ರಹ್ಮ ಲಿಟರರಿ ಫೆಸ್ಟಿವಲ್, ಅದರಲ್ಲೂ ನಾವು ಎಲ್ಲ ಭಾಗವಹಿಸಿದ್ದೀವಿ. ಇವೆಲ್ಲವನ್ನು ಪರಿಗಣಿಸಿ ದೃಷ್ಟಿಯಲ್ಲಿಟ್ಕೊಂಡು ಅದರ ಪರಿಪ್ರೇಕ್ಷ್ಯದಲ್ಲಿ ಇನ್ನೂ ಅರ್ಥಪೂರ್ಣವಾಗಿ ಇನ್ನೂ ಮೌಲಿಕವಾಗಿ ಒಂದು ಸಮ್ಮೇಳನ ನಡೆಸಬೇಕು ಅಂತ ಸಮಾಜಮುಖಿಯವರು ಬಹಳ ಚಿಂತನೆ ಮಾಡಿ ಆಲೋಚನೆ ಮಾಡಿ ಅದರ 2 ದಿವಸದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾಗವಹಿಸುವ ನಾವು ಈ 2 ದಿವಸ ಅದು ಯಶಸ್ವಿಯಾಗಿ ನಡೆಯೋದಕ್ಕೆ ನಮ್ಮ ಪೂರ್ಣ ಸಹಕಾರವನ್ನು ಕೊಡೋಣ ಅಂತ ಹೇಳ್ತಾ, ಕನ್ನಡ ಈ ಹೊತ್ತು ಹಲವು ಆತಂಕಗಳಲ್ಲಿವೆ, ಹಲವು ಸವಾಲುಗಳು ನಮ್ಮ ಮುಂದೆ ಇವೆ. ನಾನು ನನ್ನ ಇಷ್ಟು ವಯಸ್ಸಿನಲ್ಲಿ ಮತ್ತು ಅನುಭವದಲ್ಲಿ ಕಂಡಂಥ ಒಂದು ಬಹಳ ಮುಖ್ಯವಾದ, ಆದರೆ ಅಷ್ಟಾಗಿ ಆ ಕಡೆ ಗಮನ ಕೊಡದೇ ಇದ್ದಂಥ ಒಂದು ಸವಾಲು, ಅದನ್ನು ಕುರಿತು ನಾನು ಪ್ರಸ್ತಾಪಿಸಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಇತ್ತೀಚೆಗೆ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದಂಥವರು ಸ್ಪರ್ಧಿಸಿದರು. ಆದರೆ ಅವರು ಚುನಾವಣೆಯಲ್ಲಿ ಸೋತರು. ಅದು ನನಗೆ ಒಂದು ಮೆಟಾಫರ ಕಾಣ್ತು, ರೂಪಕವಾಗಿ ಕಾಣ್ತು. ನ್ಯಾಯಾಧೀಶರು ಸೋತಿದ್ದು ಇನ್ನು ಮುಂದೆ ನಮ್ಮ ದೇಶದಲ್ಲಿ ನ್ಯಾಯ ಗೆಲ್ಲೋದು ಸ್ವಲ್ಪ ಕಷ್ಟ ಇದೆ ಅಂತ ಅದೊಂದು ರೂಪಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಳೆದ 12 ವರ್ಷಗಳಿಂದ ಈಚೆಗೆ ನಮ್ಮ ದೇಶ, ನಮ್ಮ ಭಾರತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಆಲೋಚಿಸಿ ನಾನು ಕಂಡಂತಹ 1-2 ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇನೆಂದರೆ, ಪ್ರಜಾಪ್ರಭುತ್ವಕ್ಕೆ ತುಂಬ ದೊಡ್ಡ ಗಂಡಾಂತರ ಅಪಾಯ ಇದೆ ಅಂತ ನಿಮಗೂ ನಮಗೂ ಮನವರಿಕೆ ಆಗಿದೆ. ಈ ಅಪಾಯಕಾರಿ ಹಿಡನ್ ಅಜೆಂಡಾ ಇರುವ ಪ್ರಕರಣಗಳು ದಿವಸದಿಂದ ದಿವಸಕ್ಕೆ ಹೆಚ್ಚುತ್ತಾ ಇವೆ. ಏಕೆಂದರೆ ಫೆಡರಲ್ ಭಾರತನ ಬಯಸ್ತಕ್ಕಂತಹ ಸಮಾಜವಾದಿ ಚಿಂತಕರಿಗೆ ಫ್ಯಾಸಿಸ್ಟ್ ಹಾದಿಯತ್ತ ಹೊರಟಿರ್ತಕ್ಕಂಥ ಈ ಸರ್ಕಾರದ ಧೋರಣೆಯನ್ನು ಟೀಕಿಸುವ ಮತ್ತು ಪರ್ಯಾಯ ರೀತಿಯಲ್ಲಿ ಆಲೋಚಿಸುವ ಒಂದು ಜವಾಬ್ದಾರಿ ಲೇಖಕರಾದ ನಮ್ಮ ಮೇಲಿದೆ ಎನ್ನುವ ಒಂದು ಗ್ರಹಿಕೆಯಿಂದ, ನಂಬಿಕೆಯಿಂದ ನಾನು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಆಲೋಚಿಸಿದ್ದೇನೆ. ಒಂದು ಭಾಷೆ, ಒಂದು ದೇಶ, ಒಂದು ಚುನಾವಣೆ, ಇದು ಇತ್ತೀಚಿನ ಒಂದು ದೊಡ್ಡ ಘೋಷಣೆ. ಈ ಘೋಷಣೆ ಮೇಲಿನ ತೇಲು ನೋಟಕ್ಕೆ ಬಹಳ ಆಕರ್ಷಕವಾಗಿ ನಾವು ಕಾಣುತ್ತೆ. ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದರೆ ಅದು ಭಯಂಕರ ಭಸ್ಮಾಸುರ ಆಗುವ ಒಂದು ಆತಂಕ ನನ್ನನ್ನು ಕಾಡ್ತಾ ಇದೆ. ಯಾಕೆಂದರೆ ನಮ್ಮ ದೇಶ ವಿವಿಧತೆಯ ದೇಶ, ಅದನ್ನು ನಾನು ಮುಂದೆ ವಿವರಿಸ್ತೀನಿ. ಹೀಗೆ ವೈವಿಧ್ಯದ ಗರ್ಭದಲ್ಲಿರ್ತಕ್ಕಂತಹ ಏಕತೆಯನ್ನು, ಅದಕ್ಕೇನಾದರೂ ಭ್ರೂಣಹತ್ಯೆ ಮಾಡುವ ರೀತಿಯಲ್ಲಿ ಅಜೆಂಡಾ ಏನಾದರೂ ನಡೀತಾ ಇದೆಯಾ ಅಂತ ನಾನು ಸ್ವಲ್ಪ ಹಾಗೆ ಆಲೋಚನೆ ಮಾಡಿ ಒಂದು ಕೆಲವು ಅಂಕಿಅಂಶಗಳನ್ನು ಇಟ್ಕೊಂಡು, ಏಕೆಂದರೆ ನಾನು ಹೇಳುವ ಪ್ರತಿಯೊಂದು ಮಾತಿಗೂ ಸಪೋರ್ಟಿವ್ ಆಗಿ ಕೆಲವು ಡಾಟಾ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಭಾರತದಲ್ಲಿ ಎಷ್ಟೊಂದು ಭಾಷೆಗಳು, ಮತಗಳು, ಧರ್ಮಗಳು, ಸಂಸ್ಕೃತಿ, ಉಪಸಂಸ್ಕೃತಿಗಳು ಇವೆ. ಅದು ನಮಗೆಲ್ಲ ಗೊತ್ತಿರುವ ಸಂಗತಿ. ಆದರೆ ಈ ವೈವಿಧ್ಯ ನಮಗೆ ಶಾಪ ಅಲ್ಲ, ಈ ವೈವಿಧ್ಯ ನಮಗೊಂದು ವರ. ಹೀಗಿರುವಾಗ ಆ ಜೇನುಗೂಡಿಗೆ ಯಾಕೆ ಕಲ್ಲೆಸಿಬೇಕು? ಇರೋದನ್ನು ಯಥಾಸ್ಥಿತಿ ಮುಂದುವರಿಯೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಾನು ಕಂಡುಕೊಂಡಂಥ ಉತ್ತರವನ್ನು ನನ್ನ ಮುಂದಿನ ಮಾತುಗಳಲ್ಲಿ ಹೇಳ್ತಾ ಇದ್ದೇನೆ. ಬರೋಣ ಈಗ ಒಂದು ಚುನಾವಣೆ ವಿಷಯಕ್ಕೆ ಬಂದರೆ, ಉತ್ತರ ಭಾರತ ಎಲ್ಲ ಒಂದು ಪಕ್ಷ ಬೆಂಬಲಿಸಿದರೆ ದಕ್ಷಿಣ ಭಾರತ ಯಾವಾಗಲೂ ಇನ್ನೊಂದು ಪಕ್ಷ ಗೆಲ್ಲಿಸೋದು ನಾವು ಕಳೆದ 2-3 ದಶಕಗಳಿಂದ ನಿರಂತರವಾಗಿ ನೋಡಿದ್ದೀವಿ. ಅದಕ್ಕೋಸ್ಕರ ಆಲೋಚನೆ ಏನು ಮಾಡಿದರು, ಅದನ್ನು ಈ ಒಗ್ಗಟ್ಟನ್ನು ಮುರಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ಇವರ ಒಳಗಡೆ ಭೇದಗಳನ್ನು
ಅಂಥ ಕಾಳುಗಳನ್ನು ಒಡಕುಗಳನ್ನು ಮೂಡಿಸುವ ಪ್ರಯತ್ನ ನಡೆದಿದೆ ಅಂತ ನನಗೊಂದು ಗುಮಾನಿ ಇದೆ. ಒಗ್ಗಟ್ಟು ಮುರಿಯೋದಕ್ಕೆ ಏನೇನು ಮಾಡ್ಬೋದು? ಬಾಲರಾಮ ಮಂದಿರದ ಆರಂಭೋತ್ಸವಕ್ಕೆ ಅದರ ಪೂಜೆಗೆ ತಮಿಳುನಾಡಿನ ಅರ್ಚಕರನ್ನು ಕರೆಸೋದು. ಕರ್ನಾಟಕ ಕೇರಳಕ್ಕಿಂತ ತೆಲುಗು ದೇಶಕ್ಕೂ ತಮಿಳುನಾಡಿಗೂ ಹೆಚ್ಚು ಸಹಾಯದ ಆಮಿಷ ಒಡ್ಡೋದು, ಬಲೆ ಬೀಸೋದು, ಇಂತಹ ಚಾಣಕ್ಯ ತಂತ್ರಗಳು ನಡೀತಾ ಇದೆ ಅಂತ ಅನಿಸುತ್ತೆ. ಒಂದು ಭಾಷೆಯ ಉದಾಹರಣೆಯನ್ನು ಇಟ್ಕೊಳ್ಳೋಣ. ನಮ್ಮದು ಬಹುಭಾಷೆಗಳ ದೇಶ. ಆದರೆ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣದ ಮೇಲೆ ಯಾವಾಗಲೂ ಕೆಂಗಣ್ಣು. ಯಾಕೆಂದರೆ ಇಲ್ಲಿ 4 ಪ್ರಮುಖವಾದ ದ್ರಾವಿಡ ಭಾಷೆಗಳಿವೆ. ಈ ದ್ರಾವಿಡ ಭಾಷೆಗಳು ಹಿಂದಿ ಭಾಷೆಗಿಂತ ಪ್ರಾಚೀನವಾದಂತಹ ಭಾಷೆಗಳು. ಈ ಭಾಷೆಗಳ ಬೇರುಗಳು ಆಳದಲ್ಲಿವೆ. ಅದರಿಂದ ಬಲಿಷ್ಠವಾಗಿರ್ತಕ್ಕಂಥ ಈ ದ್ರಾವಿಡ ಭಾಷೆಗಳನ್ನು, ಅವು ಬಹುಸಂಖ್ಯಾತ ಭಾಷೆಗಳು ಆಗಿರೋದ್ರಿಂದ ಅದನ್ನು ತಕ್ಷಣ ಎದುರು ಹಾಕ್ಕೊಳ್ಳೋದು ಕಷ್ಟ ಆಗಿದೆ. ಆದ್ದರಿಂದ ಏನು ಮಾಡ್ಬೋದು? ಇವರನ್ನು ನೇರವಾಗಿ ಎದುರು ಹಾಕ್ಕೊಳ್ಳೋ ಬದಲು ಹಿತ್ತಲ ಬಾಗಿಲಿಂದ, ಮಾರುವೇಷದಿಂದ ನುಗ್ಗೋ ಒಂದು ಉಪಾಯವನ್ನು ಮಾಡಿದರು. ಈ ಭಾಷೆಗಳಲ್ಲಿ ಒಡಕು ಮೂಡಿಸಲು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅದನ್ನು ಕಲ್ಪಿಸಿ ತಮಿಳಿಗೆ ಮೊದಲು ಮಾನ್ಯತೆ ಕೊಟ್ಟು ಉಳಿದವರು ಹೋರಾಡುವಂತೆ ಮಾಡಿದರು. ಎಲ್ಲ ಭಾಷೆಗಳು ಮಹತ್ವದವೇ, ಎಲ್ಲ ಭಾಷೆಗಳು ಕ್ಲಾಸಿಕಲ್ಲೇ. ಆ ಮಾತು ಹಾಗಿರಲಿ. ಈಗ ಆಗ್ತಾ ಇರೋದು ಒಳಗೊಳಗೆ ಜನಭಾಷೆಗಳನ್ನು ಕೊಲ್ಲುವ ಒಂದು ಹುನ್ನಾರ. ಬುದ್ಧ, ಮಹಾವೀರ ಅವರು ಬೋಧಿಸಿದಂತಹ ಪಾಳಿ, ಪ್ರಾಕೃತ ಇಂಥ ಜನಭಾಷೆಗಳನ್ನು ನೆಲ ಕಚ್ಚಿಸಿ ಸಂಸ್ಕೃತವನ್ನು 12 ವರ್ಷಗಳಿಂದ ಈಚೆಗೆ ಮೇಲೆತ್ತುವ ಕೆಲಸ ವ್ಯಾಪಕವಾಗಿ ನಡೆದಿದೆ. ಕಾಳಿದಾಸ, ಭಾಷಾದಿಗಳ ನಾಟಕಗಳಲ್ಲಿ ಇರೋದು ಪೂರ್ತಿ ಸಂಸ್ಕೃತ ಅಲ್ಲ. ಸಂಸ್ಕೃತ ಕೇವಲ 40%, ಇನ್ನು ಉಳಿದ 60% ಇರ್ತಕ್ಕಂಥದ್ದು ಪ್ರಾಕೃತ ಭಾಷೆಗಳು. ಅದರಿಂದ ಅದಕ್ಕೆ ಸಂಸ್ಕೃತದ ಛಾಯೆ ಕೊಡ್ತಾ ಇದ್ರು ಹಿಂದೆ ಎಲ್ಲ. ಈಗ ಯಾಕೆಂದರೆ ಅಲ್ಲಿ ರಾಜನನ್ನು ಬಿಟ್ಟರೆ ರಾಣಿಯೂ ಸೇರಿ ಇನ್ಯಾರೂ ಸಂಸ್ಕೃತದಲ್ಲಿ ಮಾತನಾಡೋಗಿದ್ರು, ಎಲ್ಲ ಪ್ರಾಕೃತದಲ್ಲಿ ಮಾತಾಡಬೇಕಾಗಿತ್ತು. ಈಗೇನು ಮಾಡಿದ್ದಾರೆ? ಸಂಪೂರ್ಣವಾಗಿ ಪ್ರಾಕೃತವನ್ನು ಇಲ್ಲದಾಗಿ ಮಾಡಿ ಇಡೀ ಪುಸ್ತಕ ಸಂಸ್ಕೃತಮಯವಾಗಿದೆ. ಇದು ಕಾಳಿದಾಸನಿಗೆ, ಭಾಸನಿಗೆ ಮಾಡಿದಂತಹ ಅಪಚಾರ. ಮತ್ತು ಅವರು ಯಾವ ಟೆಕ್ಸ್ಟ್ ಇಟ್ಕೊಟ್ಟಿದ್ರು ಆ ಟೆಕ್ಸ್ಟನ್ನೇ ಬದಲಾಯಿಸ್ತಕ್ಕಂತಹ ದಿಕ್ಕಿನಲ್ಲಿ ಹೊರಟಿರ್ತಕ್ಕಂಥದ್ದು. ಸಂಸ್ಕೃತವನ್ನು ಸ್ಥಾಪಿಸಬೇಕು, ಅದಕ್ಕಾಗಿ ಅಡ್ಡಿ ಇರ್ತಕ್ಕಂಥ ಯಾವುದೇ ಭಾಷೆಯನ್ನು ಕೂಡ ಕೊಚ್ಚಬೇಕು ಅನ್ನುವ ಒಂದು ಧೋರಣೆ ಇದರಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಯಾರೂ ಪ್ರಶ್ನಿಸ್ತಾ ಇಲ್ಲ. ಪ್ರಶ್ನಿಸೋರೇ ಇಲ್ಲದೆ ಇರುವಾಗ ಮಾಡುವ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಭಾವನೆಗೆ ಶಕ್ತಿ ಬರುತ್ತೆ, ಒಂದು ವೇಗ ಬರುತ್ತದೆ, ಅನ್ಯಾಯದ ವೇಗ ಹೆಚ್ಚುತ್ತೆ. ಈಗಾಗಲೇ ಲಿಪಿ ಇಲ್ಲದೆ ಇರತಕ್ಕಂಥ 25 ದ್ರಾವಿಡ ಭಾಷೆಗಳನ್ನು ನೆಲಕಚ್ಚಿಸಲಾಗಿದೆ. ಅವಕ್ಕೇನು ಅಸ್ತಿತ್ವವೇ ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಹೋಗ್ತದೆ. ಸಾವಿನ ಕಡೆಗೆ ಧಾವಿಸ್ತಾ ಇರ್ತಕ್ಕಂತಹ ಭಾಷೆಗಳಿಗೆ ಇನ್ನಷ್ಟು ವೇಗ ಹೆಚ್ಚಿಸುವ ಹಾಗೆ ಸಂಸ್ಕೃತಕ್ಕೆ ಎಷ್ಟು, ಹಿಂದಿಗೆ ಹೆಚ್ಚು ಅನುಕೂಲಗಳನ್ನು, ಅವಕಾಶಗಳನ್ನು ಕಲ್ಪಿಸಿದಂಥ ಸಂದರ್ಭದಲ್ಲಿ ಈ ಭಾಷೆಗಳ ಕುತ್ತಿಗೆಯನ್ನು ಹಿಚಿಗದಾಗತ್ತೆ, ಉಸಿರು ಕಟ್ಟಿಸಿದಾಗತ್ತೆ. ನ್ಯಾಯ, ಔಚಿತ್ಯ, ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಕೋಟಿ ಕೋಟಿ ಜನರ ಭಾಷೆಗಳನ್ನು ತುಳಿದು ಕೇಂದ್ರ ಸರ್ಕಾರ ಸಂಸ್ಕೃತವನ್ನು ರಾಜಾರೋಷಾಗಿ ಮುನ್ನುಗ್ಗಿಸುತ್ತಿದೆ. ಅದೆಷ್ಟು ಧಾರಾಳವಾಗಿ ಕೇಂದ್ರ ಸರ್ಕಾರ ಸಂಸ್ಕೃತನ ಪೋಷಿಸ್ತಾ ಇದೆ ಅಂತ ಅನ್ನೋದನ್ನು ಅಂಕಿ ಅಂಶಗಳನ್ನು ಕೊಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಭಾಷೆಯನ್ನು ಅಟ್ ದಿ ಕಾಸ್ಟ್ ಆಫ್ ಅದರ ಭಾಷೆಗಳನ್ನು, ಇತರ ಭಾಷೆಗಳನ್ನು ಬೆಳೆಸ್ತಾ ಇದ್ದಾರಲ್ಲ, ಇದು ದೇಶದ ಬೊಕ್ಕಸದ ಒಂದು ಭಾಗ ಸಂಸ್ಕೃತ ಪ್ರಚಾರಕ್ಕೆ ವೆಚ್ಚವಾಗುತ್ತಿದೆ. ಆಸೆಯತು ಹಿಮಾಚಲ, ಸಾವಿರಾರು ಸಂಘ ಸಂಸ್ಥೆ, ಪಾಠಶಾಲೆ, ಕಾಲೇಜು, ಮಠಗಳು,
ಸಂಸ್ಕೃತಕ್ಕೆ ಪಟ್ಟ ಕಟ್ಟಿವೆ. ಇವು ಸಾಲದು ಎಂಬಂತೆ ದೇಶದಲ್ಲಿ 14 ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ. ಇರಲಿ, ಅದಕ್ಕೆ ನಮಗೆ ಅವು ಸಂಸ್ಕೃತ ಶತ್ರು ಅಲ್ಲ, ಅದನ್ನು ಮುಂದೆ ನಾನು ಹೇಳ್ತೇನೆ. ಆದರೆ ಸಂಸ್ಕೃತದಷ್ಟೇ ಪ್ರಾಚೀನವು, ಸಂಸ್ಕೃತದಷ್ಟೇ ಸಮೃದ್ಧವು, ಸಂಸ್ಕೃತದಷ್ಟೇ ಮಹತ್ವವಾದಂತಹ ಇತರ ಪಾಡಿ ಪ್ರಾಕೃತ ಭಾಷೆಗಳಿಗೆ ಒಂದು ವಿಶ್ವವಿದ್ಯಾನಿಲಯ ಆಸೇತು ಹಿಮಾಚಲ ಹುಡುಕಿದರೆ ಇಲ್ಲ. ಇಲ್ಲಿಗೆ ಮುಗಿಲಿಲ್ಲ ಈ ಶೋಷಣೆ, ಈ ಪಕ್ಷಪಾತ. ಹಿಂದಿ ಭಾಷೆಯ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ವೇಗವಾಗಿ ಸಂಸ್ಕೃತದ ದಬ್ಬಾಳಿಕೆಗೆ ಶಕ್ತಿ ತುಂಬುತ್ತಾ ಇರ್ತಕ್ಕಂಥ ಅಂಕಿಅಂಶನ ಆಲಿಸಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಈ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದಂತಹ ವಿದ್ವಾಂಸರಿಗೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ರಾಷ್ಟ್ರಪತಿಗಳ ಸರ್ಟಿಫಿಕೇಟ್ ಮತ್ತು 5 ಲಕ್ಷ ರೂಪಾಯಿ ನಗದು ಇದನ್ನು ಕೊಡ್ತಾರೆ. ಈ ಪ್ರಶಸ್ತಿಗಳು ಸಂಸ್ಕೃತಕ್ಕೆ 30 ಪ್ರಶಸ್ತಿಗಳಿವೆ. ಆದರೆ ಕೋಟಿ ಕೋಟಿ ಜನರು ಮಾತನಾಡ್ತಕ್ಕಂತಹ ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಈ ಭಾಷೆಗಳಿಗೆ 2 ಅಥವಾ 1 ಪ್ರಶಸ್ತಿ ಮಾತ್ರ. ಈ ಭಾಷೆಗಳಿಗೆ ಇದ್ದಿರುವ ಸಹಾಯಧನದ ಮಾಹಿತಿ ಕೇಳಿ, ಅದು ಅನ್ಯಾಯದ ಪರಮಾವಧಿ. ಕಳೆದ 11 ವರ್ಷಗಳಲ್ಲಿ ಭಾರತ ಸರ್ಕಾರ ಸಂಸ್ಕೃತವನ್ನು ಪ್ರಚಾರ ಮಾಡಲು 2532 ಕೋಟಿ 32.59 ಕೋಟಿ ಕೊಟ್ಟಿದೆ, ಕೊಡಬೇಕಾದ್ದೆ. ಆದರೆ ದ್ರಾವಿಡ ಭಾಷೆಗಳಾದ ತಮಿಳಿಗೆ 113.48 ಕೋಟಿ, ತೆಲುಗಿಗೆ 12.65 ಕೋಟಿ, ಕನ್ನಡಕ್ಕೆ 12.28 ಕೋಟಿ, ಮಲಯಾಳಕ್ಕೆ 4.52 ಕೋಟಿ, ಸಂಸ್ಕೃತಕ್ಕೆ 2532.59 ಕೋಟಿ. ಕನ್ನಡ, ತೆಲುಗು, ಮಲಯಾಳ ಈ 3 ಭಾಷೆಗಳಿಗೆ ಒಟ್ಟು ಕೇವಲ ಎಷ್ಟು ಕೊಟ್ಟಿದ್ದಾರೆ? 34.45 ಕೋಟಿ. ಅಂದರೆ ಸಂಸ್ಕೃತಕ್ಕೆ 2532.59 ಕೋಟಿ, ಒಟ್ಟು 27 ಕೋಟಿ ಜನರು ಮಾತನಾಡುವ 4 ದ್ರಾವಿಡ ಭಾಷೆಗಳು ಸೇರಿ 142 ಕೋಟಿ. ಇದ್ಯಾವ ನ್ಯಾಯ? ಏನ ನ್ಯಾಯ? ಕೇಂದ್ರದ ಕುಹಕವ ನೋಡಲ್ಲಿ ಅಂತ ನಾವು ಕುವೆಂಪು ಮಾತನ್ನು ಬಳಸ್ಕೊಂಡು ಹೇಳ್ಬೋದು. ಹಿಂದಿಯ ಭಾರತದಿಂದ ಈಗಾಗಲೇ ಆ ಚಪ್ಪಡಿಯನ್ನು ನಮ್ಮ ಕೈಲಿ ಹೊರಕ್ಕಾಗಲ್ಲ ಅಂತ ತತ್ತರಿಸ್ತು ಇರುವ ಸಂದರ್ಭದಲ್ಲಿ ಎದ್ದು ನಿಲ್ಲಕ್ಕಾಗದೇ ಇರೋ ಹಾಗೆ ಬಗ್ಗು ಬಡಿಯಲು ಹೂಡಿರುವ ಹುನ್ನಾರವಿದು. ದಕ್ಷಿಣ ಭಾರತದ ಈ ದ್ರಾವಿಡ ರಾಜ್ಯಗಳು ಯಾವಾಗಲೂ ಕೇಂದ್ರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದರಿಂದ ನಾನಾ ರೂಪಗಳಲ್ಲಿ ಮಟ್ಟ ಹಾಕಬೇಕು ಅನ್ನುವ ಸಂಚು ಇದು. ಈ ಭಾಷೆಗಳಿಗೂ ದುಡ್ಡು ಕೊಟ್ಟು ಹಾಕಿ ಕಾಣಬೇಕು, ಆದರೆ ಅದು ಚೈತನ್ಯವನ್ನು ಕುಗ್ಗಿಸಬೇಕು. ಅಂದರೆ ಸ್ಲೋ ಪಾಯ್ಸನಿಂಗ್ ಅಂದರೆ ಇದೇನೆ. ಅನೇಕ ವರ್ಷ ಕನ್ನಡವನ್ನು ಕಲಿಯದೆಯೇ ಸಂಸ್ಕೃತವನ್ನು ಆರಿಸಿ ರ್ಯಾಂಕು ಗಿಟ್ಟಿಸಿ ಕನ್ನಡವನ್ನು ಆರಿಸಿಕೊಂಡ ಕೋಟ್ಯಾಂತರ ವಿದ್ಯಾರ್ಥಿಗಳ ಮೇಲೆ ಸವಾರಿ ಮಾಡಿ ಹೋಗ್ತಾ ಇದ್ದಂಥ ಕಾಲವನ್ನು ಪ್ರತಿಭಟಿಸಿದ್ವಿ. ಸಂಸ್ಕೃತ ಪರವಾದ ಪಕ್ಷಪಾತವನ್ನು ಅರಿತು ಎಚ್ಚೆತ್ತ ಕನ್ನಡಿಗರು ನಡೆಸಿದ ಗೋಕಾಕ್ ಚಳುವಳಿ ಚರಿತ್ರಾರ್ಹವಾದದ್ದು. ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳು ನಮ್ಮ ಶತ್ರುಗಳಲ್ಲ, ಇದನ್ನು ಒತ್ತಿ ಹೇಳಬೇಕು. ಆದರೆ ನಮ್ಮ ಭಾಷೆಗಳು ಶ್ರೀಮಂತವಾದದ್ದು. ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದನೇ ಅದನ್ನು ನಾವು ಮರೆತಿಲ್ಲ. ಆ ಭಾಷೆಗಳ ಸಾರ, ಆ ಭಾಷೆಗಳ ಮಹತ್ವ, ಆ ಭಾಷೆಗಳ ವೈವಿಧ್ಯ ಅಷ್ಟನ್ನೆಲ್ಲ ಹೀರಿದ್ದಾಗಿದೆ ಈ 1000 ವರ್ಷದ ಚರಿತ್ರೆಯಲ್ಲಿ. ಈಗ ಹೊಸದಾಗಿ ಸಂಸ್ಕೃತವನ್ನು ನಮ್ಮ ಮೇಲೆ ಹೊರಿಸುವ ಅಗತ್ಯವಿಲ್ಲ. ನಮ್ಮ ದಿಟದ ಶತ್ರುಗಳು ಅವನ್ನು ಅನಗತ್ಯವಾಗಿ ಹಬ್ಬಿಸಲು ಹೊರಟಿರುವವರು ತುಂಬ ತಪ್ಪು ಮಾಡುತ್ತಿರುವರು. 1000 ವರ್ಷಗಳಿಂದ ಉತ್ತರದ ದಾಳಿ ದಬ್ಬಾಳಿಕೆಗಳಿಗೆ ಮಣಿಯದೆ ಸಡ್ಡು ಹೊಡೆದು ದೃಢವಾಗಿ ನಿಂತಿರುವ ದಕ್ಷಿಣದ ಧೈರ್ಯವನ್ನು ಕುಗ್ಗಿಸುವ, ಒಗ್ಗಟ್ಟನ್ನು ಮುರಿಯುವ
ತಂತ್ರಗಾರಿಕೆಗಳಿವು. ಕೇಂದ್ರ ಸರ್ಕಾರ ದೇಶದ ರಾಜ್ಯಗಳಿಗೆ ಅನುದಾನ ಹಂಚುವಾಗ ಮಾಡುವ ಅನ್ಯಾಯ ಅದು ಕೂಡ ಮೇರೆ ಮೀರಿದೆ. ತಮ್ಮ ಪಕ್ಷವನ್ನು ಬೆಂಬಲಿಸಿದವರಿಗೆ ಹೆಚ್ಚು ಕೊಡುವುದು ತಪ್ಪಲ್ಲ, ಆದರೆ ಬೆಂಬಲಿಸಲಿಲ್ಲವೆಂಬ ಕಾರಣವನ್ನು ಮುಂದೆ ಮಾಡಿ ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಪಾಲಿನಲ್ಲೂ ಕಡಿತ ಮಾಡುವುದು ತಪ್ಪು. ಇದು ಸೇಡು ತೀರಿಸಿಕೊಳ್ಳಲು, ಪ್ರತೀಕಾರ ತೋರಿಸಲು ಎಂಥ ಅನ್ಯಾಯಕ್ಕೂ ನಾವು ಹೇಸುವುದಿಲ್ಲ ಎಂದು ಹೇಳಿದಂತೆ ಈ ಪಕ್ಷಪಾತ ಧೋರಣೆಯನ್ನು ಜನರು, ಲೇಖಕ, ಕಲಾವಿದರು, ಕನ್ನಡ ಹೋರಾಟಗಾರರು ಪ್ರಬಲವಾಗಿ ವಿರೋಧಿಸಬೇಕು. ನಮ್ಮ ನೆರೆಯ ರಾಷ್ಟ್ರಗಳಾದ ನೇಪಾಳ, ಬಾಂಗ್ಲಾಗಳಲ್ಲಿ ಸಂಭವಿಸಿರುವ ಕ್ಷಿಪ್ರ ಕ್ರಾಂತಿಯ ಕಹಳೆಯ ಸದ್ದು ನನಗೆ ಕೇಳಿಸುತ್ತಿದೆ. ಅದರ ಘಾಟು ನನ್ನ ಮೂಗಿಗೆ ತಾಗ್ತಾ ಇದೆ. ಸಾರ್ವಜನಿಕರು, ಮತದಾರರು, ಲೇಖಕರು ಒಂದು ಭಾಷೆ, ಒಂದು ಚುನಾವಣೆ, ಒಂದು ದೇಶ ಎಂಬ ಪರಿಕಲ್ಪನೆಯ ಅಪಾಯವನ್ನು ಅರಿತು ಪ್ರಶ್ನಿಸಲೇಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇನ್ನೂ ತಡ ಮಾಡಿದರೆ, ತಟಸ್ಥರಾಗಿ ಉಳಿದರೆ ಪ್ರಜಾಪ್ರಭುತ್ವ ಅನ್ನುವುದು ಪುಸ್ತಕಗಳಲ್ಲಿ ಓದಬಹುದಾದ ಗತ ಇತಿಹಾಸ ಆಗಬಹುದು. ನಮಸ್ಕಾರ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಹಿರಿಯರಾದಂತಹ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರಿಗೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಚಪ್ಪಾಳೆ ಸಲ್ಲಿಸೋದ್ರ ಮೂಲಕ ನಾವು ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಈ ದಿನ ಈ ವೇದಿಕೆಯಲ್ಲಿ ನಮ್ಮ ಜೊತೆ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರಿದ್ದಾರೆ. ಕನ್ನಡ ಪ್ರಾಧ್ಯಾಪಕರು, ಕವಿಗಳು, ಚಿತ್ರ ನಿರ್ದೇಶಕರು, ಗೀತೆ ರಚನೆಕಾರರು, ಚಿತ್ರಕಥೆಗಾರರು, ಚಲನಚಿತ್ರ ನಿರ್ದೇಶಕರು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಚಿಂತಕರು, ಬಂಡಾಯ ಸಾಹಿತ್ಯ ಚಳುವಳಿಯ ಪ್ರಮುಖ ಲೇಖಕರು, ಬದುಕು, ಬವಣೆ, ಬೆವರು, ಬಂಡಾಯ, ನಮ್ಮ ಬರಗೂರರು, ನಾವೆಲ್ಲ ಬಹಳ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಅಧ್ಯಾಪಕರು, ಎಲ್ಲ ಕನ್ನಡ ಮನಸ್ಸುಗಳು ತುಂಬ ಭರವಸೆಯನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದೀವಿ ಸರ್. ಇವತ್ತು ಈ ಸಮ್ಮೇಳನದಲ್ಲಿ ತಾವು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಿರೋದು ನಾವು ಎದುರು ನೋಡ್ತಾ ಇದ್ದೀವಿ, ಭರವಸೆಯನ್ನು ಇಟ್ಕೊಂಡಿದ್ದೀವಿ. ನಿಮ್ಮ ಮಾತಿಗಾಗಿ ಕರೆ. ಎಲ್ರಿಗೂ ನಮಸ್ಕಾರ. ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಹಿರಿಯರಾದಂಥ ನಾಡೋಜ ಡಾಕ್ಟರ್ ಹಂಪನ ಅವರೇ, ಅತಿಥಿಗಳಾಗಿ ನನ್ನೊಂದಿಗೆ ಭಾಗವಹಿಸಿರುವ ಗೆಳೆಯ ಎಚ್ ಎಸ್ ಶಿವಪ್ರಕಾಶ್ ಅವರೇ, ಸುಜಾತ ಅವರೇ, ಜ್ಯೋತಿ ಅವರೇ, ಆನಂದರಾಜೆ ಅರಸು ಅವರೇ, ಜಯರಾಮ್ ರಾಯ್ಪುರ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸಮಾಜಮುಖಿ ಸಾಹಿತ್ಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಉದ್ಘಾಟನೆ ಮಾಡಿ ಹಂಪನ ಅವರು ಬಹಳ ಮುಖ್ಯವಾದ ವಿಷಯದ ಕಡೆಗೆ ನಿಮ್ಮ ಗಮನವನ್ನು ಸೆಳೆದಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಒಂದು ದೇಶ ಅನ್ನೋದಕ್ಕೊಂಚೂರು ಸ್ಪಷ್ಟನೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಿದ್ದೆ. ಅವರು ಒಂದು ದೇಶ ಅನ್ನೋದು ಬೇಡ ಅಂತ ಅಲ್ಲ ಹೇಳ್ತಿರೋದು, ಏಕೆಂದರೆ ಒಂದು ಚುನಾವಣೆ, ಒಂದು ಸಂಸ್ಕೃತಿ, ಒಂದು ಭಾಷೆ ಅಂತ ಹೇಳ್ತಿರುವಾಗ ಒಂದು ದೇಶ ಅನ್ನೋದನ್ನು ಬಳಸಿದ್ರಲ್ಲ, ಅದು ಅಪವ್ಯಾಖ್ಯಾನಕ್ಕೊಳಗಾಗುವ ಸಂಭವವೂ ಇರುತ್ತೆ. ಏಕೆಂದರೆ ನಾವು ಹುಸಿ ವ್ಯಾಖ್ಯಾನ, ಅಪವ್ಯಾಖ್ಯಾನಗಳ ಕಾಲದಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿ ನಮ್ಮ ದೇಶ ಒಂದು ಅನ್ನೋದನ್ನು ಅವರು ವಿರೋಧಿಸ್ತಾ ಇಲ್ಲ. ನಮ್ಮ ದೇಶವೆಲ್ಲ ಒಂದೇನೆ, ಆದರೆ ಅದು ವೈವಿಧ್ಯತೆಯಿಂದ ಕೂಡಿರುವ, ಬಹುತ್ವದಿಂದ ಕೂಡಿರುವ ದೇಶ ಅಂತ ಹೇಳೋದು ಅವರ ಉದ್ದೇಶವಾಗಿತ್ತು ಅಂತ ಅವರ ಪರವಾಗಿ ನಾನು ಸ್ಪಷ್ಟನೆಯನ್ನು ನೀಡಿ ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಸಾಹಿತ್ಯ ಉತ್ಸವಗಳು, ಸಮ್ಮೇಳನಗಳು ನಡೀತಾ ಇರೋದು ಉಂಟು. ವಿಶೇಷವಾಗಿ ಸಾಹಿತ್ಯ ಉತ್ಸವಗಳಿದಾವಲ್ಲ, ಅವು ಅನೇಕವು ಸೆಲೆಬ್ರಿಟಿ ಶೋ ಆಗಿರುತ್ತವೆ ಅಂತಲೇ ನನ್ನ ಅಭಿಪ್ರಾಯ.
ಹಾಗಾಗಿ ನಾನು ಸಾಮಾನ್ಯವಾಗಿ ಸ್ಟಾರ್ ಹೋಟ್ಲಲ್ಲಿ ನಡೆಯೋ ಯಾವ ಸಾಹಿತ್ಯೋತ್ಸವಕ್ಕೂ ನಾನು ಭಾಗವಹಿಸಲ್ಲ. ಸೊ ಯಾಕೆಂದರೆ ಒಂಥರ ಸೆಲೆಬ್ರಿಟಿ ಶೋ ಆದಾಗ ಏನಾಗಬಹುದು, ಅಲ್ಲಿ ಏನಾದರೂ ಒಂದು ವೈಚಾರಿಕ ಕೇಂದ್ರ ಇರುತ್ತಾ, ಒಂದು ನಿರ್ದಿಷ್ಟವಾದಂಥ ಆಲೋಚನಾ ವಿಧಾನ ಇರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಎಂತೆಂಥ ಹೆಸರಾಂತರು ಭಾಗವಹಿಸಿದ್ರು ಅನ್ನೋದೇ ಬಹಳ ಪ್ರಮುಖವಾಗುವಂಥ ಒಂದು ವಿಪರ್ಯಾಸದ ಸ್ಥಿತಿಯನ್ನು ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಉತ್ಸವಕ್ಕೆ ಒಂದು ನಿರ್ದಿಷ್ಟವಾದಂಥ ಕೇಂದ್ರ ಪ್ರಜ್ಞೆ ಇರಬೇಕು ಅಂತ ನಾನು ನಂಬಿದ್ದೇನೆ. ಈ ಸಮ್ಮೇಳನ ಇದೆಯಲ್ಲ, ಈ ಹೆಸರೇ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ. ಇದು ಸಮಾಜಮುಖಿ ಎನ್ನುವ ಪತ್ರಿಕೆಯ ನೆಪದಲ್ಲಿ ನಡೀತಾ ಇರೋದರಿಂದ ಅಷ್ಟೇ ಸಮಾಜಮುಖಿ ಎನ್ನುವ ಹೆಸರನ್ನು ಇಟ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಅದು ಸಮಾಜಮುಖಿ ಅನ್ನುವ ಒಂದು ಪದ ಮತ್ತು ಪರಿಕಲ್ಪನೆಯೇ ಇದಕ್ಕೊಂದು ಕೇಂದ್ರ ಪ್ರಜ್ಞೆ ಇದೆ ಅನ್ನೋದನ್ನು ಸೂಚಿಸ್ತಾ ಇರೋದರಿಂದ ಇದೊಂದು ವಿಶೇಷವಾಗಿರತಕ್ಕಂಥ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ಇದರ ಸಂಘಟಕರನ್ನು ಮೊದಲೇ ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನೋಡಿದರೆ ಕನ್ನಡ ಸಾಹಿತ್ಯ ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ದೊಡ್ಡ ಪರಂಪರೆಯನ್ನು ಉಳ್ಳಂಥದ್ದು. ಕವಿರಾಜ ಮಾರ್ಗಕಾರನಿಂದ ಹಿಡಿದು ಪಂಪನನ್ನು ಹಾದು ವಚನಕಾರರನ್ನು ಒಳಗೊಂಡು ಹೀಗೆ ಒಟ್ಟಾರೆ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಂಪರೆಯೇ ನಮ್ಮಲ್ಲಿ ಇರುವಂಥ ಸಂದರ್ಭದಲ್ಲಿದ್ದೇವೆ. ಆದರೆ ಇವತ್ತಿನ ಬಿಕ್ಕಟ್ಟಿದೆಯಲ್ಲ, ಇದೊಂದು ರೀತಿ ಎದುರಾಗುವ ಕಾಲದಲ್ಲಿ ನಾವು ನಿಂತಿದ್ದೇವೆ. ಯಾವುದಕ್ಕೆ ಎದುರಾಗಬೇಕು, ಯಾವ ಎದುರಾಗ್ತಾ ಇವೆ ಅನ್ನೋವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಸಂವಾದದ ಜಾಗವನ್ನು ಉನ್ಮಾದ ಆವರಿಸ್ಕೊಳ್ಳೋ ಕಾಲದಲ್ಲಿದ್ದೇವೆ ನಾವು. ಸಂವಾದ ಅನ್ನೋ ಪ್ರಜಾಪ್ರಭುತ್ವಕ್ಕೆ ಸಂವಾದ ಬಹಳ ಮುಖ್ಯ. ಆದರೆ ಸಂವಾದದ ಜಾಗವನ್ನು ಉನ್ಮಾದ ಆವರಿಸ್ಕೊಳ್ತಾ ಇದೆ, ವಿವೇಕದ ಜಾಗವನ್ನು ಅವಿವೇಕ ಆವರಿಸ್ಕೊಳ್ತಿದೆ, ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸ್ಕೊಳ್ತಾ ಇದೆ, ಸತ್ಯದ ಜಾಗವನ್ನು ಅಸತ್ಯ ಆವರಿಸ್ಕೊಳ್ತಿದೆ, ವಿಚಾರದ ಜಾಗಕ್ಕೆ ವಿಕಾರಗಳು ಬರ್ತಾ ಇವೆ. ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಯಾವುದು ಉನ್ಮಾದ, ಯಾವುದು ಸಂವಾದ, ಯಾವುದು ವಿವೇಕ, ಯಾವುದು ಅವಿವೇಕ, ಯಾವುದು ಸತ್ಯ, ಯಾವುದು ಅಸತ್ಯ, ಈ ಥರದ ಒಂದು ಎದುರಾಗುವ ಕಾಲ ಇದೆಯಲ್ಲ, ಈ ಕಾಲದ ಒಳಗಡೆ ನಾವು ಯಾವುದಕ್ಕೆ ಎದುರಾಗಬೇಕು, ಆ ಎದುರಾಗುವ ಮುಖಾಂತರವಾಗಿ ನಾವು ಕೊಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕವಾದಂಥ ಉತ್ತರಗಳೇನು ಅನ್ನೋದನ್ನು ಸಾಂಸ್ಕೃತಿಕ ಲೋಕ ಸಹ ಬಹಳ ಗಂಭೀರವಾಗಿ ಯೋಚನೆ ಮಾಡೋ ಕಾಲದಲ್ಲಿ ನಾವು ನಿಂತಿದ್ದೇವೆ. ಹಾಗಾಗಿಯೇ ಸಮಾಜಮುಖಿ ಅಂದರೆ ಏನು ಅನ್ನೋ ಪ್ರಶ್ನೆ ಇದೆಯಲ್ಲ, ಈಗ ನೀವು ಸಮಾಜಮುಖಿ ಅನ್ನೋದಕ್ಕೂ ಅರ್ಥಾಂತರ ಮಾಡುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಸಮಾಜಮುಖಿ ಅಂತ ಕರೆದಾಗ ನಾವು ಅದೊಂದು ಸಾಮಾಜಿಕ ಜವಾಬ್ದಾರಿಯ, ಸಾಮಾಜಿಕ ಕಳಕಳಿಯ, ಸಾಮಾಜಿಕ ನ್ಯಾಯದ ಪರವಾಗಿರುವ, ಸಮಾನತೆಯ ಪರವಾಗಿರುವ ಒಂದು ಪರಿಕಲ್ಪನೆ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಆದರೆ ನಮ್ಮ ಕಾಲ ಹೇಗಿದೆ ಅಂದರೆ ಈ ಸಂದರ್ಭ ಹೇಗಿದೆ ಅಂತಂದರೆ, ಈ ಸಮಾಜಮುಖಿ ಅನ್ನೋದರಿಂದ ಎಲ್ಲವನ್ನೂ ಒಳಗೊಂಡು ರಾಜಕೀಯ ನೈತಿಕತೆಯನ್ನು ನಾವು ಕೇಳೋಗೇ ಇಲ್ಲ. ಈ ಸಂದರ್ಭದಲ್ಲಿ ಧಾರ್ಮಿಕ ನೈತಿಕತೆ ಅಂದರೆ ಏನು ಅನ್ನೋದನ್ನು ಹುಡುಕಬೇಕಾಗಿದೆ ನಾವು. ಈ ನೈತಿಕತೆ ಅನ್ನೋದನ್ನು ನಾನು ಸಾಂಪ್ರದಾಯಿಕವಾದ ಅರ್ಥದಲ್ಲಿ ನಾನು ಬಳಸ್ತಾ ಇಲ್ಲ ನಾನು. ಅಂದರೆ ಸಾಮಾಜಿಕ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ ನಮಗೆ, ಧಾರ್ಮಿಕ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ, ಹಾಗೇನೆ ರಾಜಕೀಯ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ, ಒಂದು ನಿರ್ದಿಷ್ಟವಾದ ತಾತ್ವಿಕ ಬದ್ಧತೆಯನ್ನು ಯಾವ ರಾಜಕೀಯ ಪಕ್ಷದಲ್ಲಿ ನಾವು ಕಾಣ್ತಿದ್ದೇವೆ ಇವತ್ತು. ಇಂಥ ಸಂದರ್ಭದಲ್ಲಿ ಭಾಷೆಗೆ ಸಂಬಂಧಪಟ್ಟದ್ದು ಬಂದರೆ ನುಡಿ ನೈತಿಕತೆ ನಾಶದತ್ತ ಹೋಗ್ತಿರೋ ಸಂದರ್ಭದಲ್ಲಿ ನಾವು ಇದ್ದೇವೆ. ನಾವು ಸಾಹಿತಿಗಳಾದಂಥವರು ಭಾಷೆ ಬಗ್ಗೆ ಮಾತಾಡ್ತೇವೆ. ಭಾಷೆ ಬಹಳ ಮುಖ್ಯ, ಅಭಿವ್ಯಕ್ತಿಯ ಒಂದು ಮಾಧ್ಯಮ, ಅದು ನಿಜ ಅದು. ಆದರೆ ನುಡಿ ನೈತಿಕತೆ ಎಲ್ಲಿ ಕಾಣಿಸ್ತಾ ಇದೆ? ಸಾರ್ವಜನಿಕ ವಲಯದ ಒಳಗಡೆ ಕನ್ನಡವನ್ನು ಬಳಸ್ತಾ ಇರೋದು ಹೇಗೆ ಅನ್ನೋದನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಕನ್ನಡವನ್ನು ಟೀಕೆ ಅನ್ನೋದು ಬೈಗಳ ಮಟ್ಟಕ್ಕೆ ಇಳಿದು ಬಿಟ್ಟಿದೆ. ನೀನೆಚ್ಚೋ ನಾನೆಚ್ಚೋ ಅನ್ನೋ ಮಟ್ಟಕ್ಕೆ ಇಳಿದಿದೆ. ಪ್ರಜಾಪ್ರಭುತ್ವದ ಪರಿಭಾಷೆಯೇ ರೂಢಿಯಾಗದ ರಾಜಕೀಯ ಸಂದರ್ಭದ ಒಳಗಡೆ ನಾವಿದ್ದೇವೆ. ಸಂಸದೀಯ ಪರಿಭಾಷೆಯನ್ನೇ ಬಳಸದೇ ಇರತಕ್ಕಂಥ ರಾಜಕಾರಣಿಗಳ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋದು ಚುನಾವಣೆಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಒಂದು ತಾಂತ್ರಿಕ ಪದ್ಧತಿಯಾಗಿದೆ ಇವತ್ತು. ತಾಂತ್ರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ, ಆದರೆ ತಾತ್ವಿಕ ಪ್ರಜಾಪ್ರಭುತ್ವ ಇನ್ನೂ ಮೈಗೂಡಿಲ್ಲ.
ಹಾಗಾಗಿಯೇ ಇವತ್ತು ರಾಜಕಾರಣಿಗಳು ಮಾತಾಡ್ತಾ ಇರೋದನ್ನು ನೋಡಿ, ಅಥವಾ ಸಾರ್ವಜನಿಕ ವಲಯದ ಕನ್ನಡ ಭಾಷೆಯನ್ನು ನೀವು ಗಮನಿಸಿ, ಅಲ್ಲೊಂದು ನುಡಿ ನೈತಿಕತೆ ಇಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣವ್ರು ಹೇಳಿದರು. ಆದರೆ ನುಡಿದರೆ ಮುತ್ತಿನ ಹಾರದಂತೆ ಇರುವ ಭಾಷೆಯನ್ನು ನಾವು ಕೇಳ್ತಿದ್ದೇವೆಯೇ ಅಂದರೆ, ನಾನು ಏನನ್ನ ಪ್ರಸ್ತಾಪ ಮಾಡಕ್ಕೆ ಹೊರಟಿದ್ದೀನಿ ಅಂದರೆ, ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಂಡಿರೋ ಕಾಲದಲ್ಲಿ ನಾವಿದ್ದೇವೆ. ಆ ಧ್ವನಿ ಶಕ್ತಿ ಉಳ್ಕೊಂಡಿರೋದು ಎಲ್ಲಿ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಷ್ಟು ಧ್ವನಿ ಶಕ್ತಿ ಉಳ್ಕೊಂಡಿರುತ್ತೆ. ಆದರೆ ಈ ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿ ಶಕ್ತಿಯನ್ನು ಏನು ಕಳ್ಕೊಂಡಿದೆ, ಅದು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿಲ್ಲ ಅಂತ ನಾವು ಹೇಳೋಗಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾನು ತಮಾಷೆಯ ದಾಟಿಯಲ್ಲಾದರೂ ಒಂದು ಸತ್ಯ ಹೇಳೋದು ಉಂಟು. ಏನಂದರೆ, ವಿಧಾನಸೌಧದ ರಾಜಕೀಯಕ್ಕಿಂತ ಸಾಂಸ್ಕೃತಿಕ ಕ್ಷೇತ್ರದ ರಾಜಕೀಯ ಹೆಚ್ಚಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಏನು ಮಾತು ತನ್ನ ಧ್ವನಿ ಶಕ್ತಿಯನ್ನು ಕಳ್ಕೊಂಡಿದೆಯೋ ಅಂಥದ್ದೊಂದು ಆತಂಕ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದರೆ ಅದು ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಧ್ವನಿ ಇಲ್ವೇ ಇಲ್ಲ, ವಾಚ್ಯವೇ ವೇದವಾಕ್ಯವಾಗಿರುವ ಕಾಲ ಇದು. ಆದರೆ ಸಾಹಿತ್ಯಕ್ಕೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಾಚ್ಯಕ್ಕಿಂತ ಹೆಚ್ಚು ಧ್ವನಿ ಬಹಳ ಮುಖ್ಯವಾದದ್ದು. ಇಂಥ ಸಂದರ್ಭದ ಒಳಗಡೆ ಎಲ್ಲಿ ಧ್ವನಿ ಇರುತ್ತೆ ಅಲ್ಲಿ ನಾವು ಆ ಧ್ವನಿ ಶಕ್ತಿಯಿಂದ ಸೃಜನಶೀಲತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ನಮ್ಮ ಸಾಹಿತ್ಯದ ಸೃಜನಶೀಲತೆ ಅಥವಾ ಒಟ್ಟು ಸೃಜನಶೀಲತೆಯೂ ಸಹ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸ್ತಿರೋ ಸಂದರ್ಭದಲ್ಲಿ ನಾವಿದ್ದೇವೆ. ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧಾಂತರಗಳು ಹೇಗಿರಬೇಕು, ಈ ಪ್ರಶ್ನೆನೂ ಬಹಳ ಮುಖ್ಯವಾದ್ದು. ಈ ಪ್ರಶ್ನೆಗೆ ಪಂಪನಂತವರು ಉತ್ತರ ಕೊಟ್ಟರು, ಬಸವಣ್ಣವರಂಥವ್ರು ಉತ್ತರ ಕೊಟ್ಟರು. ಸೊ ಈ ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧ ಹೇಗಿರಬೇಕು ಅನ್ನೋ ಪ್ರಶ್ನೆ ಇವತ್ತಿನ ಸಂದರ್ಭದಲ್ಲಿ ಇದೆ ನಮಗೆ. ಪ್ರಜಾಪ್ರಭುತ್ವ ಮತ್ತು ಬಹುತ್ವದ ಸಂಬಂಧ ಹೇಗಿರಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಎದುರುಗಡೆ ಇರೋದನ್ನು ನಾವು ನೋಡ್ತೇವೆ. ಬಹುಮುಖ್ಯವಾಗಿ ಬೌದ್ಧಿಕ ವಲಯದ ವಿಭಜಕ ಪ್ರವೃತ್ತಿ ಇದೆಯಲ್ಲ, ಬೌದ್ಧಿಕ ವಲಯದ ವಿಭಜಕ ಪ್ರವೃತ್ತಿ ಎರಡು ರೈಲ್ವೆ ಹಳಿಗಳ ಥರದಲ್ಲಿ ನಾವು ಕೂತು ಮಾತಾಡೋ ಸಂದರ್ಭದಲ್ಲಿ ಇಲ್ವೇ ಇಲ್ಲ. ಒಬ್ಬರು ಈ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ, ಇನ್ನೊಬ್ರು ಹೀಗೆ ಹೋಗ್ತಾ ಇರ್ತೇವೆ. ಎದುರು ಬದರು ಬರ್ಬೋದೇ ಹೊರತು ನಾವು ಕೂತು ಮಾತಾಡುವ ಸಂವಾದವೇ ಇಲ್ಲದೆ ಇದ್ದಾಗ ಪ್ರಜಾಪ್ರಭುತ್ವ ಎಲ್ಲಿದೆ? ಸಂವಾದ ಅನ್ನೋದು ಎಷ್ಟು ಮುಖ್ಯ ಪ್ರಜಾಪ್ರಭುತ್ವದಲ್ಲಿ. ಬಹುತ್ವ ಮತ್ತು ಪ್ರಜಾಪ್ರಭುತ್ವಕ್ಕಿರುವ ಸಂಬಂಧಗಳೇನು? ಈ ಪ್ರಶ್ನೆಗಳನ್ನು ನಾವು ಇವತ್ತು ಎದುರಿಸಬೇಕಾಗಿದೆ. ಹಾಗಾಗೇನೆ ನಾನು ಹೇಳಿದ್ದು, ನಾವು ಎದುರಾಗುವ ಕಾಲದ ಒಳಗಡೆ ನಾವಿದ್ದೇವೆ ಅಂತ. ಪ್ರಭುತ್ವ ಮತ್ತು ಸೃಜನಶೀಲತೆಯ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ರಾಜನ ಆಸ್ಥಾನದಲ್ಲಿದ್ದು ರಾಜಪರವಲ್ಲದ ಕಾವ್ಯವನ್ನು ಬರೆದ ಪಂಪ ನಮ್ಗೆ ಆದರ್ಶ. ರಾಜನ ಆಸ್ಥಾನದಲ್ಲಿದ್ದು ಸಮಾಜಮುಖಿಯಾದ ಚಳುವಳಿಯನ್ನು ಕಟ್ಟಿದ ಬಸವಣ್ಣನವರು ನಮ್ಗೆ ಆದರ್ಶ. ಅಲ್ಲಿಂದ ನಾವು ಏನನ್ನು ಪಡ್ಕೊಂಡಿದ್ದೇವೆ? ಸಮಾಜಮುಖಿ ಕನ್ನಡ ಪರಂಪರೆ ಅಂದರೆ ಈ ದಿಕ್ಕಿನಲ್ಲಿ ಬಂದಿರತಕ್ಕಂಥದ್ದು. ಆದರೆ ಯಾವತ್ತೂ ನಮ್ಮ ಮಾತನ್ನು, ನಮ್ಮ ಧ್ವನಿ ಶಕ್ತಿಯನ್ನು ಪ್ರಭುತ್ವಕ್ಕೆ ಒತ್ತೆ ಇಡಲೇಬಾರದು. ಸಾಹಿತ್ಯದ ಮುಖ್ಯವಾದ ಶಕ್ತಿ ನಾನು ಅಂದ್ಕೊಂಡಿರೋದು ಪ್ರತಿನಾಯಕತ್ವ. ಸಾಹಿತ್ಯದ ಮುಖ್ಯವಾದ ಶಕ್ತಿ ಪ್ರತಿನಾಯಕತ್ವದ ಗುಣ ಇರಬೇಕು. ಕಾಲ ನಮ್ಮನ್ನು ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಕಾಲ ನಮ್ಮ ನಾಯಕ ಆದರೆ ಕವಿ ಅದಕ್ಕೆ ಪ್ರತಿನಾಯಕ. ಆ ಕಾಲ ನಮ್ಮನ್ನು ಕಟ್ಟಾಕ್ತಾ ಇದ್ದೀರಲ್ಲ, ಅದನ್ನು ಬಿಡಿಸ್ಕೊಳ್ಬೇಕು. ಕಾಲದೊಳಗಿದ್ದು ಕಾಲವನ್ನು ಮೀರುವುದು ಸಾಹಿತ್ಯದ ಮುಖ್ಯವಾದಂಥ ಸವಾಲು, ಸೃಜನಶೀಲತೆಯ ಮುಖ್ಯವಾದ ಸವಾಲದು. ಕಾಲದೊಳಗಿದ್ದು ಕಾಲವನ್ನು ಮೀರಬೇಕು ಅವನು. ಆ ಕಾಲದಲ್ಲಿ ಇರಬೇಕಾಗಿರುತ್ತೆ, ಇಲ್ಲ ಅಂತ ಅಲ್ಲ, ಆದರೆ ಆ ಕಾಲವನ್ನು ಅರಗಿಸ್ಕೊಳ್ಬೇಕಾಗಿರುತ್ತೆ. ಕಾಲದ ಬುಡದಲ್ಲಿ ಕೂತು ಶರಣಾಗುವುದಲ್ಲ. ಸವಾಲು ಆದರೆ ಧ್ವನಿಶಕ್ತಿ ಅಂದರೆ ಧ್ವನಿಶಕ್ತಿಯನ್ನೇ ಕಳೆದು ಬಿಡ್ತಿದ್ರು. ಸೊ ಇಂಥ ಸಂದರ್ಭದ ಒಳಗಡೆ ಕಾಲದೊಳಗಿದ್ದು ಕಾಲವನ್ನು ಮೀರುವ ಪ್ರತಿನಾಯಕತ್ವದ ಗುಣ ಇದೆಯಲ್ಲ, ಅದು ಒಂದು ಸಾಹಿತ್ಯಕ್ಕೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಸಂವಾದ ಇದೆಯಲ್ಲ, ಸಂವಾದ ಇವತ್ತು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ. ಸಂವಾದ ಎಷ್ಟು ಮಟ್ಟಿಗೆ ಬಹಳ ಮುಖ್ಯ ಅಂದರೆ,
ಪರಸ್ಪರ ವಿರುದ್ಧವಾಗಿರುವ ವಿಚಾರಧಾರೆ ಇರ್ತಕ್ಕಂಥವರು ಕೂತು ಮಾತಾಡಿದಂತಹ ಅನೇಕ ಸಂದರ್ಭಗಳು ನಮ್ಮಲ್ಲಿವೆ. ಆದರೆ ಇವತ್ತು ನಾವು ನಾಯಕ ಪ್ರತಿನಾಯಕರನ್ನು ಕಾಣ್ತಾ ಇಲ್ಲ, ನಾಯಕ ಮತ್ತು ಖಳನಾಯಕರನ್ನು ಕಾಣ್ತಿದ್ದೇವೆ. ನಾವು ಖಳನಾಯಕ ಬೇರೆ, ಪ್ರತಿನಾಯಕ ಬೇರೆ. ಹಾಗಾಗಿ ಈಗ ಗಾಂಧಿ ಮತ್ತು ಗೋರ ಇವರ ನಡುವೆ ನಡೆದಂತಹ ಒಂದು ಸಂವಾದ ನನಗೆ ಯಾವತ್ತೂ ಒಂದು ಆದರ್ಶಪ್ರಾಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ಗೋರ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಆಂಧ್ರದವನು. ಆಸ್ತಿಕರು ಗಾಂಧಿ, ಶ್ರೀರಾಮನ ಭಕ್ತರು, ಆದರೆ ಯಾವತ್ತೂ ಶ್ರೀರಾಮನನ್ನ ಸ್ವಾತಂತ್ರ್ಯ ಹೋರಾಟದ ಸಾಧನವಾಗಿ ಬಳಸಲಿಲ್ಲ. ನಿಜವಾದ ಜಾತ್ಯತೀತತೆ ಇದೆಯಲ್ಲ, ಗಾಂಧಿ ಶ್ರೀರಾಮನನ್ನ ಬಳಸದೇ ಇರೋದು ಖಾದಿ ಚರಕ ಇದೆಯಲ್ಲ. ಖಾದಿ ಯಾವ ಜಾತಿಗೆ ಸೇರಿದ್ದು, ಚರಕ ಯಾವ ಜಾತಿಗೆ ಸೇರಿದ್ದು, ಉಪ್ಪು ಯಾವ ಜಾತಿಗೆ ಸೇರಿದ್ದು. ಖಾದಿ, ಚರಕ, ಉಪ್ಪು ಇವು ಜಾತ್ಯತೀತವಾದವು. ಗಾಂಧೀಜಿ ಬಳಸಿದಂಥ ಈ 3 ವಸ್ತುಗಳಿದಾವಲ್ಲ, ಇವು ನಮ್ಮ ಜಾತ್ಯತೀತತೆಯ ಸಂಕೇತ. ಅದಕ್ಕಾಗಿ ನನಗೆ ಯಾವಾಗಲೂ ಅನಿಸೋದುಂಟು, ಅಂಬೇಡ್ಕರ್ ಮಹಾಡ್ ಸತ್ಯಾಗ್ರಹವನ್ನು ಮಾಡಿದಾಗ ಆ ಕೆರೆಯಿಂದ, ಚೌದರ್ ಕೆರೆಯಿಂದ ಎತ್ತಿಡಿದ ಒಂದು ಬೊಗಸೆ ನೀರು ಇದೆಯಲ್ಲ, ಅದು ಗಾಂಧೀಜಿ ಎತ್ತಿಡಿದಂತಹ ಒಂದು ಹಿಡಿ ಉಪ್ಪು, ಇವೆರಡು ಭಾರತದ ದೊಡ್ಡ ಸಂಕೇತಗಳು. ಇವು ಅವರೊಂದು ಬೊಗಸೆ ನೀರನ್ನು ಎತ್ತಿಡಿದಿದ್ದು ಪ್ರತಿರೋಧಾತ್ಮಕವಾಗಿ, ಅದು ಈ ದೇಶದ ವರ್ಣಾಹತುಶಾಹಿಯ ವಿರುದ್ಧವಾಗಿ ಎತ್ತಿಡಿದಂತಹ ನೀರಾಗಿತ್ತು. ಅದು ಉಪ್ಪು, ಒಂದು ಇಡೀ ಉಪ್ಪಿದೆಯಲ್ಲ, ಈ ದೇಶದಲ್ಲಿರ್ತಕ್ಕಂಥ ವಸಾಹತುಶಾಹಿಯ ವಿರುದ್ಧವಾಗಿಡಿದಂಥ ಪ್ರತಿರೋಧದ ಸಂಕೇತವಾಗಿತ್ತು. ಅಂತಹ ಗಾಂಧಿಯನ್ನ ಗೋರ ಭೇಟಿ ಮಾಡೋದಕ್ಕೆ ಹೋದಾಗ ಇಬ್ಬರ ಮಧ್ಯೆ ಒಂದು ಚರ್ಚೆ ನಡೆಯುತ್ತೆ. ಅವ್ರು ಕೇಳ್ತಾರೆ, ನೀನು ನಾಸ್ತಿಕವಾದ ಅಂದ್ರೆ ಏನಪ್ಪ ಅಂತಾರೆ. ಅವ್ರು ಹೇಳ್ತಾರೆ, ದೇವರಿಲ್ಲ ಅನ್ನೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ, ಆದರೆ ಮನುಷ್ಯ ಇದನ್ನಲ್ಲ, ಅವನಿಗೊಂದು ಆತ್ಮಶಕ್ತಿ ಇದೆ, ಆತ್ಮವಿಶ್ವಾಸ ಇದೆ, ಅವನು ತನ್ನ ಕಾಲ ಮೇಲೆ ತಾನು ಬದುಕಬಲ್ಲ ಅಂತ ಹೇಳೋದು ನನ್ನ ನಾಸ್ತಿಕತೆಯ ಮುಖ್ಯ ಕೇಂದ್ರ. ನಾನು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದೇನೆ ಎಂದಾಗ ಅದು ನಿನ್ನ ನಾಸ್ತಿಕವಾದ ಆಗೋದಾದರೆ ನಾನು ನಿನ್ನ ಥರ ನಾಸ್ತಿಕವಾದೀನಿ ಅಂತ ಹೇಳ್ತಾರೆ ಗಾಂಧಿ. ಇದಿಷ್ಟೇ ಅಲ್ಲ ಆಗಿದ್ದು. ಅದರ ನಂತರದಲ್ಲಿ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ನಿನ್ನ ಜೊತೆ ನಾನು ನಡೆಸಿದ ಸಂವಾದದ ಫಲವಾಗಿ ಇಲ್ಲಿವರೆಗೆ ನಾನು ದೇವರೇ ಸತ್ಯ ಅಂತ ಹೇಳ್ತಿದ್ದೆ, ಇವತ್ತಿನಿಂದ ನಾನು ಸತ್ಯವೇ ದೇವರು ಅಂತ ಹೇಳ್ತೀನಿ ಅಂತ. ಹೀಗೆ ಬದಲಾದರು ಒಂದು ಸಂವಾದದಿಂದ. ಅದೇ ನಾಸ್ತಿಕವಾದಿಯಾಗಿರ್ತಕ್ಕಂಥ ಗೋರ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ತನ್ನ ಮಗನಿಗೆ ಲವಣ ಅಂತ ಹೆಸರಿಡ್ತಾರೆ. ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಇದೆಯಲ್ಲ, ಈ ಪ್ರಜಾಪ್ರಭುತ್ವದ ಸಂವಾದದ ಗುಣ ಇದೆಯಲ್ಲ, ಅದು ಸತ್ತೋಗ್ತಿರೋ ಕಾಲದಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದ ಒಳಗಡೆ ನಿಜವಾಗಿ ಸಂವಾದವನ್ನು ಸಾಧ್ಯ ಮಾಡ್ತಕ್ಕಂಥದ್ದು, ಮಾತಿನ ಧ್ವನಿಶಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು, ಸಮೂಹ ಸನ್ನಿಯ ಜಾಗದ ಒಳಗಡೆ ಸಮೂಹ ಪ್ರಜ್ಞೆಯನ್ನು ಸ್ಥಾಪಿಸ್ತಕ್ಕಂಥದ್ದು ಸೃಜನಶೀಲತೆಗೆ ಸಾಧ್ಯ. ಹಾಗಾಗಿ ನಮ್ಮ ಸೃಜನಶೀಲತೆ ಇದೆಯಲ್ಲ, ಆ ಸೃಜನಶೀಲತೆಯ ಶಕ್ತಿಯನ್ನು ಯಾವತ್ತೂ ನಾವು ನಾಶವಾಗೋದಕ್ಕೆ ಬಿಡಬಾರದು ಅಂತ. ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ಸಮಾಜಮುಖಿಯಾಗಿರ್ತಕ್ಕಂಥವ್ರು ಇದಾರಲ್ಲ, ಅವರಲ್ಲಿ ಅಂಥ ಸಾಹಿತಿಗಳಲ್ಲಿ ಸೃಜನಶೀಲತೆ ಕಡಿಮೆ, ಇವರು ಬರೀ ಲೋಕಾಂತದವರು ಅಂತ ಭಾವಿಸ್ಕೊಂಡಿರುವಂಥ ಒಂದು ಆಕ್ಷೇಪಗಳಿವೆ. ನನ್ನಂಥವ್ರಂತೂ ಅದನ್ನು ಬಂಡಾಯ ಸಾಹಿತ್ಯನೇ ಕಟ್ಟಿದಾಗಿನಿಂದ ಎದುರಿಸ್ತಾನೆ ಇದ್ದೀವಿ. ಬಹುಶಃ ನಾವು ಇರೋವರೆಗೂ ಅದು ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಲೋಕಾಂತ ಏಕಾಂತ ಬೇರೆ ಅಲ್ಲ. ಸಮಾಜಮುಖಿಯಾಗಿರುವವರನ್ನೆಲ್ಲ ಲೋಕಾಂತದವರು ಬಹುರ್ಮುಖಿಗಳು ಅಂತ ಭಾವಿಸ್ಕೊಳ್ಳೋದು ತಪ್ಪು. ಬಹಿರ್ಮುಖತೆ, ಅಂತರ್ಮುಖತೆ, ಲೋಕಾಂತ, ಏಕಾಂತ ಇವೆಲ್ಲ ಅಧ್ಯಯನಕ್ಕಾಗಿ ನಾವು ಬಳಸ್ತಕ್ಕಂತಹ ವಿಭಾಗೀಕರಣಗಳೇ ಹೊರತು ಸೃಜನಶೀಲ ಪ್ರಕ್ರಿಯೆ ಒಳಗಡೆ ಲೋಕಾಂತ ಏಕಾಂತ ಬೇರೆ ಅಲ್ಲ, ಬಹಿರ್ಮುಖತೆ ಮತ್ತು ಅಂತರ್ಮುಖತೆ ಬೇರೆ ಅಲ್ಲ. ಇದು ಹೇಗೆ ಅಂದರೆ ನನಗನ್ಸೋದು, ನಿರಾಕಾರಗಳು ಆಕಾರಗಳು ನಿರಾಕಾರವನ್ನು ಸೇರುವುದರ ಮುಖಾಂತರವಾಗಿ ಒಂದು ಸೃಜನಶೀಲ ಕ್ರಿಯೆ ಹುಟ್ಟೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂದರೆ ಆಕಾರಗಳು ಯಾವುವು? ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ, ಈ ಪಂಚೇಂದ್ರಿಯಗಳೇನಿವೆ ಇವು ಲೋಕಾಂತದಲ್ಲಿ ಒಂದು ಅನುಭವವನ್ನು ಪಡೆಯುತ್ತವೆ. ಇವೆಲ್ಲ ಆಕಾರದ ಮುಖಾಂತರವಾಗಿ ಪಡೆದಂಥ ಅನುಭವಗಳು. ಆದರೆ ಆ ಅನುಭವಗಳೆಲ್ಲ ಏಕಾಂತಕ್ಕೆ ಬರುತ್ತವೆ. ಏಕಾಂತದಲ್ಲಿ ಏನಿರುತ್ತೆ ಅಂದರೆ ಮನಸ್ಸಿರುತ್ತೆ,
ಆತ್ಮ ಇರುತ್ತೆ, ಹೃದಯ ಇರುತ್ತೆ ಇತ್ಯಾದಿಗಳು. ಮನಸ್ಸಿಗೆ ಆಕಾರ ಇಲ್ಲ, ಹೃದಯಕ್ಕೆ ಆಕಾರ ಇಲ್ಲ, ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇದೆ, ಸಾಹಿತ್ಯದ ಹೃದಯಕ್ಕೆ ಆಕಾರ ಇಲ್ಲ. ಆತ್ಮ ಅಂತೀವಿ, ಆತ್ಮಸಾಕ್ಷಿ ಅಂತೀವಿ, ಅದಕ್ಕೆ ಆಕಾರ ಇಲ್ಲ. ಅಂದರೆ ನಿಜವಾದ ಸೃಜನಶೀಲ ಕ್ರಿಯೆ ನಡೆಯೋದು ಲೋಕಾಂತದಲ್ಲಿರುವ ಆಕಾರಗಳ ಮುಖಾಂತರವಾಗಿ ಪಡೆದ ಅನುಭವವನ್ನು ಏಕಾಂತದಲ್ಲಿರುವ ನಿರಾಕಾರಗಳ ಜೊತೆಯಲ್ಲಿ ಮರುಸೃಷ್ಟಿ ಮಾಡೋದ್ರ ಮುಖಾಂತರವಾಗಿಯೇ ಒಂದು ಸೃಜನಶೀಲ ಪ್ರಕ್ರಿಯೆ ಹುಟ್ಟುತ್ತೆ. ಹಾಗಾಗಿ ಸೃಜನಶೀಲ ಪ್ರಕ್ರಿಯೆ ಅನ್ನೋದು ನನ್ನ ದೃಷ್ಟಿಯಲ್ಲಿ ಆಕಾರ ಮತ್ತು ನಿರಾಕಾರಗಳ ನಡುವೆ ನಡೆಯತಕ್ಕಂಥ ಒಂದು ಸಂಬಂಧ. ಅದೊಂದು ಪ್ರಕ್ರಿಯೆ. ಇದರ ಮುಖಾಂತರ ಹುಟ್ಟೋದ್ರಿಂದ ಸಮಾಜಮುಖಿಗಳೆಲ್ಲವೂ ಲೋಕಾಂತದವರು, ಅಂತರ್ಮುಖಿಗಳಾದವರೇ ಬೇರೆ, ಏಕಾಂತದವರು ಬೇರೆ ಎನ್ನುವುದಲ್ಲ. ಲೋಕಾಂತ ಮತ್ತು ಏಕಾಂತ ಎರಡೂ ಸೇರದೆ ಯಾವುದೇ ಸಾಹಿತ್ಯ ಸೃಷ್ಟಿಯಾಗಲ್ಲ, ಯಾವುದೇ ಕಲೆ ಸೃಷ್ಟಿಯಾಗೋದಿಲ್ಲ. ಬಹಿರ್ಮುಖತೆ ಅಂತರ್ಮುಖತೆಗಳು ಅಷ್ಟೇನೇನೆ. ಹಾಗಾಗಿ ಸಮಾಜಮುಖಿ ಆಗೋದು ಅಂತ ಅಂದರೆ ಕೇವಲ ಲೋಕಾಂತದಲ್ಲಿರ್ತಾರೆ, ಬಹಿರ್ಮುಖಿಗಳಾಗಿರ್ತಾರೆ, ಇವರಿಗೆ ಅಂತರ್ಮುಖತೆ ಇಲ್ಲ, ಸೃಜನಶೀಲತೆ ಇಲ್ಲ ಎನ್ನುವ ಈ ಹುಸಿ ಆಕ್ಷೇಪಗಳಿದಾವಲ್ಲ, ಅವುಗಳನ್ನು ನಾವು ನಿರಾಕರಿಸಬೇಕು ಅಷ್ಟೇ ಅಲ್ಲ. ಸಮಾಜಮುಖಿಯಾಗಿರ್ತಕ್ಕಂಥವರು ಅನೇಕ ರೀತಿಯ ಬಹುಮುಖ್ಯವಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಇವತ್ತು ನಾನು ಎದುರಾಗುವ ಕಾಲ ಅನ್ನಲ್ಲ, ಎಂಥ ಸಂದರ್ಭದಲ್ಲಿದ್ದೇವೆ ಅನ್ನೋದಕ್ಕೆ ನಾನು ಆರಂಭದಿಂದ ಹೇಳ್ತಿದ್ದೇನೆ. ಸಾಹಿತ್ಯದ ದೊಡ್ಡ ಜವಾಬ್ದಾರಿ ಇವತ್ತು ಪ್ರತಿನಾಯಕತ್ವದ ಗುಣ. ಪ್ರತಿನಾಯಕತ್ವದ ಗುಣವನ್ನು ನಾವು ಹೊಂದ್ಕೊಳ್ಳದೆ ಹೋದರೆ ಬಹಳ ಕಷ್ಟದಲ್ಲಿರ್ತೇವೆ. ಯಾಕೆಂತಂದರೆ ಪ್ರತಿನಾಯಕತ್ವ ಅನ್ನೋದು ಖಳನಾಯಕತ್ವ ಅಲ್ಲ. ಅದು ಕಾಲ ನಾಯಕನಾದಾಗ, ಕಾಲ ನಮ್ಮನ್ನು ಹಿಡಿದಿಟ್ಟಾಗ ಕಾಲವನ್ನು ಅರ್ಥ ಮಾಡಿಕೊಳ್ಬೇಕು. ಭೂತದ ಅರಿವಿನಿಂದ ವರ್ತಮಾನವನ್ನು ಅರ್ಥ ಮಾಡ್ಕೋಬೇಕು, ವರ್ತಮಾನದ ವಿವೇಕದಿಂದ ಭೂತಕಾಲವನ್ನು ಅರ್ಥ ಮಾಡ್ಕೊಳ್ಬೇಕು, ಭವಿಷ್ಯದ ಕನಸನ್ನು ಕಾಣಬೇಕು. ಹೀಗೆ 3 ಕಾಲಗಳನ್ನು ಕೂಡಿಸುವ, ಅಂದರೆ ತ್ರಿಕಾಲ ಜ್ಞಾನವನ್ನು ಕೂಡಿಸುವ ಶಕ್ತಿ ಇದೆಯಲ್ಲ, ಅದು ಸೃಜನಶೀಲ ಶಕ್ತಿ. ಆ ಸೃಜನಶೀಲತೆಯ ಶಕ್ತಿಯನ್ನು ನಾವು ಕಳ್ಕೊಳ್ಳದೆ ಇರಬೇಕು ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಸಂಭವಿಸ್ತಾ ಇರತಕ್ಕಂತಹ ಅನೇಕ ದುರಂತಗಳಿಗೆ, ಆಘಾತಗಳಿಗೆ ನಾವು ಎದುರಾಗಲೇಬೇಕಾಗಿರುತ್ತೆ. ನಮಗೊಂದು ಜವಾಬ್ದಾರಿ ಇರುತ್ತೆ. ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿ ದಂತಗೋಪುರದಲ್ಲಿ ಕೂತ್ಕೊಳ್ಳೋದಲ್ಲ. ಸಮಾಜಮುಖಿ ಅನ್ನೋದು ದಂತಗೋಪುರದಲ್ಲಿ ಕೂತಿರುವಂಥ ಒಂದು ಪರಿಕಲ್ಪನೆ ಅಲ್ಲವೇ ಅಲ್ಲ. ಹಾಗಾದರೆ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ ಇದೆ. ನಾನು ಅದಕ್ಕೆ 3 ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಇವತ್ತು ಜಾತಿ ಜೈಲುಗಳನ್ನು ಹೆಚ್ಚು ಕಾಣ್ತಿದ್ದೇವೆ, ನಾವು ದ್ವೇಷದ ದ್ವೀಪಗಳನ್ನು ಕಾಣ್ತಿದ್ದೇವೆ. ಧರ್ಮದ ಹೆಸರಿನಲ್ಲಿ ದ್ವೇಷದ ದ್ವೀಪಗಳನ್ನು ಸೃಷ್ಟಿ ಮಾಡಲಾಗ್ತಿದೆ. ಪರಸ್ಪರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಗಡ್ಡ ಬಿಟ್ಟಿದ್ರೆ ಸಾಕು ಅವನನ್ನು ಅನುಮಾನದಿಂದ ನೋಡೋ ಸ್ಥಿತಿಲಿದ್ದೇವೆ ನಾವು ಇವತ್ತಿನ ದಿನಗಳಲ್ಲಿ. ಅಂದರೆ ಇಂಥ ದಿನಮಾನದ ಒಳಗಳಲ್ಲಿ ಜಾತಿ ಜೈಲುಗಳಲ್ಲಿ ನಾಶವಾಗ್ತಿರುವಾಗ, ಕೊಳೆತು ಹೋಗ್ತಿರೋ ಸಂದರ್ಭದಲ್ಲಿ, ಧರ್ಮದ ದ್ವೇಷ ದ್ವೀಪಗಳನ್ನು ಸೃಷ್ಟಿ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಅಂತ ಹೇಳಿಕೊಂಡಾಗ ನಿಜವಾಗ ನಾವು ಭಾರತೀಯರಾಗಿದ್ದೀವ? ನಾವೆಲ್ಲರೂ ಭಾರತದ ನಿಜವಾದ ಕಲ್ಪನೆ ಏನು, ಭಾರತದ ಸೌಂದರ್ಯ ಏನು, ಪ್ರಜಾಪ್ರಭುತ್ವದ ಸೌಂದರ್ಯ ಏನು, ಬಹುತ್ವದ ಸೌಂದರ್ಯ ಏನು ಅನ್ನೋ ಪ್ರಶ್ನೆ ನಮ್ಮ ಎದುರುಗಡೆ ಬಂದಾಗ ನನಗೆ 3 ಮುಖ್ಯವಾದಂತಹ ನಿದರ್ಶನಗಳು, ಸ್ವಾತಂತ್ರ್ಯ ಪೂರ್ವದ ನಿದರ್ಶನಗಳು ಎದುರಿಗೆ ಬರುತ್ತವೆ. ಒಂದು, ಸಂವಿಧಾನ ಸಭೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕುರಿತು ಚರ್ಚೆಯನ್ನು ನಡೆಸೋ ಸಂದರ್ಭದ ಒಳಗಡೆ ಅಂಬೇಡ್ಕರ್ ಅವರು ಮತ್ತು ಎಸ್ ರಾಧಾಕೃಷ್ಣನ್ ಅವರು ಒಂದೇ ಅಭಿಪ್ರಾಯವನ್ನು ಪ್ರಕಟಿಸ್ತಾರೆ. ಅಂಬೇಡ್ಕರ್ ಹಿಂದೂ ಧರ್ಮವನ್ನು ನಂಬದೇ ಇರೋರು, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಿಂದೂ ಧರ್ಮವನ್ನು ನಂಬಿದವರು ಮತ್ತು ಅದಕ್ಕೆ ಬದ್ಧವಾದವರು. ಒಬ್ಬ ಹಿಂದೂ ಧರ್ಮದಿಂದ ಹೊರಗಿರುವ ಮತ್ತು ಹಿಂದೂ ಧರ್ಮದ ಒಳಗಿರುವ ಇಬ್ಬರೂ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ, ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಸಂವಿಧಾನ ಸಭೆಯಲ್ಲಿ ಪ್ರತಿಪಾದಿಸಿದ್ರಲ್ಲ, ಇದು ಭಾರತದ ಪ್ರಜಾಪ್ರಭುತ್ವದ ನಿಜವಾದ ಸೌಂದರ್ಯ. ಇದು ಒಬ್ಬ ಅಶ್ಫಕುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ, ರಾಮ್ ಪ್ರಸಾದ್ ಬಿಸ್ಮಿಲ್ ಅನ್ನಂತ ಇನ್ನೊಬ್ಬ ವ್ಯಕ್ತಿ, ಇಬ್ಬರು ಅಪೂರ್ವ ಸಹೋದರರ ರೀತಿಯಲ್ಲಿ ಗೆಳೆಯರು. ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ. ಅಶ್ಫಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಇಬ್ಬರೂ ಸಹ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದರು.
ಒಟ್ಟಿಗೆ ಹೋರಾಟ ಮಾಡಿದರು. ಅವರನ್ನು ಬ್ರಿಟಿಷರು 1929 ಡಿಸೆಂಬರ್ 19ನೇ ತಾರೀಕು ಒಂದೇ ದಿನ ಈ ಅಪೂರ್ವ ಸಹೋದರರಂತೆ ಇದ್ದಂತಹ ವಿಭಿನ್ನ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಈ ಗೆಳೆಯರನ್ನ ಒಂದೇ ದಿವಸ ಗಲ್ಲಿಗೇರಿಸ್ತಾರೆ. ಅವರಿಬ್ಬರೂ ಒಟ್ಟಿಗೆ ಹೋರಾಟ ಮಾಡಿದ್ದಿದೆಯಲ್ಲ, ಇದು ಭಾರತದ ನಿಜವಾದ ಸೌಂದರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮಹಿಳೆಯರಿಗೆ ಶಿಕ್ಷಣವನ್ನು ಕಲಿಸಿದಂತಹ ಸಾವಿತ್ರಿಬಾಯಿ ಫುಲೆ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಯಾರಾದರೂ ಲೇಖಕಿಯರಾಗಿದ್ದರೆ, ಶಿಕ್ಷಣಕ್ಕೆ ಮಹಿಳೆಯರು ಬಂದಿದ್ದರೆ ಮೊದಲು ಜ್ಞಾಪಿಸ್ಕೊಳ್ಬೇಕಾಗಿರೋದು ಸಾವಿತ್ರಿಬಾಯಿ ಫುಲೆ ಅವರನ್ನು. ಅವರು ಶಾಲೆಯಲ್ಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸೋದಕ್ಕೆ ಹೋಗ್ತಿರುವಾಗ ಸಂಪ್ರದಾಯಸ್ಥರು ಅವರ ಸೀರೆ ಮೇಲೆ ಸಗಣಿಯನ್ನು ಎಸ್ತಾಗಲೂ ಸಹ ಅದನ್ನು ಲೆಕ್ಕಿಸದೆ ವಿರೋಧಗಳನ್ನೆಲ್ಲವನ್ನು ತಿರಸ್ಕರಿಸ್ತಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟಂತ ಮೊದಲ ಶಿಕ್ಷಕಿ ಅವರು. ಅವರು ಶಿಕ್ಷಕಿಯಾಗಿ ಶಾಲೆಯನ್ನು ನಡೆಸ್ತಾ ಇರುವಾಗ ಆ ಶಾಲೆಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡಿ ಅಂತ ಮನೆ ಮನೆಗೆ ಹೋಗಿ ಅವರನ್ನು ಬೇಡಿಕೊಂಡು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದಂಥ ಇನ್ನೊಬ್ಬ ಹೆಣ್ಣುಮಗಳು ಫಾತಿಮಾ ಶೇಖ್. ಇದನ್ನು ಮರಿಬಾರ್ದು ನಾವು. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರೂ ಸೇರಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಮೊದಲ ಶಿಕ್ಷಕಿಯರಾಗಿದ್ದರು. ಇದು ಭಾರತದ ಪ್ರಜಾಸತ್ತೆಯ ಸೌಂದರ್ಯ. ಇದನ್ನು ನಾವು ಮರೆತು ಧರ್ಮದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಜಗಳಗಳನ್ನು ತಂದಿಟ್ಟು ಈ ದೇಶವನ್ನು ವಿಭಜನೆಗೊಳ್ಳೋದಿದೆಯಲ್ಲ, ವಿಭಜನೆ ಮಾಡ್ತಾನೆ ನಮ್ಮದು ಒಂದೇ ದೇಶ, ನಮ್ಮದು ಏಕತೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಪ್ರಗತಿಪರ ಪರಿಭಾಷೆಯನ್ನು ಪ್ರತಿಗಾಮಿ ಪರಿಭಾಷೆಯನ್ನಾಗಿ ರೂಪಾಂತರಿಸುವ ಅಪಾಯದ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗೇನೆ. ನಾವು ವಿಭಜಕ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತೇವೆ, ಆದರೆ ಒಂದು ಅಂತ ಹೇಳ್ತಿರ್ತೇವೆ. ಇಂಥ ಸಂದರ್ಭದಲ್ಲಿ ಸಾಹಿತ್ಯದ ಜವಾಬ್ದಾರಿ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾದ್ರೆ ನಮ್ಮದು ಮಾತ್ರ ದೊಡ್ಡದ? ಖಂಡಿತ ಅಲ್ಲ. ಸತ್ಯವನ್ನು ಹೇಳೋದು ಬಹಳ ಮುಖ್ಯ. ಸಾಹಿತಿಗಳದು, ಸಾಂಸ್ಕೃತಿಕ ಚಿಂತಕರು, ಕಲಾಕಾರರು ಇವರೆಲ್ಲರೂ ಕಾಲದ ದನಿಯಾಗಬೇಕು ಅಂತ ಹೇಳಿ ಆ ಕಾಲದಲ್ಲಿ ಮ್ಯಾಕ್ಸಿಮ್ ಗಾರ್ಕಿ ಅವರು ಹೇಳಿದರು. ಕಾಲದ ದನಿಯಾಗೋದು ಅಂದರೆ ತನ್ನ ದೇಶಕ್ಕೆ, ತನ್ನ ವರ್ಗಕ್ಕೆ, ತನ್ನ ಕಣ್ಣು ಕಿವಿಗಳಿಗೆ ಧಕ್ಕೆ ಬಂದಾಗ, ದುರಂತ ಸಂಭವಿಸಿದಾಗ ಅದಕ್ಕೆ ದನಿಯಾಗಬೇಕು ಅಂತ ಮ್ಯಾಕ್ಸಿಮ್ ಗಾರ್ಕಿ ಹೇಳಿದರು. ಅದರ ಜೊತೆಗೆ ನಿಜವಾಗಿ ಪ್ರತಿನಾಯಕತ್ವದ ಗುಣ ಇರೋದಾದರೆ ನಾವು ಕಾಲದ ದನಿಯಾದಿ ಹಾಗೆ ಹಾಕ್ತೇವೆ. ನೋಮ್ ಚಾಮ್ಸ್ಕಿ ಅವರು ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಭಾಷಣನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ನೋಮ್ ಚಾಮ್ಸ್ಕಿ ಅವರು ಒಂದು ಮಾತನ್ನು ಹೇಳಿದರು, ನಾವು ಜನಗಳಿಗೆ ಸತ್ಯವನ್ನು ತಿಳಿಸುವ ಮಧ್ಯವರ್ತಿಗಳಾಗಬೇಕು ನಾವು ಸಾಹಿತಿಗಳು ಅಂತ ಹೇಳಿ. ಜನಗಳಿಗೆ ಸತ್ಯವನ್ನು, ಯಾಕೆಂದ್ರೆ ಇವತ್ತು ಯಾವ ಸತ್ಯ ಯಾವ್ದು ಅಸತ್ಯ ಅಂತ ಗೊತ್ತಾಗ್ತಾ ಇಲ್ಲ. ಸತ್ಯವನ್ನು ಅಸತ್ಯ ಮಾಡೋದು, ಅಸತ್ಯವನ್ನು ಸತ್ಯ ಮಾಡೋದು ಬಹಳ ಸುಲಭ ಆಗಿಬಿಟ್ಟಿದೆ. ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು, ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ. ಸತ್ಯಕ್ಕೆ ಸಾಕ್ಷಿ ಕೇಳೋ ಕಾಲದಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದ ಒಳಗಡೆ ನೋಮ್ ಚಾಮ್ಸ್ಕಿ ಹೇಳಿದ ಆ ಮಾತು ಬಹಳ ಮುಖ್ಯವಾದದ್ದು. ನಾವು ಜನಗಳಿಗೆ ಸತ್ಯವನ್ನು ತಿಳಿಸುವ ಮಧ್ಯವರ್ತಿಗಳಾಗಬೇಕು. ಆದರೆ ಬರೀ ಸಾಹಿತಿಗಳ ಮಧ್ಯವರ್ತಿಗಳಾಗಬೇಕಾ? ಅದಕ್ಕೆ ನೋಮ್ ಚಾಮ್ಸ್ಕಿ ಉತ್ತರ ಕೊಡ್ತಾರೆ, ಇದು ಕೇವಲ ಸಾಹಿತಿಗಳ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ಮರ್ಯಾದಸ್ಥ ಮನುಷ್ಯರ ಜವಾಬ್ದಾರಿ ಅಂತ ಹೇಳ್ತಾರೆ. ಇಷ್ಟೇ ನಾನು ಬಯಸೋದು, ನಾವೆಲ್ಲ ಬಯಸಬೇಕಾಗಿರೋದು, ನಾವೆಲ್ಲ ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ ಬಯಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ನಾಡೋಜ ಬರಗೂರು ರಾಮಚಂದ್ರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ನಮ್ಮ ಹೃದಯಪೂರ್ವಕ ಗೌರವದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ನಮ್ಮ ನಮನವನ್ನು ಸಲ್ಲಿಸೋಣ. ಎಚ್.ಎಸ್. ಶಿವಪ್ರಕಾಶ್ ಸರ್ ಅವರು ಮಾತನಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತಹ ಮಾತು. ಬೆಳಗ್ಗೆ 10 ಗಂಟೆಗೆ ಸಮಾಜಮುಖಿ ಬಯಲು ಚಿತ್ರಕಲಾ ಶಿಬಿರ ಪ್ರಾರಂಭ ಆಗಬೇಕಾಗಿತ್ತು. ಉದ್ಘಾಟನಾ ಸಮಾರಂಭದ ಕಾರಣ ಅದು ಕೊಂಚ ಮುಂದಕ್ಕೆ ಹೋಯಿತು. ಬಂದಿರುವಂತಹ ಎಲ್ಲ ಕಲಾಕೃತಿ ರಚಿಸುವ ಕಲಾವಿದರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಶ್ರೀಯುತ ಸಿ. ಚಂದ್ರಶೇಖರ್ ಪಾಸ ಕುಮಾರ್ ಅವರು, MS ಮೂರ್ತಿಯವರು, MG ದೊಡ್ಡಮನಿಯವರು, ಕೃಷ್ಣ ರಾಯಚೂರವರು, FV ಚಿಕ್ಕಮಠ, ಬಸವರಾಜ ಸಿ. ಕುತ್ನಿ, ನಂದ ಬಸಪ್ಪ ವಾಡೆ, AM ಪ್ರಕಾಶ್, ಶಂಕರ ಕುಂದಗೋಳ, ಚರಿತಾ ಮೈಸೂರು, ವಿಠ್ಠಲ ರೆಡ್ಡಿ ಚುಳಕಿ, KG ಲಿಂಗದೇವರು, ಮಂಜುನಾಥ್, HS, O ವೆಂಕಟೇಶ್, ಎಲ್ಲ
ಕ್ರಿಯಾಶೀಲ ಕಲಾವಿದರಿಗೆ ಈ ವೇದಿಕೆಯ ಪರವಾಗಿ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರಿಗೂ ಚಿತ್ರಕಲಾ ಶಿಬಿರಕ್ಕೆ ವೇದಿಕೆ ಸಿದ್ಧವಾಗಿದೆ, ತಮ್ಮ ಚಿತ್ರಕಲೆಯನ್ನು ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಎಚ್.ಎಸ್. ಶಿವಪ್ರಕಾಶ್ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಕವಿ, ನಾಟಕಕಾರರು, ಹಿರಿಯರಾದಂತಹ ಶಿವಪ್ರಕಾಶ್ ಅವರು ಈಗ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಧುಗಳೇ, ಕಾರ್ಯಕ್ರಮದ ಸಾರಥಿಗಳಾದ ಗೆಳೆಯ ಜಯರಾಮ್ ನಾಯ್ಕರ ಅವರೇ, ಆತ್ಮೀಯರಾದ ಬರ್ಗೂರವರೇ, ಅರಸು ಅವರೇ, ಸುಜಾತ ಅವರೇ, ಬೆಂಗಳೂರಿನ ಜ್ಯೋತಿಯಾಗಿತ್ತು ಈಗ ತುಮಕೂರಿನ ಜ್ಯೋತಿಯಾಗಿರುವ ಜ್ಯೋತಿಯವರೇ, ಎಲ್ಲಕ್ಕಿಂತ ಇಡೀ ಸಭೆಯಲ್ಲಿ ಈ ವೇದಿಕೆಯಲ್ಲಿ ಎಲ್ಲರಿಗಿಂತಲೂ ಯುವಕರಾಗಿರುವ ನಮ್ಮ ಗುರುಗಳಾದ ಅಪ್ಪನ ಅವರು ಕನ್ನಡಕಲ್ಲ 8 ಪಾಯಿಂಟ್ ಓದ್ತಿರ್ತಾರೆ. ಇವತ್ತು ಇದು ಒಂದು ಹೊಸ ಪ್ರಯೋಗ. ಇದರ ಚೌಕಟ್ಟಿನ ಬಗ್ಗೆ, ಉದ್ದೇಶಗಳ ಬಗ್ಗೆ ನಮ್ಮ ಜಯರಾಮ್ ನಾಯ್ಕರ ಅವರು ಮತ್ತು ನಮ್ಮ ಗುರುಗಳಾದ ಹಬ್ಬದ ಅವರು, ಬರ್ಗೂರವರು ಬಹಳ ವಿಸ್ತಾರವಾಗಿ, ವಿಶದವಾಗಿ, ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಹೀಗಾಗಿ ನನ್ನ ಕೆಲಸವನ್ನು ಬಹಳ ಹಗುರ ಮಾಡಿದ್ದಾರೆ. ಕೆಲವು ಮುಖ್ಯ ಲಕ್ಷಣಗಳು ಈ ಒಂದು ಸಮಾಜಮುಖಿ ಒಂದು ಉತ್ಸವದ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ನನಗೆ ಸಂತೋಷ ಆಗ್ತಾ ಇರೋದು, ಇದು ಒಂದು ಕಾರ್ಪೊರೇಟ್ ಸಮ್ಮೇಳನ ಅಲ್ಲ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಪ್ರಚಲಿತವಾಗ್ತಾ ಇರುವ ಈ JLP ಮಾಡೆಲ್, ಜೈಪುರ್ ಲಿಟರರಿ ಫೆಸ್ಟಿವಲ್ ಮಾದರಿ ಏನಿದೆ, ಬೆಂಗಳೂರು ಲಿಟರರಿ ಫೆಸ್ಟಿವಲ್ ಮಾಡಿ ಏನಿದೆ, ಇವೆಲ್ಲವೂ ನಾವು ಬರ್ಗೂರು ಹೇಳಿದಾಗ ಸ್ಟಾರ್ ಹೋಟೆಲಲ್ಲಿ ಇರುತ್ತೆ. ಆಮೇಲೆ ಪಶ್ಚಿಮದಲ್ಲಿ ಒಂದು ಹೇ ಫೆಸ್ಟಿವಲ್ ಅಂತ ಇದೆ, ಅದು ಒಂದು ಸಲ ಲ್ಯಾಟಿನ್ ಅಮೆರಿಕಾದಲ್ಲಿ, ಒಂದು ಸಲ ಅಮೆರಿಕಾದಲ್ಲಿ, ಒಂದು ಸಲ ಇಂಗ್ಲೆಂಡಲ್ಲಿ, ಸ್ಪೇನ್ನಲ್ಲಿ ಮಾಡ್ತಾರೆ. ಇವೆಲ್ಲವೂ ಕೂಡ ಬಹುರಾಷ್ಟ್ರೀಯ ಕಂಪನಿಗಳಿಂದ ಧನವನ್ನು ಪಡೆದ ಒಂದು ಸಮಾರಂಭ, ಇಲ್ಲ ಸರ್ಕಾರಿ ಸಮಾರಂಭಗಳು. ಇವೆರಡನ್ನು ಬಿಟ್ಟು ಆಸಕ್ತರ ಒಂದು ಕಾಣಿಕೆಯಿಂದ ನಮ್ಮ ಜಯರಾಮ್ ನಾಯ್ಕರ ಅವರು ಈ ಒಂದು ಬಹಳ ಮಹತ್ವಾಕಾಂಕ್ಷಿಯಾದ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅದಕ್ಕೋಸ್ಕರ ಅವರು ಅಭಿನಂದನೆಗೆ ಅರ್ಹರು. ಈ ದೇಶದಲ್ಲಿ ಎಷ್ಟೋ ಜನ ಆದಾಯ ತೆರಿಗೆ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಬರೀ ಅಧಿಕಾರ ಇದೆ, ಸಾಂಸ್ಕೃತಿಕ ಚಿಂತನೆ ಇಲ್ಲ. ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದು ಕೂಡ ಇಷ್ಟು ಸಕ್ರಿಯವಾಗಿ ಪತ್ರಿಕೆ, ಯಾವ ಕಾಲದಲ್ಲಿ ಈ ಸಣ್ಣ ಪತ್ರಿಕೆಗಳು ಸತ್ತು ಹೋಗಿದ್ದ ಒಂದು ಸಂದರ್ಭದಲ್ಲಿ ಸಮಾಜಮುಖಿಯನ್ನು ಶುರು ಮಾಡಿ, ಆನಂತರ ರಂಗಭೂಮಿ ಚಟುವಟಿಕೆಗಳನ್ನು ವಿಸ್ತರಿಸಿ ಇವತ್ತು ಒಂದಿಷ್ಟು ದೊಡ್ಡ ಒಂದು ಉತ್ಸವವನ್ನು ಅವರು ಏರ್ಪಡಿಸಿದ್ದಾರೆ. ಅವರದ್ದು ಬಹಳ ದೊಡ್ಡ ಸಾಹಸ. ಅವರು ಇದರಲ್ಲಿ ಕರ್ನಾಟಕದ ದ್ವಿತೀಯರು. ಅದಕ್ಕೋಸ್ಕರ ಅವ್ರನ್ನ ನಾವು ಮೊದಲು ಅಭಿನಂದಿಸ್ಬೋದು. ಹೇಳಿದಾಗೆ ನಮ್ಮ ಗುರುಗಳು ಒಪ್ಪದವರು ಹೇಳಿದರು, ನಾವು ಒಂದು ದೇಶ ಒಂದು ಭಾಷೆಯ ಅಪಾಯವನ್ನು ಕುರಿತು ಹೇಳಿದರು. ಅವರು ಮುಖ್ಯವಾಗಿ ಉತ್ತರದ ಮತ್ತು ದಕ್ಷಿಣದ ವೈರುಧ್ಯವನ್ನು ಕೂಡ ಮಾತಾಡಿದ್ರು. ಆದರೆ ನಾನು ಬಹಳ ವರ್ಷ ಉತ್ತರ ಭಾರತದಲ್ಲಿ ಇದ್ದಿದ್ದರಿಂದ ನನಗೆ ಗೊತ್ತಿರುವ ಪ್ರಕಾರ ಉತ್ತರ ಭಾರತವೂ ಕೂಡ ಬಹುಭಾಷೀಯ ಸಂಸ್ಕೃತಿಯನ್ನು ಉಳ್ಳದು. ಆದರೆ ಅನೇಕ ಭಾಷೆಗಳಿಗೆ, ಸ್ವತಂತ್ರ ಭಾಷೆಗಳಿಗೆ ರಾಜಕೀಯ ಕಾರಣಗಳಿಂದ ಇದು ಸ್ವತಂತ್ರ ಭಾಷೆಯ ಒಂದು ಸ್ಥಾನ ಸಿಕ್ಕಿಲ್ಲ. ಉದಾಹರಣೆಗೆ ಗುಜರಾತಿ ಭಾಷೆ ಈಗ ಒಂದು ರಾಷ್ಟ್ರೀಯ ಭಾಷೆಯಾಗಿ ಗುರುತಿಸಲ್ಪಟ್ಟಿದೆ. ಹಿಂದಿಯಿಂದ ಗುಜರಾತಿಗಿಂತ ಹೆಚ್ಚು ಭಿನ್ನವಾಗಿರುವ ಉತ್ತರಾಖಂಡದ ಗಢವಾಲಿಗಾಗಲಿ, ಕುಮಾವು ಭಾಷೆಗಾಗಲಿ, ಅಥವಾ ಮೈಥಿಲಿ ಭಾಷೆಗಾಗಲಿ ಬಿಹಾರದಲ್ಲಿ, ಇದು ಅನೇಕ ಭಾಷೆಗಳಿದ್ದಾವೆ, ಅವುಗಳಿಗೆ ಆ ಸ್ಥಾನ ಸಿಕ್ಕಿಲ್ಲ. ಇದೇ ರೀತಿ ನಮ್ಮ ಈಶಾನ್ಯ ಭಾರತದ ಭಾಷೆಗಳೇನಿದ್ದಾವೆ ಅವು ಅತ್ತ ದ್ರಾವಿಡವೂ ಇಲ್ಲ, ಇತ್ತ ಆರ್ಯ ಮೂಲದ ಭಾಷೆಗಳು ಅಲ್ಲ. ಅವನ್ನು ಆಸ್ಟಿಕ್ ಲ್ಯಾಂಗ್ವೇಜಸ್ ಅಂತಾರೆ, ಬೇರೆ ಭಾಷೆಯ ಗುಂಪುಗಳು. ಹಿಮಾಚಲ್ ಪ್ರದೇಶದಲ್ಲೇ ಒಂದು 32 ಭಾಷೆಗಳಿದ್ದಾವೆ. ಅಲ್ಲಿ ಒಂದು 10 ಮೈಲಿ ದೂರ ಹೋದರೆ ನಾವು ಭಾಷೆ ಬದಲಾವಣೆ ಆಗುತ್ತೆ, ಅವರ ಸಂಸ್ಕೃತಿ ಬದಲಾವಣೆ ಆಗುತ್ತೆ,
ಅವರ ಊಟೋಪಚಾರಗಳು ಬದಲಾವಣೆ ಆಗ್ತವೆ, ಅವರ ವಿವಾಹ ಮತ್ತು ಅಂತ್ಯ ಸಂಸ್ಕಾರ ಪದ್ಧತಿಗಳು ಬದಲಾವಣೆ ಆಗ್ತವೆ. ಉತ್ತರ ಭಾರತವು ಕೂಡ ವೈವಿಧ್ಯಪೂರ್ಣವಾದ್ದು. ಈಗ ಅದಕ್ಕೋಸ್ಕರ ಸಾಹಿತ್ಯ ಅಕಾಡೆಮಿಯವರು ಒಂದು ಅನಂತಮೂರ್ತಿಯವರು ಮಾಡಿದ ಒಂದು ಬಹಳ ಸ್ತುತಿವಾದ ಕೆಲಸ. ಈ ಅಧಿಕೃತವಾಗಿ ಸರ್ಕಾರದಿಂದ ಗುರುತಿಸಲ್ಪಟ್ಟಿರುವ ಭಾಷೆಗಳ ಜೊತೆಗೆ ಇತರ ಭಾಷೆಗಳನ್ನು ಕೂಡ ಸಾಹಿತ್ಯಗಳನ್ನಾಗಿ ಗುರುತಿಸುವುದು. ಯಾಕೆಂದರೆ ಭಾಷೆಗಳ ಸ್ವತಂತ್ರ ಭಾಷೆ ಗುರುತಿಸುವ ಅಧಿಕಾರ ಸಾಹಿತ್ಯ ಅಕಾಡೆಮಿಗಿಲ್ಲ. ಆದ್ರೆ ಆ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು ಅಂತ ಸಾಹಿತ್ಯ ಅಕಾಡೆಮಿ ಅಂತ ಭಾಷಾ ಸಿರೀಸ್ ಅಂತ ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ. ಉದಾಹರಣೆಗೆ ಒಂದು ಭಗವಾನ್ ದಾಸ್ ಪಟೇಲ್ ಎನ್ನುವ ನಮ್ಮ ಗೆಳೆಯರೊಬ್ಬರು ಗುಜರಾತಿನ ಬಿಲ್ ಒಂದು ಬುಡಕಟ್ಟಿನ ಜನಾಂಗದ ಮಹಾಭಾರತವನ್ನು ಅವರು ಸಂಪಾದಿಸಿದ್ದಾರೆ. ಆದರೆ ಆ ಬಿಲಿ ಮಹಾಭಾರತದಲ್ಲಿ ಯಾವ ಗಂಡಸು ಕೂಡ ಕಥಾನಾಯಕ ಅಲ್ಲ. ಅಲ್ಲಿನ ಕೇಂದ್ರ ಪಾತ್ರ ದ್ರೌಪದಿ. ಅರ್ಜುನ ದ್ರೌಪದಿಯನ್ನ ಶಕ್ತಿ ದೇವತೆಯನ್ನಾಗಿ ಪೂಜಿಸುತ್ತಾರೆ. ಈ ರೀತಿ ಅನೇಕ ರಾಮಾಯಣಗಳಿದ್ದಾವೆ, ಅನೇಕ ಮಹಾಭಾರತಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಆಮೇಲೆ ಸಂಸ್ಕೃತದಲ್ಲಿ ನಾಟ್ಯಶಾಸ್ತ್ರ ಹುಟ್ಟುವ ಸುಮಾರು ಅದೇ ಸಮಯಕ್ಕೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಮುಖ್ಯವಾದ ಇನ್ನೊಂದು ಸಾಹಿತ್ಯ ದರ್ಶನವನ್ನು, ಬಹಳ ಭಿನ್ನವಾದ ಸಾಹಿತ್ಯ ದರ್ಶನವನ್ನು ಪ್ರತಿಬಿಂಬಿಸುವ ತೊಲ್ಕಾಪಿಯಂ ದಕ್ಷಿಣ ಭಾರತದಲ್ಲಿ ಬಂದಿತ್ತು. ಆಮೇಲೆ ದ್ರಾವಿಡ ಮತ್ತು ಆರ್ಯ ಭಾಷೆಗಳನ್ನು ಬಿಟ್ಟು ಮಣಿಪುರದ ಈ ಬೇತೈ, ಮಣಿಪುರದ ಏನಾಗ್ತಿದೆ ನಿಮಗೆಲ್ಲ ಗೊತ್ತು. ಬೇತೈ ಭಾಷೆಯಲ್ಲಿ ಅವರದೇ ಒಂದು ಸ್ವತಂತ್ರವಾದ ನಾಟ್ಯ ಮೀಮಾಂಸೆ ಇದೆ, ಆಯದೆ ರೋಲ್ ಅಂತ. ಅದು ಮಣಿಪುರಿ ಈ ನೃತ್ಯ ಮತ್ತು ನಾಟ್ಯ ಕಲೆಗಳ ಬುನಾದಿಯಾಗಿದೆ. ಇಷ್ಟೊಂದು ವೈವಿಧ್ಯಮಯವಾಗಿದೆ ನಮ್ಮ ದೇಶ. 100 ಸ್ವರ 100 ವರ, ಒಂದೊಂದು ಸುಂದರ ಬೇಂದ್ರಗಳಿದ್ದು ನನಗೆ ಜ್ಞಾಪಕ ಬರ್ತಾ ಇದೆ. ಆದರೆ ಈಗ ಏಕ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರುವ ಒಂದು ಪ್ರಯತ್ನ ನಡೀತಾ ಇದೆ. ಅದರ ಬಗ್ಗೆ ಇಂದಿನ ನಮ್ಮ ಗಣ್ಯರು ಮಾತಾಡಿದ್ದಾರೆ. ಈ ಏಕವೆನ್ನುವುದು ಮೊದಲಿಂದ ಇತ್ತು, ಆದರೆ ಅದು ಅನೇಕಕ್ಕೆ ವಿರುದ್ಧವಾಗಿರಲಿಲ್ಲ. ತಮಿಳಿನ ಆದ್ಯ ಕವಿಗಳಲ್ಲಿ ಒಬ್ಬನಾದ ಅಪ್ಪರ್ ತಿರುನಾವುಕ್ಕರಸ ಮಾಣಿಕ್ಯ ವಾಸಗರ್ ಅವರು ತಮ್ಮ ಒಂದು ಕಾವ್ಯದಲ್ಲಿ ಹೇಳ್ತಾರೆ, ಶಿವನನ್ನು ಕುರಿತು, ಏಕನು ಅನೇಕನು ಆದವನೆಕ್ಕಾಣ್. ಅವನು ಏಕವೂ ಆಗಿದ್ದಾನೆ, ಅನೇಕವೂ ಆಗಿದ್ದಾನೆ. ಅಪ್ಪರ್ ಒಂದು ಕಡೆ ಒಂದು ಕೇಳ್ತಾರೆ, ಒಡಮೊಳಿಯು ತೆನ್ಮೊಳಿಯು ಆದವನೆಕ್ಕಾಣ್. ಅವನು ಉತ್ತರದ ಸಂಸ್ಕೃತವಾಗಿದ್ದಾನೆ, ದಕ್ಷಿಣದ ತಮಿಳು ಆಗಿದ್ದಾನೆ. ಆಮೇಲೆ ಈ ಭಾಷೆಗಳ ನಡುವೆ ಸಂವಾದದ ಸಂಸ್ಕೃತಿ ಇತ್ತು, ಅದನ್ನು ಬರ್ಗೋರು ಭಾಷೆ ಗುರುತಿಸಿದ್ರು. ಭಾಷೆಗಳ ನಡುವೆ ಸಂವಾದ ನಡೆದಿದೆ. ಯಾಕೆಂದರೆ ತೊಲ್ಕಾಪ್ಯದಲ್ಲಿ ಬರುವ ಅನೇಕ ವಿವರಗಳು ಸಂಸ್ಕೃತದ ನಾಟ್ಯಶಾಸ್ತ್ರದಲ್ಲಿ ಇವೆ. ಆಮೇಲೆ ಕೇವಲ ಸಂಸ್ಕೃತ ಯಾವ ರೀತಿ ನಮ್ಮ ಭಾಷೆಗಳನ್ನು ಪ್ರಭಾವಿಸಿತು ಅಂತ ಹೇಳ್ತಾರೆ ಹೊರತು, ನಮ್ಮ ಜನಭಾಷೆಗಳು ಸಂಸ್ಕೃತವನ್ನು ಹೇಗೆ ಪ್ರಭಾವಿಸೋದು ಅಂತ ಬಹಳ ಜನ ತಿಳ್ಕೊಂಡಿಲ್ಲ. ಉದಾಹರಣೆಗೆ ಸಂಸ್ಕೃತ ವಿದ್ವಾಂಸರು ಮಾತಾಡ್ತಾರೆ, ಸಂಸ್ಕೃತ ನಾಟಕ ಎನ್ನುವುದು ಮೊದಲನೆಯ ಸಹಸ್ರಮಾನಕ್ಕೆ ಮುಗಿದೋಯಿತು. ಬಹುಭೂತಿ ಆದಮೇಲೆ ಸಂಸ್ಕೃತ ನಾಟಕ ಮುಗಿಲಿಲ್ಲ. ಅದರ ಸ್ವರೂಪ ಬದಲಾವಣೆ ಆಯಿತು. ಯಾಕೆಂದರೆ ಜಯದೇವದಂತ ಕವಿ ಬಂದ, ಜಯದೇವನ ಗೀತಕವಿದ್ದ ಅದು ಮುಖ್ಯವಾಗಿ ನಾಟ್ಯ ಪ್ರಸ್ತುತಿಗೋಸ್ಕರ ರಚನೆ ಮಾಡಿದ್ದು. ಇವತ್ತೊಂದು ಎಲ್ಲ ರೀತಿಯ ನಾಟ್ಯ ಶೈಲಿಗಳಲ್ಲಿ ಅದನ್ನು ಪ್ರಸ್ತುತವಾಗ್ತದೆ. ಆದರೆ ಜಯದೇವ ಕಬ್ಬಿಣದ ಗಟ್ಟಿಯಾಗಿದ್ದ ಸಂಸ್ಕೃತವನ್ನು ನಮ್ಮ ಬಾಯಲ್ಲಿ ಬೆಣ್ಣೆಯಂತೆ ಕರಗುವ ಹಾಗೆ ಬದಲಾಯಿಸಿದ್ದಲ್ಲ. ಅದು ಯಾಕಾಯಿತು ಅಂದರೆ, ವಿದ್ಯಾಪತಿ ಚಂಡೀದಾಸ್ ಮುಂತಾದ ಭಾಷೆಗಳ ಒಂದು ಪ್ರಭಾವದಿಂದ ಅವನು ಆ ಕಾವ್ಯವನ್ನು ಬರೀತಾನೆ. ಆಮೇಲೆ ಆ ಸಂಸ್ಕೃತ ಜನರ ಸಂಸ್ಕೃತ. ಇವತ್ತು ಜಯದೇವ ಹುಟ್ಟಿದ ಆ ಊರ ಹೆಸರು ಕೆದ್ದೂಳಿ ಅಂತ ಹುಟ್ಟಿದ ಒರಿಸ್ಸಾದಲ್ಲಿ ಜಯದೇವ ಹುಟ್ಟಿದ ಜಾಗ. ಅಲ್ಲಿ ಪ್ರತಿ ವರ್ಷ ಜಯದೇವನ ಹುಟ್ಟಿದ ಹಬ್ಬದ ದಿವಸ ಆ ಊರಿನ ಎಲ್ಲರೂ ಕೂಡ, ಎಲ್ಲ ಜಾತಿಯವರು ಕೂಡ, ದಲಿತರದ್ದು ಒಳಗೊಂಡು ಎಲ್ಲರೂ ಕೂಡ ಇಡೀ ಗೀತಗೋವಿಂದವನ್ನು ಹಾಡಿಕೊಂಡು ಅಲ್ಲಿನ ದೇವಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ಸಂಸ್ಕೃತದಲ್ಲೂ ಕೂಡ
ಸಂಸ್ಕೃತಕ್ಕೆ ದಕ್ಷಿಣ ಭಾರತದ ಕೊಡುಗೆ ಕಡಿಮೆ ಅಲ್ಲ. ದಂಡಿ ದಕ್ಷಿಣ ಭಾರತದವರು. ಆಮೇಲೆ ಯಾಕೆಂದರೆ ಪ್ರಾಚೀನ ಸಂಸ್ಕೃತದಲ್ಲಿ ಉತ್ತರ ಮಾರ್ಗ ದಕ್ಷಿಣ ಮಾರ್ಗ ಅನ್ನೋದು ಮೊದಲೇ ಹೇಳ್ತಾ ಇದ್ರು. ಮತ್ತು ದಕ್ಷಿಣ ಭಾರತದ ಸಂಸ್ಕೃತ ಕವಿಗಳು ಬಳಸುವ ಸಂಸ್ಕೃತ ಉತ್ತರ ಭಾರತದ ಸಂಸ್ಕೃತ ಕವಿಗಳು ಬಳಸುವ ಭಾಷೆಗಿಂತ ಭಿನ್ನವಾದ್ದು. ಉದಾಹರಣೆಗೆ ರಾವಣನ ಶಿವತಾಂಡವ ಸ್ತೋತ್ರದ ಒಂದು ಲಯಶಕ್ತಿ ಏನಿದೆ, ಅಥವಾ ಶಂಕರಾಚಾರ್ಯರ ಒಂದು ಲಯಶಕ್ತಿ ಇದೆ ಸ್ತೋತ್ರಗಳದು, ಅದು ಉತ್ತರದ ಸಂಸ್ಕೃತ ಕವಿಗಳಲ್ಲಿ ನಮಗೆ ಸಿಗುವುದಿಲ್ಲ. ಇದನ್ನು ಏನು ಸಾಧ್ಯವಾಯಿತು? ಯಾಕೆಂದರೆ ಸೌಂದರ್ಯವೆನ್ನುವುದೇ ವಿವಿಧತೆಗೆ ಮೇಲೆ ನಿಂತದ್ದು. ಇದು ಪರಸ್ಪರ ಸಂವಾದದ ಮೂಲಕ, ಸಹಯೋಗದ ಮೂಲಕ ಕಟ್ಟಿದಂಥ ಸಂಸ್ಕೃತಿ. ನಮ್ಮ ವಚನ. ಆಮೇಲೆ ಇನ್ನೊಂದು, ಕಾಳಿದಾಸಾದಿಗಳ ನಂತರ ಅತ್ಯಂತ ಶ್ರೇಷ್ಠ ಸಂಸ್ಕೃತ ಕಾವ್ಯ ಸೃಷ್ಟಿಯಾದದ್ದು ಕರ್ನಾಟಕದಲ್ಲಿ. ಅದು ಜಿನಸೇನಾಚಾರ್ಯರ ಪೂರ್ವಪುರ. ನಮ್ಮ ಶಕ್ತರು ಗುರುತಿಸಿರುವ ಹಾಗೆ ಉತ್ತರದಲ್ಲಿ ಸಂಸ್ಕೃತ ಕಾವ್ಯ ರಚನೆ ವಿಸ್ತಾರವಾದಾಗ ದಕ್ಷಿಣದಲ್ಲೇ ಪುನರುತ್ಥಾನವಾಯಿತು. ಅದು ದ್ರುಪದಗಳ ಆಶ್ರಯದಲ್ಲಿ ಕೇವಲ ಕವಿರಾಜಾವಾಗ ಬರಲಿಲ್ಲ, ಕನ್ನಡದ ಪ್ರಥಮ ಅಲಂಕಾರಿಕ ಗ್ರಂಥ ಬರಲಿಲ್ಲ. ಸಂಸ್ಕೃತದ ಒಂದು ಮಹಾನ್ ಕಾವ್ಯ ಪೂರ್ವ ಪುರಾಣ ಸೃಷ್ಟಿಯಾಯಿತು. ಅದನ್ನು ಆಧರಿಸಿ ಆದಿಪುರಾಣವನ್ನು ಪಂಪ ಬರೆದ. ಎರಡನ್ನೂ ಹೋಲಿಸಿದಾಗ ಆದಿಪುರಾಣ ಪಂಪ ದೊಡ್ಡವನು, ಪೂರ್ವ ಜಿನಸೇನಾಚಾರ್ಯರು ದೊಡ್ಡವರು ಹೇಳೋಕ್ಕಾಗೋದಿಲ್ಲ. ಇಬ್ಬರದು ಬೇರೆ ಬೇರೆ ರೀತಿಯಲ್ಲಿ ಶ್ರೇಷ್ಠತೆಯನ್ನು ಅವರು ಸಾಧಿಸಿದ್ದಾರೆ. ಇಂತಹ ಒಂದು ಬಹು ಮುಖಿಯಾದ, ಬಹು ಸಂವಾದಗಳಿಂದ ಕೂಡಿದ ಪರಂಪರೆ ನಮ್ಮದು. ಕೇವಲ ಕಾವ್ಯ ಪರಂಪರೆ ಮಾತ್ರವಲ್ಲ, ದಾರ್ಶನಿಕ ಪರಂಪರೆ ಕೂಡ. ನಾಗಾರ್ಜುನನ ಕಾಲಕ್ಕೆ ಬೌದ್ಧ ಧರ್ಮದಲ್ಲೇ ಸುಮಾರು 60ಕ್ಕಿಂತ ಹೆಚ್ಚು ಪಂಥಗಳಿತ್ತು. ಅವೆಲ್ಲವನ್ನೂ ಒಗ್ಗೂಡಿಸಿ ಅದರ ಸಾರೋದ್ಧಾರವನ್ನು ನಾಗಾರ್ಜುನ ತನ್ನ ಶೂನ್ಯವಾದದಲ್ಲಿ ಕೊಟ್ಟ. ಆಮೇಲೆ ಪಶ್ಚಿಮದ ತರ್ಕಶಾಸ್ತ್ರದ ಒಂದು ಪರಂಪರೆಯಲ್ಲಿ ಇದು ಅದು ಎಸ್ಸರ್ದು ಒಂದು ಧ್ರುವೀಕರಣದ ತರ್ಕ ಮುಖ್ಯವಾಗ್ತದೆ. ಅದು ನಮ್ಮಲ್ಲಿ ಬರೆದವರು ಹೇಳ್ತಾ ಇದ್ರು, ಸಾಹಿತ್ಯ ಎನ್ನುವುದು ಲೋಕಾಂತ, ಅದು ಏಕಾಂತಕ್ಕೆ ವಿರುದ್ಧವಾದ್ದಲ್ಲ ಅಂತ. ಜೈನರ ಒಂದು ಪರಿಭಾಷೆಯನ್ನು ಕೊಟ್ಟರು, ಏಕಾಂತವೂ ಅಲ್ಲ, ಲೋಕಾಂತವೂ ಅಲ್ಲ, ಅದೇಕಾಂತವಾದ. ಎಲ್ಲ ಸಾಹಿತ್ಯ ಯಾವುದೇ ಒಂದು ದರ್ಶನದ ಒಂದು ತಾತ್ಪರ್ಯ ಅಲ್ಲ. ಅಭಿನವ ಗುಪ್ತಾಚಾರ್ಯ ಭಾಳ ಚೆನ್ನಾಗಿ ಹೇಳಿದ್ರಂತ. ಅದು ಲೌಕಿಕವಲ್ಲ. ಯಾಕೆಂದರೆ ಒಂದು ಚಿತ್ರದಲ್ಲಿರುವ ಸೇಬನ್ನು ತಿಂದು ನೀವು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಆದರೆ ಅದು ಲೋಕೋತ್ತರವೂ ಅಲ್ಲ. ಯಾಕೆಂದರೆ ಯಾರು ಮೋಕ್ಷವನ್ನು ಪಡಿತಾನೆ, ಜೈನರಲ್ಲಿ ಕೇವಲ ಜ್ಞಾನ ಅಂತಾನೆ, ಕೇವಲ ಜ್ಞಾನವನ್ನು ಪಡಿತಾನೆ, ಅಲ್ಲಿ ಭಾಷೆಯ ಕಾವ್ಯದ ಅಗತ್ಯವೇ ಇರುವುದಿಲ್ಲ. ಇದು ಲೌಕಿಕವೂ ಅಲ್ಲ, ಪಾರಮಾರ್ಥಿಕವೂ ಅಲ್ಲ, ಇದು ಅಲೌಕಿಕ. ಒಂದು ಸೂರ್ಯೋದಯ, ಒಂದು ಸುಂದರವಾದ ಸೃಷ್ಟಿ, ಗೋಮಟೇಶ್ವರನ ಮೂರ್ತಿ, ಒಂದು ಜೋಗದ ಜಲಪಾತ, ಅದು ಯಾವ ರೀತಿ ಅಲೌಕಿಕವೋ ಪ್ರತಿ ಕಲಾಕೃತಿಯು ಅಲೌಕಿಕವಾದ್ದು. ಈ ಒಂದು ಬಹು ಧ್ವನಿಗಳ ವಚನಕಾರರು ಅಷ್ಟೇ. ವಚನಕಾರರ ಬಗ್ಗೆ ಭಾಳ ಸಲ ಒಂದು ದೊಡ್ಡ ತಪ್ಪಾಗಿದೆ. ಎಲ್ಲೋ ಒಂದು ರಾಮಾನುಜನವರು 4 ಜನ ಅಥವಾ ನಾವು ಇಂಗ್ಲೀಷ್ ವಚನಕಾರರು ಇಷ್ಟೇ 4 ಜನ ಬರ್ತಾರೆ. ಅದೇ ಬಸವಣ್ಣ, ಅದೇ ಅಕ್ಕಮನೆ, ಅದೇ ಅಲ್ಲಮಪ್ಪ, ಅದೇ ದೇವರದಾಸಿದೆ, ಅವರೆಲ್ಲ ದೊಡ್ಡವರೇ. ಆದರೆ ಬಾದಾರ ಧೂಳಿಗೆಯದಾಗಲಿ, ಕಲೆಕೇತಯ್ಯನಾಗಲಿ, ಲಿಂಗಮ್ಮನಾಗಲಿ, ಸೂಳೆ ಸಂಕವ್ವನಾಗಲಿ, ಇವರ್ಯಾರಿಗೂ ಕಡಿಮೆ ಅಲ್ಲ. ವಚನ ಚಳುವಳಿ ಇರ್ತಾರೆ, ವಚನ ಸಂಸ್ಕೃತಿ ಎಂದು ಚಳುವಳಿ ಆಧುನಿಕ ಪೂರ್ವ ಕಾಲದ ಚಳುವಳಿ ಇರ್ತದೋ ನಂಬೋದಿಲ್ಲ, ಆ ಕಲ್ಪನೆ ಇರಲಿಲ್ಲ. ಅದು ಕ್ರಾಂತಿಯಿಂದ ಚಿದಾಡ್ಬಿಡ್ತದೋ ನಾನು ಒಪ್ಪೋದಿಲ್ಲ, ಕ್ರಾಂತಿ ಕಲ್ಪನೆ ಆಗಿರಲಿಲ್ಲ. ಆದರೆ ವಚನ ಸಂಸ್ಕೃತಿ ಅದು ಬಹುಮುಖಿಯಾದ ಸಂಸ್ಕೃತಿ. ನಾವು ಶೂನ್ಯ ಸಂಪಾದನೆ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲೇನಾಗಿದೆ ಅಂದರೆ ವಚನ ಪರಂಪರೆಯ ಒಂದು ಮಾದರಿಯನ್ನು ಇತರರ ಮೇಲೆ ಹೇರುವ ಒಂದು ಕೆಲಸ ನಡೆದಿದೆ.
ಅಲ್ಲಬದಿಗೆ ಮುಕ್ತಾಯಕ್ಕನಿಗೆ ಜಗಳ ಆದಾಗ ಅಕ್ವಾದೇವಿಗೂ ಅಲ್ಲಬದಿಗೂ ವಾಗ್ದಾದಾಗ ಅಲ್ಲಿ ಗೆಲ್ಲುವುದು ಮುಕ್ತಾಯಕ್ಕೆ ಅಕ್ಕಬದ ಇವತ್ತು ಅಲ್ಲಬದಲ್ಲ. ಆದರೆ ಅದು ಶಂಕರ ವಿಜಯ ಥರ ಆ ವಾದನೆಯ ಮೇಲೆ ಅಲ್ಲಬ ವಿಜಯ ಅಂತ ಪ್ರಭುಲಿಂಗಲಿಂದ ಮಾಡಿಬಿಟ್ಟಿದ್ದಾರೆ. ಅದು ಬಹಳ ಶ್ರೇಷ್ಠ ಕೃತಿ. ಆದರೆ ಅದರಲ್ಲಿ ಈ ಒಂದು ರಾಜಕಾರಣ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನಮ್ಮ ಹೊಸ ಭಾರತೀಯತೆ ಹೊಸತೇನಲ್ಲ, ಅದು ಸನಾತನವೂ ಆಗ್ತದೆ. ನಾನು ಹುಡುಕ್ತಾ ಇದ್ದೆ, ಈ ಇತ್ತೀಚೆಗೆ ಸನಾತನ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅದೇನಪ್ಪ ಸನಾತನ ಅಂತ ಯೋಚನೆ ಮಾಡಿದ್ರೆ, ಸನಾತನ ಧರ್ಮಕ್ಕೆ ಮೊದಲ ಸಲ ನನಗೆ ಸಿಕ್ಕಿರುವ ಒಂದು ಉಲ್ಲೇಖ ಬುದ್ಧನ ಧಮ್ಮಪದದಲ್ಲಿ. ಅಲ್ಲಿ ಬುದ್ಧ ಹೇಳ್ತಾನೆ, ದತ್ತಿ ವೆರವೇ ವಿರಾದೋ ಸಂಬಂಧಿ ಕದಾಚನ ಅವನೇನ ಸಂಬಂಧಿ ಎಸ ಧಮ್ಮೋ ಸನಾತನು. ವೈರದಿಂದ ವೈರವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅವೈರದಿಂದ ಅಂದರೆ ಪ್ರೀತಿಯಿಂದ ಮಾತ್ರ ನಾವು ಸಂಘರ್ಷಗಳನ್ನು ಗೆಲ್ಲಬಹುದು ಅನ್ನೋ ಮಾತನ್ನು ಗೊತ್ತಾಗ್ತದೆ. ಇದು ಸನಾತನ ಧರ್ಮ. ಆದರೆ ಇವತ್ತು ಪ್ರಚಾರವಾಗುತ್ತಿರುವ ಸನಾತನ ಧರ್ಮದ ಒಂದು ರೂಪು ಇದಕ್ಕೆ ತದ್ವಿರುದ್ಧವಾದ್ದು. ಇವತ್ತು ಬಹು ಧ್ವನಿಗಳನ್ನು, ಸಂವಾದಗಳನ್ನು ಒಪ್ಪಿಕೊಳ್ಳುವ, ಅದರ ಮೂಲಕ ಬೆಳೆಯುವ ಒಂದು ಸಂಸ್ಕೃತಿ ಏನಿದೆ ಅದನ್ನು ಇವತ್ತು ನಾವು ಮುಂದುವರಿಸಬೇಕಾಗಿದೆ. ಇದಾಗಲಿ ಇದೆ. ಯಾಕೆಂದರೆ ದೇಶ ಬೇರೆ, ಭಾಷೆ ಬೇರೆ, ರಾಷ್ಟ್ರ ಬೇರೆ, ಜಗತ್ತು ಬೇರೆದಿಲ್ಲ. ಎಲ್ಲವೂ ಒಂದರೊಳಗೊಂದು ಅಡಗಿದ್ದಾವೆ. ಭೂಮಿಯಾಕಾಶ ಒಂದು ಜೀವನ ದುದರ, ಇದಿಲ್ಲಿ ಹಿರಿದೇನು ಹಿರಿದಲ್ಲದು ಇಲ್ಲಿ ಕಿರಿದೇನು ಕಿರಿದಲ್ಲ ಒಂದು ಬಗ್ಗೆ ಅಂತ ಅಲ್ಲವಪ್ಪು ಒಂದು ಮಾತಾಡ್ತಾರೆ. ಅಂಬೇಡ್ಕರ್ ಬಗ್ಗೆ, ಗಾಂಧಿ ಬಗ್ಗೆ ಬಹಳ ಮೌಲಿಕವಾದ ಮಾತುಗಳು ನಾಡಿದ್ರು, ಅವರ ಆದರ್ಶಗಳ ಬಗ್ಗೆ. ಆದರೆ ನಾವು ರವೀಂದ್ರನಾಥ್ ಠಾಗೋರನ್ನು ಮರೆಯುವ ಹಾಗಿಲ್ಲ. ಅವರು ಒಂದು ಅಂಬೇಡ್ಕರ್ ಮತ್ತು ಗಾಂಧಿಯವರು ಭಾರತಕ್ಕೆ ಒಂದು ಹೊಸ ಸಾಮಾಜಿಕ ಮತ್ತು ರಾಜಕೀಯ ದರ್ಶನ ಕೊಟ್ಟ ಇಡೀ ಭಾರತಕ್ಕೆ ಒಂದು ಹೊಸ ಸಾಂಸ್ಕೃತಿಕ ಮತ್ತು ಸೌಂದರ್ಯಾತ್ಮಕ ಕಾವ್ಯಾತ್ಮಕ ದರ್ಶನ ಕೊಟ್ಟವರು ರವೀಂದ್ರನಾಥ್ ಠಾಗೋರ್. ಅವರ ಒಂದು ಕವಿತೆಯಲ್ಲಿ ಒಂದು ಮಾತು ಬರುತ್ತೆ, ಬಂಗಾಳಿಯಲ್ಲಿ ಅದು ಬಹಳ ಪ್ರಸಿದ್ಧವಾದ್ದು. ಅವರ ಚಿತ್ತ ಪುಟ್ಟು ತೀರ್ಥೆ ಚಾಕೋರೇ ನೀರೇ ಮಾಧವೇ ಭಾರತೀಯರು ಮಹಾಮಾಧವೇರ್ ಶಾಗೋರತೀರೆ. ಇದನ್ನ ಬೇಂದ್ರೆಯವರು ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ನನ್ನ ಚಿತ್ತದಿ ಪುಣ್ಯ ತೀರ್ಥದಲ್ಲಿ ಮೆಲ್ಲದೇಳು ಏಳು ಭಾರತದ ಮಹಾಮಾನವ ಸಾಗರ ಅಪಾರ ತೀರು ಮಹಾಮಾನವತೆ. ಇವತ್ತು ಕುಬ್ಜ ಮಾನವತೆ ಜಗತ್ತನ್ನು ಆಡ್ತಾ ಇದೆ. ಯಾವುದನ್ನ ಗಲಿವಸ್ತ್ರ ಲಿಲಿಪುಟ್ಟಿ ಅನ್ಸ್ತಾ ಕರಿತಿದ್ದ ಲಿಲಿಪುಟ್ಟ ಅಂತ ಮಾನವೀಯತೆ ಆಡ್ತಾ ಇದೆ. ಆದರೆ ನಮಗೆ ಇವತ್ತು ಬೇಕಾಗಿರುವುದು ಪ್ರದೇಶವನ್ನು, ದೇಶವನ್ನು, ರಾಷ್ಟ್ರವನ್ನು, ಇಡೀ ಜಗತ್ತನ್ನು ಒಳಗೊಳ್ಳುವ, ಆತುಕೊಳ್ಳುವ ಒಂದು ಮಹಾಮಾನವತೆ ಯಾವುದನ್ನು ಠಾಗೋರರು ಮಾತಾಡಿದ್ರು. ಅದು ಇನ್ನೊಂದು ದೊಡ್ಡ ಅಪಾಯ ಇವತ್ತು. ಅದರ ಬಗ್ಗೆ ನಾನು ಮಾತಾಡಬೇಕು. ಹಿಂದಿನ ಗಣ್ಯರು ಅಂತ ಸೂಚ್ಯವಾಗಿ ಹೇಳಿದ್ರು, ಇವತ್ತಿನ ಕಾರ್ಪೊರೇಟ್ ಕ್ಯಾಪಿಟಲಿಸಮ್, ಇವತ್ತಿನ ಯಾವುದನ್ನ ಗ್ಲೋಬಲೈಸೇಷನ್ ಅಂತ ಕರೀತಾರೆ, ಅದನ್ನೆಲ್ಲರೂ ವಿಶ್ವೀಕರಣ ಅಂತ ಕರೀತಾರೆ, ಅದನ್ನು ಗೋಳೀಕರಣ ಅಂತ ಕರೀತಾರೆ. ಈ ಗೋಡಿ ಕೊಡೋದು ಅದರ ಪ್ರವೃತ್ತಿ. ಇದು ಸಾಂಪ್ರದಾಯಿಕ ಬಂಡವಾಳಶಾಹಿ ಪದ್ಧತಿಗಿಂತ ಬಹಳ ಭಿನ್ನವಾದ್ದು. ಅದಕ್ಕೆ ಒಂದು ಮಾನವತೆಯ ಮುಖವಾಡ ಇತ್ತು, ಇವತ್ತದು ಇಲ್ಲ. ಬರೀ ಟ್ರೇಡ್ ಮತ್ತು ಟ್ಯಾರಿಫ್ ಮಾರ್ಕೆಟ್ಟು
ಇದರ ಮೂಲಕ ಇಡೀ ಜಗತ್ತನ್ನು ನಿಯಂತ್ರಿಸುವ ಈ ಬಹುರಾಷ್ಟ್ರೀಯ ಸಂಸ್ಥೆ ಇದೆ, ಅದು ಎಲ್ಲ ರೀತಿಯ ಕಲೆಗೆ ಮತ್ತು ಸೃಜನಶೀಲತೆಗೆ ವಿರುದ್ಧವಾಗಿದೆ. ಆದರೆ ಅಪಾಯ ಏನು ಅಂದರೆ ಈಗ ಸಾಹಿತ್ಯವೆನ್ನುವುದು ಕೂಡ ಅದು ಉದ್ಯಮೀಕರಣವಾಗ್ತದೆ. ಈಗ ಯುರೋಪ್ನಲ್ಲಿ ಈ ಪ್ರಶಸ್ತಿ ಯಾರಿಗೋ ಬರುತ್ತೆ, ಸಂತೋಷ. ಆದರೆ ಪ್ರಶಸ್ತಿ ಕೊಡಿಸ್ಬೇಕಾದ್ರೆ ಒಬ್ಬ ಲಿಟ್ರರಿ ಏಜೆಂಟ್ ಇರ್ತಾನೆ, ಒಬ್ಬ ದಲ್ಲಾಳಿ ಇರ್ತಾನೆ. ಆ ದಲ್ಲಾಳಿ ಡಿಸೈಡ್ ಮಾಡ್ತಾರೆ ಏನು ಕೊಡಬೇಕು ಅಂತ. ನೈಜೀರಿಯಾದ ಒಬ್ಬ ನನ್ನ ಸೋದರಿ ಲೇಖಕಿ ಇದ್ದಾರೆ, ಬಹಳ ದೊಡ್ಡ ನಾಟಕಕಾರ್ತಿ, ಟೆಸ್ ಮದುವೆ ಅಂತ. ಅವರು ವಲಯ ಶಂಕರ್ ನಂತರ ಆಫ್ರಿಕಾದ ಬಹಳ ದೊಡ್ಡ ಬರಹಗಾರ್ತಿ ಅಂತೆಲ್ಲರೂ ಇರ್ತಾರೆ. ಅವರು ಒಂದು ಆತ್ಮನಿಷ್ಠಾತ್ಮಕ ಕಾದಂಬರಿ ಬಂದಿದ್ದಾರೆ, ಬಂದು 10 ವರ್ಷ ಆಯಿತು. ಅವ್ರಿಗೊಬ್ಬ ಪ್ರಕಾಶಕ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಸರಿಯಾದ ಲಿಟ್ರರಿ ಏಜೆಂಟ್ ಸಿಗ್ತಿಲ್ಲ. ಸಾಹಿತ್ಯ ಉದ್ಯಮೀಕರಣವಾಗ್ತಾ ಇದ್ದಾವೆ, ಸಾಹಿತ್ಯೋತ್ಸವಗಳು ಉದ್ಯಮೀಕರಣವಾಗ್ತಾ ಇದ್ದಾವೆ. ಇನ್ನಾದರೂ ನಾವು ಈ ಸಾಹಿತ್ಯೋತ್ಸವಗಳನ್ನು, ಈ ಕಾರ್ಪೊರೇಟ್ ಸಾಹಿತ್ಯೋತ್ಸವಗಳನ್ನು ಧಿಕ್ಕರಿಸಬೇಕು ಅಂತ ನಾವು ಘೋಷಣೆ ಮಾಡಿ, ಇನ್ನು ಮುಂದೆ ನಾನು ಕೂಡ ಈ ರೀತಿಯ ಸ್ಟಾರ್ ಹೋಟೆಲ್ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗುವುದಿಲ್ಲ ಅಂತ ಎಲ್ಲರಿಗೆ ಪ್ರತಿಕ್ರಿಯೆ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ HS ಶಿವಪ್ರಕಾಶ್ ಅವರಿಗೆ ವೇದಿಕೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಮ್ಮ ಗೌರವದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ವೇದಿಕೆಯ ಈ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಸಮಾನಾಂತರ ಗೋಷ್ಠಿಗಳೆಲ್ಲ ಮುಂದುವರಿಯುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಶ್ರೀಯುತ ಆನಂದರಾಜೆ ಅರಸಲ್ಲಿ ವಿನಂತಿಸ್ಕೊಳ್ತೇನೆ, ಈ ಉದ್ಘಾಟನಾ ಸಮಾರಂಭದ ವಂದನಾರ್ಪಣೆಯನ್ನು ತಾವು ನೆರವೇರಿಸ್ಕೊಡ್ಬೇಕು ಅಂತ. ವೇದಿಕೆ ಮೇಲಿರುವ ನಾಡೋಜ ಶ್ರೀ ಹಂಪನವರೇ, ನಾಡೋಜ ಶ್ರೀ ಬರಗೂರು ರಾಮಚಂದ್ರಪ್ಪ ಅವರೇ, ಶ್ರೀ HS ಶಿವಪ್ರಕಾಶ್ ಅವರೇ, ಶ್ರೀ ಜಯರಾಮ್ ರಾಯ್ಪುರ ಅವರೇ, HR ಸುಜಾತ ಅವರೇ, ಶ್ರೀಮತಿ HR ಸುಜಾತ ಅವರೇ, ಶ್ರೀಮತಿ ಜ್ಯೋತಿ ಅವರೇ, ಶ್ರೀ ಶಶಿಧರ್ ಬಾರಿಘಟ್ ಅವರೇ. ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ನಾನು ಮೊದಲು ಹಂಪನವ್ರನ್ನ ನಾನು ಪ್ರೆಸ್ ಕ್ಲಬಲ್ಲಿ ಭೇಟಿಯಾದಾಗ ಅವರ ಬೆನ್ನು ಮತ್ತು ಚೈತನ್ಯ ಎರಡು ಬಗ್ಗಿಲ್ಲ ಅನ್ನಿಸ್ತು ನನಗೆ. ಒಬ್ಬ ಚಿಕ್ಕ ಬಾಲಕನ ಉತ್ಸಾಹದಿಂದ ನಮ್ಮ ಜೊತೆ ಅವ್ರು ಬಂದರು. ನಾವು ಯಾವುದಾದ್ರು ಕಾರ್ಯಕ್ರಮಕ್ಕೆ ಕರೆದಾಗ ಇದು ನನ್ನ ಕರ್ತವ್ಯ ಅಂತ ಓಡಾಡಿ ಬಂದರು. ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ಹಳೆ ಬೇರು ಮತ್ತು ಹೊಸ ಚಿಗುರು ಅಂತ ಹೇಳಿದ್ರು. ಅವರು ಅನುಭವದಲ್ಲಿ ಹಳೆ ಬೇರು, ಆದರೆ ಉತ್ಸಾಹದಲ್ಲಿ ನನ್ನ ಎದುರಿಗಿರುವ ಯಾವ ಹೊಸ ಚಿಗುರಿಗಿಂತ ಕಡಿಮೆ ಇಲ್ಲ. ಅವರು ತಮ್ಮ ಭಾಷಣದಲ್ಲಿ ಸಂಸ್ಕೃತಿ ಮತ್ತು ಭಾಷೆಯ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನಮಗಿರುವ ಸವಾಲುಗಳ ಬಗ್ಗೆ ತುಂಬ ಸೊಗಸಾಗಿ ಮಾತಾಡಿದರು. ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವರಿಗೆ ನಾನು ಸಮಾಜಮುಖಿ ಬಳಗದಿಂದ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳೋದು ಮುಖ್ಯ, ಯಾವ ರೀತಿ ಪ್ರಶ್ನೆ ಕೇಳ್ತೀವಿ ಅನ್ನೋದು ಮುಖ್ಯ. ಆ ಪ್ರಶ್ನೆಯನ್ನು ನಿರ್ಭೀತಿಯಿಂದ ಕೇಳೋದಕ್ಕೆ ಇರಬೇಕಾಗಿರೋ ಪರಿಸರ ಮುಖ್ಯ. ಈ ಒಂದು ಪರಿಸರ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಹಾಗೂ ವಿವಿಧ ಅಭಿವ್ಯಕ್ತಿ ಮಾಧ್ಯಮಗಳಲ್ಲಿ ಇರಬೇಕಾಗುತ್ತೆ. ಇದನ್ನು ಶ್ರೀ ಬರಗೂರು ರಾಮಚಂದ್ರಪ್ಪ ಅವರು ತಮ್ಮದೇ ದಾಟಿಯಲ್ಲಿ ವಿವರಿಸಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ನಮಗಿರುವ ಅಪಾಯಗಳ ಬಗ್ಗೆ ಬಹಳ ಉದಾಹರಣೆಗಳನ್ನ ಕೊಟ್ಕೊಂಡು ಹೇಳಿದ್ದಾರೆ. ಅವರಿಗೆ ಸಮಾಜಮುಖಿ ಬಳಗದಿಂದ ನನ್ನ ಹೃತ್ಪೂರ್ವಕ ವಂದನೆಗಳು. ಶ್ರೀ HS ಶಿವಪ್ರಕಾಶ್ ಅವರು ಇಡೀ ಪ್ರಪಂಚದ ವಿವಿಧ ಸಂಸ್ಕೃತಿಗಳ, ದೇಶದ ವಿವಿಧ ಸಂಸ್ಕೃತಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುವ ಕೆಲವೇ ಚಿಂತಕರಲ್ಲಿ ಒಬ್ಬರು. ಇಂದು ಅವರು ನಮ್ಮ ದೇಶದಲ್ಲಿ ಏಕ ಸಂಸ್ಕೃತಿಯಿಂದ ಆಗಬಹುದಾದ ತೊಂದರೆಗಳ ಬಗ್ಗೆ ಹಾಗೂ ಇಡೀ ದೇಶದಲ್ಲಿ ದೇಶದ ಎಲ್ಲ ಪ್ರಾಂತ್ಯಗಳಲ್ಲೂ ಹೇಗೆ ವೈವಿಧ್ಯಮಯ ಸಂಸ್ಕೃತಿಗಳು ಮುಂಚೆನೂ ಅಸ್ತಿತ್ವದಲ್ಲಿತ್ತು, ಈಗಲೂ ಸಹ ಅಸ್ತಿತ್ವದಲ್ಲಿದೆ ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ. ಹಾಗೂ ಇಂದಿನ ಸಂದರ್ಭದಲ್ಲಿ ಮಾನವೀಯತೆಯನ್ನು ಉಳಿಸಿಕೊಳ್ಳಬೇಕಾಗಿರೋದ್ರ ಬಗ್ಗೆ ಸಹ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಸಮಾಜಮುಖಿ ಬಳಗದಿಂದ ಹೃತ್ಪೂರ್ವಕ ವಂದನೆಗಳು. ಶ್ರೀಧರ ಬಾರಿಘಟ್ ಎಲ್ಲೋ ಕಾಣ್ತಾ ಇಲ್ಲ, ಅವರು ಇಲ್ಲಾಂದರೆ ಸಮಾರಂಭನೇ ಆಗ್ತಿಲ್ಲ ಅನ್ಸುತ್ತೆ ನನಗೆ. ಅವ್ರು ಯಾವಾಗಲೂ ಮಾಡಲ್ಲ ಅಂತಿರ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ಹೋಗ್ತೀನಿ ಅಂತ ಎಲ್ಲೂ ಹೋಗಲ್ಲ ಇರ್ತಾರೆ. ಅವರು ಇಡೀ ಈ ಕಾರ್ಯಕ್ರಮದ ಸಾಹಿತ್ಯವನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಮಾಡಿದ್ದಾರೆ. ಶ್ರೀ ಬರಗೂರು ರಾಮಚಂದ್ರಪ್ಪ ಅವರು ಒಂದು ಭಾಷಣದಲ್ಲಿ
ರಾಜಪ್ಪ ದಳವಾಯಿ ಅವ್ರನ್ನ ಸಾಂಸ್ಕೃತಿಕ ಶ್ರಮಜೀವಿ ಅಂತ ಹೇಳ್ತಾರೆ. ನಾನು ನೋಡಿದ ಸಾಂಸ್ಕೃತಿಕ ಶ್ರಮಜೀವಿ ಶಶಿಧರ್ ಬಾರಿಗೌಡ ಅವರು. ಅವರಿಗೆ ನಾನು ಸಮಾಜ ಮುಖಿ ಬಳಗದಿಂದ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಜಯರಾಮ್ ರಾಯ್ಪುರ್ ಅವರು ಮೊದಲು ಸಮಾಜಮುಖಿ ಬಗ್ಗೆ ಹೇಳಿದಾಗ ನಮಗೂ ಅದೊಂದು ವಿಚಾರ, ಕಲ್ಪನೆ, ಆಲೋಚನೆ ಅಂತ ಅನ್ನಿಸ್ತು. ಅವಾಗ ನಾವೆಲ್ಲ ಚರ್ಚೆ ಮಾಡಿದಾಗ ಹೌದು, ಇದು ಮೊದಲು ಒಂದು ಪ್ರಿಂಟ್ ಮಾಧ್ಯಮ ಆಗುತ್ತೆ, ಆಮೇಲೆ ಅದನ್ನ ಡಿಜಿಟಲ್ ವಿಸ್ತರಣೆ ಮಾಡ್ಬೋದು ಅಥವಾ ವಿದ್ಯುನ್ಮಾನ ಮಾಧ್ಯಮಕ್ಕೂ ವಿಸ್ತರಣೆ ಮಾಡ್ಬೋದು, ಈ ರೀತಿ ಚರ್ಚೆಗಳು ಮಾಡ್ಕೊಳ್ತಿದ್ವಿ. ಆದರೆ ಜಯರಾಮ್ ಅವರು ಅದರಲ್ಲಿ ಒಂದು ವಿಶೇಷವಾದ ಗುಣನ ಗುರುತಿಸಿದ್ದಾರೆ. ಅದೇನಪ್ಪಾ ಅಂದ್ರೆ ಅದರ ಸ್ಥಿತಿಸ್ಥಾಪಕತ್ವ ಗುಣ. ಅದನ್ನ ಹೆಂಗ್ ಬೇಕಾದ್ರೆ ಹೇಳಿಬಹುದು ಅವರು. ಅದನ್ನ ಸಮಾಜಮುಖಿನ ಹೀಗೆ ಹೇಳಿದ್ರೆ ಅದು ನಡಿಗೆ ಆಗುತ್ತೆ, ಇನ್ನೊಂದ್ ಕಡೆಯಿಂದ ಹೇಳಿದ್ರೆ ಅದು ವಿಚಾರ ಕ್ರಾಂತಿ ಆಗುತ್ತೆ, ಇನ್ನೊಂದ್ ಕಡೆ ಹೇಳಿದ್ರೆ ಅದು ಯಕ್ಷಗಾನ ಆಗುತ್ತೆ. ಈಗ ಸ್ವಲ್ಪ ದೊಡ್ಡದಾಗಿ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನ ಆಗಿದೆ. ನಮ್ಗಿರೋ ಆತಂಕ ಏನಂದ್ರೆ ನಾಳೆ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಹೇಳಿದ್ರೆ ಅದು ಇನ್ನೇನಾಗುತ್ತೋ, ಆಮೇಲೆ ನಮ್ಗೆ ಏನೇನು ಜವಾಬ್ದಾರಿ ಬರುತ್ತೋ ಅಂತ. ಆಮೇಲೆ ಅದು ಸಮಾಜಮುಖಿ ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ ಸ್ಥಿತಿಸ್ಥಾಪಕತ್ವ ಮಾತ್ರ ಅಲ್ಲ, ಅದು ಸ್ಥಳ ಸ್ಥಾಪಕತ್ವ ಮಾತ್ರ, ಆ ಗುಣ ಸಹ ಅದಕ್ಕಿದೆ. ಮೊದಲು ನಾವು ಅದನ್ನ ಹಿಂದೆ ಹಾಕೊಂಡು ಚಿಂತನಶೀಲ ಸಮಾಜಮುಖಿ ಅಂತ, ಆಮೇಲೆ ಅದು ಮೊದಲು ಬಂತು ಸಮಾಜಮುಖಿ ಬಳಗ ಆಯ್ತು, ಸಮಾಜಮುಖಿ ನಡಿಗೆ ಆಗ್ತು, ಸಮಾಜಮುಖಿ ಬೇರೆ ಬೇರೆ ಯಕ್ಷಗಾನ ಈ ರೀತಿ ಎಲ್ಲ ಆಗ್ತು. ಆಮೇಲೆ ನಾವು ನಮ್ಮಿಂದನೂ ಹಾಕೋಬಹುದು ಸಮಾಜಮುಖಿ ಆನಂದ, ಸಮಾಜಮುಖಿ ಶಶಿ, ಸಮಾಜಮುಖಿ ಚೆಂಬೆ ಅಂತ. ಅದು ಒಂದು ಪದಕ್ಕೆ ಒಂದು ಬಹಳ ವಿಶೇಷವಾದ ಗುಣ ಇದೆ. ಅದನ್ನ ಶ್ರೀ ಬರಗೂರವರು ಬಹಳ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮ ಶಿಲ್ಪಿ, ಬೆನ್ನೆಲುಬು ಎಲ್ಲ ಆಗಿರೋ ಶ್ರೀ ಜಯರಾಮ್ ರಾಯ್ಪುರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ಜ್ಯೋತಿ ಅವರು ಬಹಳ ತಡವಾಗಿ ಸಮಾಜಮುಖಿ ಬಳಗಕ್ಕೆ ಬಂದರು. ಆದರೆ ಬಹಳ ತಡವಾಗಿ ಬಂದರು, ಸಮಾಜಮುಖಿ ಬಳಗದ ಜೊತೆ ಬಹಳ ಉತ್ಸಾಹದಿಂದ ತೊಡಗಿಸ್ಕೊಂಡಿದ್ದಾರೆ. ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರು, ಆದರೆ ಸಮಾಜಮುಖಿ ವಿಷಯಗಳಿಗೆ ಸಂಬಂಧಿಸಿದಂತೆ ಒಬ್ಬ ಶಿಸ್ತಿನ ವಿದ್ಯಾರ್ಥಿ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸಮಾಜಮುಖಿ ಬಳಗದಿಂದ. ಈ ಸಮಾಜಮುಖಿ ಸಾಹಿತ್ಯ ಬಳಗದ ಈ ಸಮ್ಮೇಳನದ ಚರ್ಚೆ ಆಗೋ ಸಂದರ್ಭದಲ್ಲಿ ನಾನು ಮೊದಲ ಬಾರಿ ಸುಜಾತ ಅವರನ್ನ ನೋಡಿದ್ದು. ಆದರೆ ಸುಜಾತ ಅವರು ಬಹಳ ತುಂಬಾ ಶ್ರದ್ಧೆಯಿಂದ ತುಂಬಾ ಸಮಯ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸೃಜನಶೀಲ ವೇದಿಕೆ ಇರ್ಬೋದು, ಅಥವಾ ವೈಚಾರಿಕ ವೇದಿಕೆ ಇರ್ಬೋದು, ಅಥವಾ ಇನ್ನಿತರ ವೇದಿಕೆಗಳು, ಎಲ್ಲದರಲ್ಲೂ ಏನೇನು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ಬೋದು, ಯಾರ್ಯಾರು ಇರಬೇಕು, ಅವರ ಸಂಪರ್ಕ ಜಾಲವನ್ನು ಬಹಳ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ಒಂದು ಈ ಸಮಾಜಮುಖಿ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸುಜಾತ ಅವರಿಗೆ ಸಮಾಜಮುಖಿ ಬಳಗದಿಂದ ಹೃತ್ಪೂರ್ವಕ ವಂದನೆಗಳು. ಸಮಾಜಮುಖಿ ಕೇವಲ ಈ ಕೆಲವು ಮುಖ್ಯ ಸದಸ್ಯರಿಂದ ಮಾತ್ರ ಆಗಿಲ್ಲ, ಇದಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಕೆಲವು ಹೊರಗಡೆಯಿಂದ ಬೆಂಬಲ ನೀಡಿದ್ದಾರೆ, ಕೆಲವು ಒಳಗೆ ನಿಂತು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.